ಕಳೆದ 7 ವರ್ಷದಿಂದ ಸತತವಾಗಿ ಡಿಸ್ಟ್ರಿಬ್ಯೂಟರ್ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ ಆಗಿರುವಂತವರು ಹಾಗೂ ಈಸ್ ಅ ಮೋಸ್ಟ್ ಪ್ರೆಸ್ಟಿಜಿಯಸ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್. ಅಷ್ಟೇ ಅಲ್ಲ, ಕಳೆದ ಕೆಲವು ವರ್ಷಗಳಿಂದ ಸತತವಾಗಿ ವಾರಕ್ಕೆ 2,50,000 ಪ್ರತಿ ವಾರ ತಪ್ಪದೆ ಮೇಂಟೈನ್ ಮಾಡ್ತಾ, ಅದರೊಟ್ಟಿಗೆ ಅವರ ಟೀಮ್ ಅಲ್ಲಿ ಬಹಳಷ್ಟು ಮಂದಿಯನ್ನ ಸೀಲಿಂಗ್ ಹೆಚ್ಚುವರಾಗಿ ಮಾಡಿ ಕ್ರಿಯೇಟ್ ಮಾಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಡೈಮಂಡ್ಸ್ ಅನ್ನ ಕ್ರಿಯೇಟ್ ಮಾಡಿದಂತ ಹಿ ಇಸ್ ನಾಟ್ ಎ ಕಿಂಗ್, ಹಿ ಇಸ್ ವೆರಿ ವೆಲ್ ನೋನ್ ಆಸ್ ಎ ಕಿಂಗ್ ಮೇಕರ್. ನನ್ನ ಸ್ಪಾನ್ಸರ್, ನನ್ನ ಮೆಂಟರ್, ನನ್ನ ಗುರು, ವೆರಿ ಪವರ್ಫುಲ್ ಸ್ಪೀಕರ್, ವೆರಿ ಪವರ್ಫುಲ್ ಲೀಡರ್, ಅದೆಲ್ಲಕ್ಕಿಂತ ವೆರಿ 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 ಗುಡ್ ಹ್ಯೂಮನ್ ಬೀಯಿಂಗ್, ಒಳ್ಳೆ ಆತ್ಮ ಇರುವಂತ ಒಂದು ಒಳ್ಳೆ ವ್ಯಕ್ತಿ. ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಟು ಇನ್ವೈಟ್ Black Diamond Ambassador Prem sir on the screen. Prem sir, screen is yours. So I request everybody to give a big round of applause, physical clap ondige. Let us welcome the top earner of Indus Viva, Mr. Prem Kumar, Black Diamond Ambassador, on screen. Thank you very much, Prem sir. Wish you thank you and hearty welcome for today's program. Thank you Hariprasad sir. Thank you. Bada ಖುಷಿ ಆಯ್ತು ಇವತ್ತು ನಿಮ್ಮ ವೆಲ್ಕಮ್ ಅಂಡ್ ಥ್ಯಾಂಕ್ಸ್ ರಿಷಿಕಾ ಮೇಡಮ್ ಫಾರ್ ದ ವಂಡರ್ಫುಲ್ ಇನ್ಫಾರ್ಮೇಶನ್. ಅಂಡ್ ಹಾಗೂ ಇವತ್ತಿನ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ದಿಸ್ BDO. ಶನಿವಾರ ಸಂಜೆ ಆದ್ರೆ ನಮ್ಮ ಜನರನ್ನ ಭೇಟಿ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ಥ್ಯಾಂಕ್ಸ್ ಟು ದ ಡಿಜಿಟಲ್ ವರ್ಲ್ಡ್. ಇವತ್ತು ನೀವು ನಿಮ್ಮ ಮನೆಯಲ್ಲಿ, ನಾನು ನಮ್ಮ ಮನೆಯಲ್ಲಿ, ಆದ್ರೆ ನಾವು ನಮ್ಮ ಬಿಸ್ನೆಸ್ ಅಲ್ಲಿ. ಹೇಗಿದೆ ಇವತ್ತಿನ ಸಿಚುವೇಶನ್? ಸೂಪರ್ ಅಲ್ವಾ? ಸೊ ನಮ್ಮ ಮನೆಯಲ್ಲಿ ಇದ್ಕೊಂಡು ನಾವು ಈ ಒಂದು ಬಿಸ್ನೆಸ್ ಅನ್ನ ಅದ್ಭುತವಾಗಿ, ಅಮೋಘವಾಗಿ ಸಾಕಷ್ಟು ಕಡೆ ಈ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಬೋದು. ಈಗ ತಾನೇ ಜೋರಾಟಲ್ಲಿ ಇವತ್ತೊಂದು ಲೀಡರ್ಸ್ ಮೀಟಿಂಗ್ ಇತ್ತು. ಈಗ ತಾನೇ ಅಪ್ಪರ್ ಅಸ್ಸಾಂ ಅಲ್ಲಿ ನಮ್ಮ ಜೋರಾಟಲ್ಲಿ ಇರುವಂತಹ ಸುಮಾರು ಒಂದು 200 ಲೀಡರ್ಸ್ ನ ಉದ್ದೇಶಿಸಿ ಮಾತಾಡಿ, ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಕರ್ನಾಟಕದ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸ್ ನ ನೋಡಿ ಮಾತಾಡ್ಸೋದಕ್ಕೆ ಐ ಆಮ್ ಕಮಿಂಗ್ ಹಿಯರ್. ಸೊ ದಿಸ್ ಇಸ್ ದ ಪವರ್ ಆಫ್ ಡಿಜಿಟಲ್ ವರ್ಲ್ಡ್ ಅಂತ ಹೇಳೋದು ಕೂಡ ಸರಿ ಅಂತ ಅನಿಸ್ತಾ ಇದೆ. ಸೊ ಥ್ಯಾಂಕ್ಸ್ ಹರಿಪ್ರಸಾದ್ ಜಿ ಫಾರ್ ದ ವಂಡರ್ಫುಲ್ ವೆಲ್ಕಮ್. ಸೊ ಹಾಗೆ ಸ್ನೇಹಿತರೆ, ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಗೋ ಇನ್ ಟು ದಿಸ್ ಪ್ರೋಗ್ರಾಮ್. ಅಂಡ್ ಹರಿಪ್ರಸಾದ್ ಸರ್ ಹೇಳ್ತಾ ಇದ್ರು, ನಿಮ್ಮ ಹತ್ರ ಬುಕ್ ಇರಬೇಕು, ಬುಕ್ಕಿನ ಜೊತೆ ಪೆನ್ ಇರಬೇಕು, ಪೆನ್ನಿನಲ್ಲಿ ರೀಫಿಲ್ ಇರಬೇಕು, ರೀಫಿಲ್ ಅಲ್ಲಿ ಇಂಕ್ ಇರಬೇಕು. ಓ ಎಂತ ಮಾತು! ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆ ಪೆನ್ನ ಉಪಯೋಗಿಸ್ಬೇಕು ಅನ್ನುವಂತ ಬುದ್ಧಿ ಇರಬೇಕು. ಸೊ ಹಾಗೆ ನೋಡ್ತಾ ಹೋದ್ರೆ ಸುಮಾರು ವಿಷಯಗಳು. ಸೊ ಒಂದು ವಿಷಯದಲ್ಲಿ ನಾವು ಎಷ್ಟು ಆಳವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವೋ, ಅಷ್ಟೇ ಆಳವಾಗಿ, ಅಷ್ಟೇ ಎತ್ತರಕ್ಕೆ ಆ ಕ್ಷೇತ್ರ ನಮ್ಮನ್ನ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂತ ಒಂದು ಸ್ಟೋರಿನ ರೀಸೆಂಟ್ಲಿ ನಾನು ಓದಿದ್ದೆ. ಯಾಕಂದ್ರೆ ಲೈಫ್ ಅಲ್ಲಿ ಗ್ರೇಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಗ್ರೇಟ್ ಪರ್ಸನ್ಸ್ ಯಾರಿದ್ದಾರೆ ಅವರ ಹೆಜ್ಜೆಗಳ ಹಿಂದೆ ಹೆಜ್ಜೆ ಇಡ್ತಾ ಹೋದ್ರೆ ಖಂಡಿತ ನಾವು ಕೂಡ ಗ್ರೇಟ್ ಆಗ್ಬೋದು ಲೈಫ್ ಅಲ್ಲಿ. ಸೊ ಹಾಗಾಗಿ ನಾನು ಕೂಡ ಸುಮಾರು ಗ್ರೇಟ್ ಪರ್ಸನಾಲಿಟೀಸ್ ಬಗ್ಗೆ ಚಿಕ್ಕ ವಯಸ್ಸಿಂದ ಯಾವಾಗೆಲ್ಲ ಅವಕಾಶ ಸಿಗ್ತಿತ್ತು ಅವಾಗೆಲ್ಲ ಐ ಯೂಸ್ ಟು ರೀಡ್ ಅಬೌಟ್ ಗ್ರೇಟ್ ಪರ್ಸನಾಲಿಟೀಸ್. ರೀಸೆಂಟ್ಲಿ ಒಂದು ಕತೆ ಕೇಳಿದೆ, ನನಗೆ ತಲೆ ಮೇಲೆ ಜೋರಾಗಿ ಹೊಡೆದಂಗಿತ್ತು. ಯಾರು ಆ ವ್ಯಕ್ತಿ ಅಂತ ಹೇಳಕ್ಕೆ ಇವತ್ತು ಐ ಥಿಂಕ್ ಇವತ್ತಿನ ಈ ವೇಳೆ ಸರಿಯಾದ ಒಂದು ಸಂದರ್ಭ, ಈ ಒಂದು ಟೈಮ್ ಅಂತ ನನಗೆ ಅನಿಸ್ತು. ಅದಕ್ಕೆ ಅದನ್ನ ಹೇಳೋಣ ಅಂತ. ಸುಮಾರು ವರ್ಷಗಳ ಹಿಂದೆ, ಮೇ ಬಿ ಬಹುಶಃ ಒಂದು 80-100 years ಬ್ಯಾಕ್, ಬ್ರಿಟಿಷರು ನಮ್ಮ ದೇಶವನ್ನ ಆಳ್ತಾ ಇದ್ದಂತ ಆ ಸಂದರ್ಭದಲ್ಲಿ ಒಂದು ಟ್ರೈನ್ ಹೊರಟಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೈಲು ಬಂಡಿ ಹೊರಟಿತ್ತು. ಆ ರೈಲಲ್ಲಿ ಸುಮಾರು ಜನ ಪಯಣ ಮಾಡ್ತಾ ಇದ್ರು. ಆಗ ಆ ಟ್ರೈನ್ ಅಲ್ಲಿ ಯಾವುದೋ ಒಂದು ಬೋಗಿನಲ್ಲಿ ಒಬ್ಬ ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ರು. ಸಡನ್ ಆಗಿ ಆ ವ್ಯಕ್ತಿಗೆ ನಿದ್ದೆಯಲ್ಲಿ ಎಚ್ಚರ ಆಯ್ತು. ಏನೋ ಸರಿ ಇಲ್ವಲ್ಲ ಅಂತ ಹೇಳಿ ಟ್ರೈನ್ ಅಲ್ಲಿ ಒಂದು ಚೈನ್ ಇಟ್ಟಿರ್ತಾರೆ. ನಿಮ್ಗೆಲ್ಲ ಗೊತ್ತಿರತ್ತೆ. ನಾನು ಪ್ರವೀಣ್ ಜಿ ಅರಸೀಕೆರೆಗೆ ಹೋಗ್ಬೇಕಾದ್ರೆ ಸುಮಾರು ಸರಿ ಶಟ್ಲ್ ಅಲ್ಲಿ ಹೋಗ್ತಿದ್ವಿ. ಆ ಶಟ್ಲ್ ಅಲ್ಲಿ ಕೆಲವು ಸಾರಿ ಆ ಚೈನು ಕಟ್ ಆಗ್ಬಿಟ್ಟಿರೋದು. ಸೊ
ಆ ಚೈನ್ ಅನ್ನ ಏನಕ್ಕೆ ಇಟ್ಟಿರ್ತಾರೆ ಅಂದ್ರೆ ಏನಾದ್ರೂ ಅಪಾಯ, ಅಪಘಾತ, ಏನಾದ್ರೂ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಹೇಳಿದಾಗ ಅದನ್ನ ನಾವು ಎಳೆದ್ರೆ ಅದು ಇಂಜಿನ್ಗೆ ಸಂದೇಶವನ್ನ ಕಳಿಸುತ್ತೆ. ಅಲ್ಲಿರುವಂತ ಯಾರು ಡ್ರೈವ್ ಮಾಡ್ತಾ ಇರ್ತಾರೋ ಅವರು ಟ್ರೈನ್ ಅನ್ನ ಇಮ್ಮಿಡಿಯೇಟ್ ಆಗಿ ನಿಲ್ಲಿಸ್ತಾರೆ. ಇದು ಒಂದು ಕಾನೂನು ಕೂಡ, ಬಟ್ ಅದನ್ನ ಅನ್ವಾಂಟೆಡ್ ಆಗಿ ನಾವು ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ ಮಲಗಿದ್ದವರು ಸಡನ್ ಆಗಿ ಎದ್ರು, ಅವ್ರಿಗೆ ಏನೋ ತೊಂದರೆ ಆಗುವಂತ ಒಂದು ವಿಚಾರ ಕಂಡು ಬಂದಲ್ಲಿ ಅವ್ರೇನ್ ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಅವರು ಆ ಒಂದು ಚೈನ್ ಅನ್ನ ಎಳೆದ್ರು. ಆ ಚೈನ್ ಅನ್ನ ಎಳೆದಾಗ ಆಟೋಮ್ಯಾಟಿಕಲಿ ಆ ಟ್ರೈನ್ ನಿಂತೋಯ್ತು. ಅರೆ ಟ್ರೈನ್ ನಿಂತೋಯ್ತಲ್ಲ ಅಂತ ಹೇಳಿ ಎಲ್ರು ಆಶ್ಚರ್ಯ ಪಟ್ರು, ಓಡ್ ಬಂದ್ರು. ಆಗ ಬ್ರಿಟಿಷರು ಕೂಡ ನಮ್ಮ ದೇಶದಲ್ಲಿ ಇದ್ದಾಗ ಅವರು ಕೂಡ ಪಯಣ ಮಾಡ್ತಿದ್ರು. ಸೊ ಎಲ್ರು ಓಡ್ ಬಂದು ಏನಾಯ್ತು. ಆಗ ಈ ವ್ಯಕ್ತಿ ಆ ಒಂದು ಬೋಗಿನಲ್ಲಿ ಕೂತಿದ್ರು. ಆಗ ಟ್ರೈನಿನ ಆ ಒಂದು ಅಫಿಷಿಯಲ್ ಎಲ್ರು ಕೂಡ ಓಡ್ ಬಂದು, ಸ್ವಾಮಿ ಏನಕ್ಕೋಸ್ಕರ ನೀವು ಇದನ್ನ ಟ್ರೈನ್ನ ನೀವು ನಿಲ್ಸಿದ್ರಿ ಅಂತ ಹೇಳಿದ್ರು. ಆಗ ಆ ವ್ಯಕ್ತಿ ಹೇಳಿದ್ರಂತೆ, ಇಲ್ಲಿಂದ ಸುಮಾರೊಂದು 4-5 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಏನೋ ತೊಂದರೆ ಇದೆ, ನಾವೇನಾದ್ರೂ ಗಾಡಿನ ನಿಲ್ಲಿಸದೆ ಹೋದ್ರೆ ಈ ಟ್ರೈನ್ ಅಲ್ಲಿ ಪಯಣ ಮಾಡುವಂತ ಸಾವಿರಾರು ನೂರಾರು ಜನಗಳ ಜೀವನಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅವಾಗ ಜನಗಳಿಗೆ, ಅಲ್ಲಿರುವಂತ ಅಧಿಕಾರಿಗಳು ಯಾರಾದ್ರೂ ಇದ್ರು, ಅವ್ರಿಗೆಲ್ಲ ಕೋಪ ಬಂತು. ನೀನೇನು ಹುಚ್ಚೇನಪ್ಪ, ನಿನಗೆ ಈಗೆಲ್ಲಾದ್ರೂ ಆಗೋ ಸಾಧ್ಯತೆ ಇದೆ, ನೀವೇ ಅಂತ ದಿವ್ಯ ದೃಷ್ಟಿ ಹೊಂದಿರುವಂತ ಸ್ವಾಮೀಜಿನ ನೀವು ಅಂತ ಹೇಳಿದಾಗ ಅವ್ರು ಹೇಳಿದಂತೆ, ಇಲ್ಲ ಸ್ವಾಮಿ, ನಿಜವಾಗ್ಲೂ ಆತರ ತೊಂದರೆ ಇದೆ, ನೀವು ಹೋಗಿ ನೋಡಿ ಅಂತ ಹೇಳಿದ್ರು. ಸರಿ ಅಂತ ಅವ್ರು ಏನ್ ಮಾಡಿದ್ರು, ಅಧಿಕಾರಿಗಳು ಅವ್ರನ್ನೆಲ್ಲ ಯಾರಲ್ಲಿ ಹೋಗಿ ಅಂದ್ಬಿಟ್ಟು ಒಂದಿಬ್ಬರನ್ನ ಕಳಿಸಿದ್ರು. ಗೊತ್ತಲ್ಲ, 2 ವೀಲ್ ಇಟ್ಕೊಂಡು 4 ವೀಲ್ ಇಟ್ಕೊಂಡು ಹೋಗ್ತಾರೆ, ಒಂದು ಸಣ್ಣ ಒಂದು ಗಾಡಿ ಮಾಡ್ಕೊಂಡು ಟ್ರ್ಯಾಕ್ ಮೇಲೆ ಚೆಕ್ ಮಾಡಕ್ಕೆ. ಅವ್ರು ಹೋಗ್ಬಿಟ್ಟು ಒಂದು 10 ನಿಮಿಷ ಆದ್ಮೇಲೆ ವಾಪಸ್ ಬಂದ್ರು. ಹೌದು ಸ್ವಾಮಿ, 2.5-3 ಕಿಲೋಮೀಟರ್ ಆದ್ಮೇಲೆ ಟ್ರ್ಯಾಕ್ ಸ್ವಲ್ಪ ಅಲ್ಲಿ ಬ್ರೇಕ್ ಆಗಿತ್ತು, ಒಂದ್ ವೇಳೆ ನಾವೇನಾದ್ರೂ ಮುಂದುವರೆದಿದ್ರೆ ಇಡೀ ಟ್ರೈನೇ ಅಪಘಾತಕ್ಕೆ ಒಳಗಾಗ್ತಾ ಇತ್ತು ಅಂತ ಹೇಳಿದ್ರು. ಅವಾಗ ಅಲ್ಲಿರುವಂತ ಇಂಜಿನ್ ಡ್ರೈವರ್ಸ್ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ರು, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ. ಸ್ವಾಮಿ ಯಾರು ನೀವು, ಇಷ್ಟೊಂದು ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಯಾರು ನೀವು ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ಬೈ ಪ್ರೊಫೆಷನ್ ನಾನೊಬ್ಬ ಇಂಜಿನಿಯರ್. ಈ ಟ್ರೈನ್ ಅನ್ನ, ರೈಲ್ವೆ ಟ್ರ್ಯಾಕ್ಸ್ ಎಲ್ಲ ಮಾಡೋದ್ರಲ್ಲಿ ಸುಮಾರು ವರ್ಷಗಳು ನಾನು ನನ್ನ ಕಾಲವನ್ನ ಇದ್ರಲ್ಲಿ ಕಳೆದಿದ್ದೀನಿ. ನನಗೂ ಕೂಡ ಇದ್ರ ಬಗ್ಗೆ ತುಂಬಾ ಗೊತ್ತು. ಸುಮಾರು ಕಡೆ ನಾನು ಈ ಟ್ರೈನಲ್ಲೇ ನಿದ್ದೆ ಮಾಡಿ ಹಗಲು ರಾತ್ರಿ ಓಡಾಡಿ ಈ ಒಂದು ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿದ್ರಿಂದ ನನಗೆ ಎಲ್ಲೇ ಏನೇ ಪ್ರಾಬ್ಲಮ್ ಇದ್ರು ಕೂಡ ನಿದ್ದೆಯಲ್ಲೂ ಕೂಡ ನನಗೆ ಗೊತ್ತಾಗ್ತಿತ್ತು. ಅದಕ್ಕೆ ನಾನು ಹೇಳಿದೆ, ನನ್ನ ಹೆಸರು ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿದ್ರೆ. ಸೊ ದ್ಯಾಟ್ ಈಸ್ ಸರ್ ಎಂ ವಿಶ್ವೇಶ್ವರಯ್ಯ. ಈ ಕತೆ ಕೇಳಿದ್ಮೇಲೆ ನನಗೆ ಮೈ ಜುಮ್ ಅಂತು. ಅವರು ಕಟ್ಟಿಟ್ಟಂತ ಕನ್ನಂಬಾಡಿ ಕಟ್ಟೆ KRS ನ ನೋಡೋಕೆ 2 ಕಣ್ಣು ಸಾಲದು. ಆದ್ರೆ ಅವರ ಜೀವನ ಒಂದೊಂದು ಪುಟವನ್ನ ಓದ್ತಾ ಇದ್ರೆ ಅಂತ ಇನ್ಸ್ಪಿರೇಷನ್. ಮೈ ಡಿಯರ್ ಫ್ರೆಂಡ್ಸ್, ನಿದ್ದೆನಲ್ಲೂ ಕೂಡ ಅವರ ಪ್ರೊಫೆಷನ್ನಿನ ಬಗ್ಗೆ ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು. ಮೈ ಡಿಯರ್ ಫ್ರೆಂಡ್ಸ್, ನಿಜವಾಗ್ಲು ಅದನ್ನೇ ನಾವು ಹೇಳೋದಲ್ವಾ, ಸಂಪೂರ್ಣವಾಗಿ ಗಮನ ಕೊಟ್ಟು. ಅಂದ್ರೆ ಅವರು ಓದಬೇಕಾದ್ರೆ ಅವರ ಕಾಲೇಜಲ್ಲಿ ಎಷ್ಟು ಫೋಕಸ್ಡ್ ಆಗಿ ಕೂತಿದ್ರೆ ಒಬ್ಬ ಸ್ಟೂಡೆಂಟ್, ಆರ್ಡಿನರಿ ಸ್ಟೂಡೆಂಟ್ ಈ ತರ ಒಬ್ಬ ಗ್ರೇಟ್ ಲೆಜೆಂಡ್ ಆಗಿ ಕನ್ವರ್ಟ್ ಆಗ್ಬಹುದು. ಹಾಗಾಗಿ ಇವತ್ತಿನ ಟ್ರೈನಿಂಗ್ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಲೈಫ್. ಇಲ್ಲಿ ಗಮನ ಕೊಟ್ಟು ನಾವೇನಾದ್ರೂ ಕೇಳಿದ್ದೆ ಆದ್ರೆ ಮುಂದೆ ಬರುವಂತ ಎಷ್ಟೋ ಅಪಘಾತಗಳಿಂದ ನಮ್ಮನ್ನ, ನಮ್ಮ ತಂಡವನ್ನ ನಾವು ಕಾಪಾಡ್ಕೊಳ್ಬಹುದು. ಸೊ ಹಾಗಾಗಿ ಈ ಒಂದು ಕಥೆಯ ಒಂದು ಸ್ಫೂರ್ತಿಯಿಂದ ಇವತ್ತಿನ ಪಯಣವನ್ನ ಇಲ್ಲಿಂದ ಪ್ರಾರಂಭ ಮಾಡೋಣ. ನಿಮಗೆಲ್ಲ ಓಕೆ ಅಂದ್ರೆ ಒಂದು ಥಮ್ಸ್ ಅಪ್ ಕೊಡಿ, ಓಕೆ ಇಲ್ಲ ಅಂದ್ರೂ ಥಮ್ಸ್ ಅಪ್ ಕೊಡಿ, ಯಾಕೆಂದ್ರೆ ನನಗಂತೂ ಡಬಲ್ ಓಕೆ. ಥ್ಯಾಂಕ್ ಯು. ಸೊ ಬನ್ನಿ ಮುಂದುವರಿಯೋಣ ಇವತ್ತಿನ ಈ ಒಂದು VDO, ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯೆಂಟೇಶನ್. ಅಂಡ್ ಇಲ್ಲಿ ಮಾತಾಡುವಂತ ಸುಮಾರು ವಿಷಯಗಳು ಪ್ರಾಕ್ಟಿಕಲ್ ವಿಷಯ. ಇಲ್ಲಿರೋದನ್ನ ನೀವು ಸಿಂಪಲ್ ಆಗಿ ಫಾಲೋ ಮಾಡ್ತಾ ಬಂದ್ರೆ ಸಾಕು ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಲೈಫ್ ಅಲ್ಲಿ ಯು ವಿಲ್ ಬಿಕಮ್ ವೆರಿ 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 ಸಕ್ಸಸ್ಫುಲ್. ಸೊ ಈ ಬಿಸ್ನೆಸ್ ಏನೋ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹಳ್ಳಿಯಲ್ಲಿರುವಂತ ರೈತರ ಹಾಗೆ ನಾವು ಈ ಒಂದು ಬಿಸ್ನೆಸ್ ನ ಕಲ್ತು ಮಾಡಬಹುದು. ಇಟ್ಸ್ ಅ ವೆರಿ ಸಿಂಪಲ್ ಯೆಟ್ ವೆರಿ ಪವರ್ಫುಲ್ ಬಿಸ್ನೆಸ್. ಸೊ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಸಂಜೆ ಶನಿವಾರ ನೀವೆಲ್ಲ ಎಲ್ಲೆಲ್ಲೋ ಹೇಗೆಗೋ ನಿಮ್ಮ ಸಮಯವನ್ನ ಕಳಿಬಹುದಾಗಿತ್ತು, ಆದ್ರೆ ಇಲ್ಲೇ ಹೀಗೆ ಈ ಒಂದು ವಿಡಿಯೋಲಿ ಟೈಮ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ನೀವೆಲ್ಲ ಬಂದಿದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಈಚ್ ಒನ್ ಆಫ್ ಯು. ನಿಮಗೆ ನೀವು ಒಂದ್ಸರಿ ಥಮ್ಸ್ ಅಪ್ ಕೊಡಿ, ಬಿಕಾಸ್ ಥಮ್ಸ್ ಅಪ್ ಅನ್ನೋದು ಒಂದು ಲೀಡರಿನ ಸಂಕೇತ, ಒಂದು ಲೀಡರಿನ ಒಂದು ಸಿಂಬಲ್. ಓಕೆ, ಯು ಆರ್ ಆಲ್ ವಂಡರ್ಫುಲ್ ಲೀಡರ್ಸ್. ಸೊ ಎಸ್ಪೆಷಲಿ
ಇತ್ತೀಚೆಗೆ ಇಂಡಸ್ ವಿವಾ ಬಿಸ್ನೆಸ್ಗೆ ಕಾಲಿಟ್ಟು ಒಂದ್ 4-5 ಜನರನ್ನ ಮಾತಾಡ್ಸಕ್ ಹೋಗಿ ಎಂತೆಂಥದ್ದೋ ರೆಸ್ಪಾನ್ಸ್ ಬಂದಿರಬಹುದು. ನಾನು ಇಂಥದ್ದೇ ಅಂತ ಹೇಳ್ತಿಲ್ಲ, ಎಂಥದ್ದು ಬೇಕಾದ್ರೂ ಇರಬಹುದು. ಕೆಲವೊಮ್ಮೆ ನಿಮ್ಮನ್ನ ಅಪ್ಕೊಂಡಂತ ಕೆಲವು ಜನಗಳು ಇರಬಹುದು, ನಿಮ್ಮನ್ನ ತಪ್ಪಿಸ್ಕೊಂಡು ಓಡಾಡೋ ಹಾಗೆ ಮಾಡಿಸಿದಂತ ಫ್ರೆಂಡ್ಸು ಕೂಡ ಇರಬಹುದು, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದಂತ ಕೆಲವರು ಸಿಕ್ಕಿರಬಹುದು, ನಿಮ್ಮನ್ನ ಡಿಮೋಟಿವೇಟ್ ಮಾಡಿದಂತ ಕೆಲವರು ಸಿಕ್ಕಿರಬಹುದು. ಹಾಗಾಗಿ ಈ ಕಾರ್ಯಕ್ರಮ ಎಸ್ಪೆಷಲಿ ಹೊಸಬರಿಗೆ ಬಹಳ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ ಹೊಸಬರಿಗೆ ಈ ವಿಚಾರಗಳು ಬಹಳ 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 ಕೆಲ್ಸಕ್ಕೆ ಬರುತ್ತೆ. ಈ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಕ್ಕೆ ಹಳಬರು ಖಂಡಿತ ಎರಡೂ ಕಿವಿಯನ್ನ ಓಪನ್ ಆಗಿ ನೆಟ್ಟಿಗಿಟ್ಕೊಂಡು ನೀವು ಕೇಳಿಸ್ಕೋಬೇಕು. ಯಾಕೆಂದ್ರೆ ಕೆಲವೊಮ್ಮೆ ನಾವು ಕೂಡ ಕೆಲವು ವಿಷಯಗಳನ್ನ ಮರ್ತಿರ್ತೀವಿ. ಸೊ ಹಾಗಾಗಿ ಹೊಸಬರು ಹಾಗೂ ಹಳಬರು ಎಲ್ಲರೂ ಸೇರಿ ಒಂದು ಕಲಿಯುವಂತ ಒಂದು ಸೆಕ್ಷನ್, ದಿಸ್ ಇಸ್ ಕಾಲ್ಡ್ ಆಸ್ ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್. ದಿಸ್ ಇಸ್ ನಾಟ್ ಎ ನ್ಯೂ ಡಿಸ್ಟ್ರಿಬ್ಯೂಟರ್, ಓಲ್ಡ್ ಡಿಸ್ಟ್ರಿಬ್ಯೂಟರ್, ನೋ, ದಿಸ್ ಇಸ್ ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್. ಸೊ ಹಾಗಾಗಿ ನಮ್ಮ ಓರಿಯಂಟೇಷನ್ ಪ್ರೋಗ್ರಾಮ್ ಇಲ್ಲಿಗೆ ಇವತ್ತಿಗೆ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೆಟ್ ಇನ್ ಟು ದ ಸೆಷನ್ ಫಾರ್ ದ ಡೇ. ಇಲ್ಲಿ ನೀವೆಲ್ಲ ನೋಡಬಹುದು, we can see this. Yes, Hariprasad ji, can you see the ಆಗ್ತಾ ಇದೆ ಸರ್. yes done sir. ಕಾಣ್ತಾ ಇದೆ ಹರಿಪ್ರಸಾದ್ ಜಿ? yes sir, ಆಯ್ತು sir, done. Yes, okay, good, thank you very much. So ಹಾಗಾಗಿ my dear friends, ಇವತ್ತಿನ program ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್. Okay, let's get into this. Okay, yes, there is some setting here, test speaker, audio, yes, okay, built in, yeah, okay, right. So Hariprasad, ಈಗ screen ಕಾಣ್ತಾ ಇದೆ ನಿಮಗೆ? yes sir, yes ಕಾಣ್ತಾ ಇದೆ. Okay, thank you very much. So my dear friends, ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್ ಈ ಪ್ರೋಗ್ರಾಮ್ ಏನು ಅಂತ ಹೇಳಿದ್ರೆ, ವಿವಾ ಬಿಸ್ನೆಸ್ ಅನ್ನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಅವರ ಬಿಸ್ನೆಸ್ಸಿನ ಕಡೆಗೆ ಅವರನ್ನೇ ಮತ್ತೆ ಓರಿಯೆಂಟ್ ಮಾಡುವಂತ ಒಂದು ಬಿಸ್ನೆಸ್. ಹೇಗೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ನೇರವಾಗಿ ಹೀಗೆ ಹೋಗ್ತಾ ಇರ್ತೀವಿ, ಸಡನ್ಲಿ ಒಂದ್ ರೀತಿಯಾದ ಡೈವರ್ಷನ್ ಬಂದಿರತ್ತೆ, ರೈಟ್? ಹಬ್ಬ ಬಂತು, ಸಡನ್ಲಿ ಡೈವರ್ಟ್ ಆದ್ವಿ. ಸೊ ಬನ್ನಿ ಹಬ್ಬ ಅಲ್ಲಿ ಇಲ್ಲ, ಇಲ್ಲಿದೆ ಹಬ್ಬ. ವಾರ 2 ಬಂದಾಗ ಪ್ರತಿ ಕ್ಷಣ ಹಬ್ಬ ಅಂತ ಹೇಳಿ ನೆನಪು ಮಾಡುವಂತೆ ವಾಪಸ್ ನಿಮಗೆ ಓರಿಯಂಟೇಷನ್ ಮಾಡುತ್ತೆ. ನೇರವಾಗಿ ಹೋಗ್ತಾ ಇರ್ತೀವಿ, ಯಾರೋ ನಮ್ಮನ್ನ ಕೆಲವರು ತಲೆ ಕೆಡಿಸ್ಬಿಟ್ಟಿರ್ತಾರೆ. ಸೊ ಅಲ್ಲಿಂದ ವಾಪಸ್ ನಮ್ಮನ್ನ ಓರಿಯಂಟೇಷನ್ ಮಾಡುವಂತ ಒಂದು ಕಾರ್ಯಕ್ರಮ. ಅಂದ್ರೆ ನಮ್ಮನ್ನ ನಾವು ಪದೇ ನಾವು ಯಾವ ದಿಕ್ಕಲ್ಲಿ ಪಯಣಿಸ್ತಾ ಇದ್ದೀವಿ ಅಂತ ವಿಚಾರಿಸಿ, ಆ ದಿಕ್ಕಲ್ಲಿ ಯಾವ ತರ ಅಂತ ಹೇಳಿದ್ರೆ, ಬೆಂಗಳೂರಿಂದ ನಾವು ಶಿವಮೊಗ್ಗ ಹೋಗ್ಬೇಕಾದ್ರೆ ನೆಲಮಂಗ್ಲ ಬರುತ್ತೆ, ನೆಲಮಂಗ್ಲ ಹತ್ರ ಅಲ್ಲಿ ಬೋರ್ಡ್, ಗ್ರೀನ್ ಕಲರ್ ಅಲ್ಲಿ ಬೋರ್ಡ್ ಇರುತ್ತೆ, ಅಲ್ಲಿ ಹಾಕಿರ್ತಾರೆ. ಸೀದಾ ಹೋದ್ರೆ ನಿಮ್ಗೆ ಹಾಸನ್, ಇದು ತುಮಕೂರು ಬರುತ್ತೆ, ಲೆಫ್ಟ್ ತಗೊಂಡ್ರೆ ಹಾಸನ್ ಅಂತ ಹೇಳಿ. ಸೊ ನಾವು ಹಾಗೆ ನೇರವಾಗಿ ತುಮಕೂರು ಕಡೆ ಹೋಗ್ತೀವಿ. ತುಮಕೂರು ಹೋದ್ಮೇಲೆ ಅಲ್ಲಿಂದ ಬೇರೆ ಊರುಗಳು ಬರುತ್ತೆ, ಟಿಪ್ಟೂರು, ಅರಸೀಕೆರೆ, ರೈಟ್? ಈ ತರ ಹೋಗ್ತಾ ಫೈನಲಿ ಯು ರೀಚ್ ಶಿವಮೊಗ್ಗ. ಸೊ ಆ ರೀತಿ ನಾವು ಕರೆಕ್ಟ್ ಆದ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಾ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳುವಂತ ಒಂದು ಸೆಷನ್. ಸೊ ಹಾಗಾಗಿ ವಿವಾ ಡಿಸ್ಟ್ರಿಬ್ಯೂಟರ್ಸ್ ಓರಿಯಂಟೇಷನ್ ಅನ್ನೋದು ಹೊಸಬರಿಗೆ ಮಾತ್ರವಲ್ಲ, ಹಳಬರಿಗೂ ಕೂಡ ಇದು ಬಹಳ ಮುಖ್ಯವಾದಂತ ಒಂದು ಕಾರ್ಯಕ್ರಮ. ಸೊ ಹೋಮ್ ಬೇಸ್ಡ್ ಬಿಸ್ನೆಸ್, ಹೋಮ್ ವರ್ಕ್ ಮಾಡ್ತಾ ಇದ್ದಂತ ನಮ್ಮನ್ನ ಇವತ್ತು COVID-19 ವರ್ಕ್ ಫ್ರಮ್ ಹೋಮ್ ಮಾಡಿಸ್ಬಿಟ್ಟಿದೆ. ಒಂದ್ ಸೀಸನ್ ಅಲ್ಲಿ ಹೋಮ್ ವರ್ಕ್ ಮಾಡ್ತಿದ್ವಿ ಸ್ಕೂಲ್ ಅಲ್ಲಿ ಇದ್ದಾಗ, ಇವಾಗ ಮತ್ತೆ ನಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ಬಿಟ್ಟಿದೆ. ಸೊ ಹೋಮ್ ವರ್ಕ್ಗೂ ವರ್ಕ್ ಫ್ರಮ್ ಹೋಮ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅವಾಗ ನಾವು ಚಿಕ್ಕ ಮಕ್ಕಳಾಗಿದ್ವಿ, ಇವಾಗ ದೊಡ್ಡ ಮಕ್ಕಳಾಗಿದ್ವಿ, ಅಷ್ಟೇ, ಬೇರೆ ಏನಿಲ್ಲ, ರೈಟ್? ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಮ್ಮ ಬಿಸ್ನೆಸ್ ಯಶಸ್ವಿಕರವಾಗಿ ಈ ಕೋವಿಡ್ ಸಂದರ್ಭದಲ್ಲೂ ಮುಂದುವರಿಯೋದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕಂಪನಿ ಈ ಒಂದು ಬಿಸ್ನೆಸ್ ಅನ್ನ ಸಂಪೂರ್ಣವಾಗಿ ಹೋಮ್ ಬೇಸ್ಡ್ ಬಿಸ್ನೆಸ್ ಆಗಿ ಮಾಡ್ಬಿಟ್ಟಿದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಮೊಬೈಲ್ ನಲ್ಲಿ ಇನ್ನೂ ಆಟ ಆಡ್ತಾ ಕೂತ್ಕೊಂಡ್ರೆ ಪಬ್ಜಿ ಆಡ್ಬೋದು ಮೊಬೈಲ್ ನಲ್ಲಿ, ಆದ್ರೆ ಇಂಡಸ್ ವಿವಾ ಬಿಸ್ನೆಸ್ ಅನ್ನ ನಾವು ಮಾಡಕ್ಕಾಗಲ್ಲ. ಸೊ ಪಬ್ಜಿ ಆಡೋ ತರ ನಾವೇನಾದ್ರೂ ಇದನ್ನ ಆಡಕ್ ಹೋದ್ರೆ 100% ಜೀವನಾನೇ ಒಂದು ಆಟ ಆಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ರೂ ಕೂಡ ಈ ಒಂದು ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಲ್ಯಾಪ್ಟಾಪಿಗೆ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಅಪ್ಗ್ರೇಡ್ ಆಗ್ಬೇಕು ಅಂತ ನಾನು ನಿಮ್ಮನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಅಪ್ಡೇಟೆಡ್ ಯು ವಿಲ್ ಬಿ ಔಟ್ಡೇಟೆಡ್. ಸೊ ಹಾಗಾಗಿ ಒಂದು ಸ್ಮಾರ್ಟ್ ಫೋನ್ಗೆ 15 ದಿನಕ್ಕೊಂದ್ಸರಿ ಅಪ್ಡೇಟ್ ಅಂತ ಕೊಡದೆ ಹೋದ್ರೆ ಸ್ಮಾರ್ಟ್ ಫೋನ್ ವರ್ಕ್ ಆಗಲ್ಲ. ಸೊ ನಾವು ಕೂಡ
ಫೋನ್ಗೆ ಅಪ್ಡೇಟ್ ಮಾಡಿ ಫೋನ್ ಸ್ಮಾರ್ಟ್ ಫೋನ್ ಇಟ್ಕೊಂಡಿದೀವಿ, ಆದ್ರೆ ನಾವಿನ್ನು ಹಂಗೆ ಇದೀವಲ್ಲ ಸ್ವಾಮಿ. ಸೊ ಹಾಗಾಗಿ ದಯವಿಟ್ಟು ಲ್ಯಾಪ್ಟಾಪಿಗೆ ಅಪ್ಗ್ರೇಡ್ ಆಗಿ ಮೈಂಡ್ ಅನ್ನ ಬ್ರಾಡ್ ಆಗಿ ಇಟ್ಕೊಳ್ಬೇಕು. ಹೈವೇ ತರ ಇಟ್ಕೋಬೇಕು, ದೊಡ್ಡದಾಗಿ ಆಲೋಚನೆ ಮಾಡ್ಬೇಕು. ಸಣ್ಣದಾಗಿ ಯೋಚನೆ ಮಾಡಿ ಸಣ್ಣದಕ್ಕೆಲ್ಲ ಮುನ್ಸ್ಕೊಂಡು ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಂಡು ಸಣ್ಣ ತೊಂದರೆಗಳಿಗೆಲ್ಲ ಹತ್ಕೊಂಡು ಕೂತ್ಕೋಬಾರ್ದು. ಮೈಂಡ್ ಬ್ರಾಡ್ ಆಗಿರ್ಬೇಕು, ನಮ್ಮ ಇಂಟರ್ನೆಟ್ ಕನೆಕ್ಷನ್ ಕೂಡ ಬ್ರಾಡ್ ಆಗಿರ್ಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಒಟ್ಟು 7 ಕನೆಕ್ಷನ್ಸ್ ಇದೆ. ನೀವು ಹೇಳಿದ್ರೆ ನಂಬಲ್ಲ. ಒಂದು ಏರ್ಟೆಲ್, ಒಂದು ಆಕ್ಟ್ ಫೈಬರ್, 2 ಬ್ರಾಡ್ ಬ್ಯಾಂಡ್ ಇದೆ, ಯಾಕಂದ್ರೆ ಒಂದು ಕೈ ಕೊಟ್ರೆ ಇನ್ನೊಂದು ಇರ್ಲಿ ಅಂತ. ಅದಾದ್ಮೇಲೆ ಜಿಯೋದು 2 ಕನೆಕ್ಷನ್ಸ್ ಇದೆ, 3 ಕನೆಕ್ಷನ್ಸ್, ಒಂದು ಏರ್ಟೆಲ್ ಕನೆಕ್ಷನ್ ಇದೆ. ಅಂದ್ರೆ ಇದೆಲ್ಲ 3G 4G 5G, ರೈಟ್? ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ವಿಚ್ ವಿ ಹ್ಯಾವ್ ಟು ಡೂ ಇನ್ ಟು ಅವರ್ ಬಿಸ್ನೆಸ್. ಸೊ ಹಾಗಾಗಿ ಅದನ್ನ ಮಾಡಿ, ಝೂಮ್ ಅನ್ನ ಅಪ್ಡೇಟ್ ಮಾಡಿ ಇಟ್ಕೊಳ್ತಾ ಇರಿ ಅವಾಗವಾಗ. ಫೇಸ್ಬುಕ್ ಅನ್ನ ಇನ್ಮೇಲೆ ಯಾವುದೋ ನೆಗೆಟಿವ್ ನ್ಯೂಸ್ ಅನ್ನ ಹಂಚೋದಕ್ಕೆ ಹರಡೋದಕ್ಕೆ ಯೂಸ್ ಮಾಡೋದಕ್ಕಿಂತ ನಮ್ಮ ಏಳಿಗೆಗೋಸ್ಕರ ಫೇಸ್ಬುಕ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸಾಕು ಕಣ್ರಿ, 13-15 ವರ್ಷದಿಂದ ಫೇಸ್ಬುಕ್ ಅವ್ರು ನಮ್ಮನ್ನ ಯೂಸ್ ಮಾಡ್ಕೊಂಡು ಅವರು ಬಿಲಿಯನರ್ ಆಗ್ತಾನೆ ಇದ್ದಾರೆ. ನಾವಂತೂ ನಮ್ ಡೇಟಾಗೆ ನಾವೇ ದುಡ್ಡು ಕೊಡ್ತಾ ಇದೀವಿ, ಬೇಡದೇ ಇರೋ ನ್ಯೂಸ್ ಗಳನ್ನೆಲ್ಲ ಪ್ರಚಾರ ಮಾಡ್ತಾ ಇದೀವಿ. ಬೇಡ, ಸಾಕು. ಟೆಕ್ನಾಲಜಿ ನಮ್ಮನ್ನ ಉಪಯೋಗಿಸ್ಕೊಂಡಿದ್ದು ಸಾಕು. ಇನ್ನು ಮುಂದೆ ಟೆಕ್ನಾಲಜಿಯನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ನಿಮಗೆಲ್ಲ ಹೇಳ್ತಾ ಇದೀನಿ. ಪ್ಲಸ್ ನಮ್ಮ ವಾಟ್ ಯು ಕಾಲ್ ಬಿಸ್ನೆಸ್ ಅಲ್ಲಿ ಬೇಕಾದಂತ ಕಮ್ಯುನಿಕೇಶನ್ ಗೆ ವಾಟ್ಸ್ಆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಆದಷ್ಟು ವಾಟ್ಸ್ಆಪ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ನಿಮಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಅಲ್ಲಿ ಫೇಸ್ಬುಕ್ ಅನ್ನೋದು ಪಬ್ಲಿಕ್ ಕಮ್ಯುನಿಕೇಶನ್ ಅಂಡ್ ಪ್ರಾಸ್ಪೆಕ್ಟಿಂಗ್, ಅಂಡ್ ವಾಟ್ಸ್ಆಪ್ ಅನ್ನೋದು ಇಂಟರ್ನಲ್ ಟೀಮ್ಸ್ ಕಮ್ಯುನಿಕೇಶನ್. ಸೊ ನಿಮ್ಮ ಅಪ್ಲೈನ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ರೆಸ್ಪಾನ್ಸ್ ಗುಡ್ ಮಾರ್ನಿಂಗ್ ಅಂತ ಇರಬೇಕು. ಅವ್ರು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವ್ ಎದ್ದಿದ್ದೀರಾ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ, ನೀವ್ ಎಷ್ಟು ಚುರುಕಾಗಿದ್ದೀರಾ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರು ಗುಡ್ ಮಾರ್ನಿಂಗ್ ಕಳಿಸಿ ನೀವು 4 ದಿನ ಆದ್ಮೇಲೆ ಸಾರ್ ಮೆಸೇಜ್ ಏನಾದ್ರು ಮಾಡಿದ್ರ ಅಂದ್ರೆ 100% ನಿಮ್ ಹೆಸರನ್ನ ಎಡಿಟ್ ಮಾಡಿ ನಾಲಾಯಕ್ ಅಂತ ಇಟ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅಪ್ಲೈನ್ ಜೊತೆ ವಾಟ್ಸ್ಆಪ್ ಅಲ್ಲಿ ಸತತವಾಗಿ ಕಮ್ಯುನಿಕೇಶನ್ ಅಲ್ಲಿರಿ. ಅದ್ರ ಜೊತೆಗೆ ಗೂಗಲ್ ಪೇ, ಯಾಕೆಂದ್ರೆ ಕರೆನ್ಸಿನ ಕೈಯಲ್ಲಿ ಮುಟ್ಟಿದ್ರೆ ಕೊರೋನಾ ಹರಡುತ್ತಂತೆ. ಹಾಗಾಗಿ ಗೂಗಲ್ ಪೇ ನಲ್ಲೇ ಇನ್ಮೇಲೆ ನಾವೆಲ್ಲ ವ್ಯವಹಾರಗಳನ್ನ ಮಾಡ್ಕೊಳ್ಳೋಣ. ನಮ್ಮ ಇಂಡಸ್ ವಿವಾದ ಚಾನೆಲ್ ಈಗ ತಾನೇ ನಮ್ಮ ರಿಷಿಕಾ ಮೇಡಮ್ ಯಾವ ತರ ನಮ್ಗೆ ಅಪ್ಗ್ರೇಡ್ ಮಾಡಿಸಿದ್ರು ಒತ್ತಾಯ ಪೂರ್ವಕವಾಗಿ, ಹಾಗೆ ನಿಮಗೆ ಒತ್ತಾಯ ಪೂರ್ವಕವಾಗಿ ಮಾಡೋವರೆಗೂ ಇಟ್ಕೊಳಕ್ ಹೋಗ್ಬೇಡಿ. ನೀವೇ ಹೋಗಿ ಇಂಡಸ್ ವಿವಾದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ನಮ್ ಸಬ್ಸ್ಕ್ರಿಪ್ಷನ್ ಇಂದ ಕಂಪನಿ ದುಡ್ಡು ಮಾಡ್ತಾರ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಆಕ್ಚುಲಿ ನಿಮ್ ಸಬ್ಸ್ಕ್ರಿಪ್ಷನ್ ಇಲ್ದೇನೆ ಕಂಪನಿ 500 ಕೋಟಿ ದಾಟ್ಬಿಟ್ರು. ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಅನ್ನೋದು ಅದರಿಂದ ದುಡ್ಡು ಮಾಡಕ್ಕಲ್ಲ, ಜನರಿಗೆ ಇನ್ಫಾರ್ಮೇಶನ್ ತಲುಪಿಸೋದಕ್ಕೋಸ್ಕರ. ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಲೈಕ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಂಡ್ ಪ್ರಾಡಕ್ಟ್ ಡೆಲಿವರಿ ಇವತ್ತಿಗೆ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಇನ್ನು ಬರುವಂತ ಕಾಲಗಳಲ್ಲಿ ವಿ ವಿಲ್ ಡಿಪೆಂಡ್ ಅಪಾನ್ ಡ್ರೋನ್ಸ್ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಇದು ನಮ್ಮ ಕಂಪನಿಯ ಒಂದು ಬೇಸಿಕ್ ಟೈಪ್ ಆಫ್ ಬಿಸ್ನೆಸ್ ಬಗ್ಗೆ ನಿಮಗೆ ಹೇಳಿದಂತ ವಿಚಾರ. ಈಗ ನಾವು ಯಾವ ಕ್ಷೇತ್ರದಲ್ಲಿದ್ದೀವಿ, ಒಂದಾನೊಂದು ಕಾಲದಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ನಾವು ಸಂತೆಗೆ ಹೋಗ್ತಾ ಇದ್ವಿ. ತಿಂಗಳಿಗೊಂದ್ಸಾರಿ ಅಥವಾ ವಾರಕ್ಕೊಂದ್ಸಾರಿ ಶಾಂಡೀಸ್ ಅಂತ ಹೇಳ್ತಾರೆ ನಮ್ಮ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಸಂತೆ ಅಂತ ಹೇಳ್ತೀವಿ. ಸೊ ಆ ಸಂತೆ ಈಗ ಕೆಲವು ಕಡೆ ಶನಿವಾರ ಸಂತೆ, ಬುಧವಾರ ಸಂತೆ, ಮಂಗಳವಾರ ಸಂತೆ, ಸೋಮವಾರ ಸಂತೆ ಅಂತೆಲ್ಲ ಜಾಗ ಹೆಸರುವಾಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸಂತೆಗೆ ಹೋಗ್ತಾ ಇದ್ದಂತ ಕಾಲ ಒಂದು. ಅದಾದ್ಮೇಲೆ ನಮ್ಮ ಬಜಾರ್ ಸಿಸ್ಟಮ್ ಸ್ಟಾರ್ಟ್ ಆಯ್ತು, ಎಸ್ಪೆಷಲಿ ಸೂಪರ್ ಮಾರ್ಕೆಟ್ಸ್ 2000ರಿಂದ 2010ರಲ್ಲಿ ನೋಡಿದಾಗ ರೀಟೇಲಿಂಗ್ ಕಂಪನಿಗಳ ಒಂದು ಆರ್ಗನೈಸ್ ರೀಟೇಲಿಂಗ್ ಕಂಪನಿಗಳ ಒಂದು ಬೆಳವಣಿಗೆ. ಅದಾದ್ಮೇಲೆ ಇದೆಲ್ಲ ಸಾಕು ಅಂತ ಹೇಳಿ ಅದನ್ನೆಲ್ಲ ಇಂಟರ್ನೆಟ್ಗೆ ತಂದು ಹಾಕಿದಂತ ಇ ಕಾಮರ್ಸ್ ಕಂಪನಿಗಳ ಒಂದು ಬೆಳವಣಿಗೆ, ಎಸ್ಪೆಷಲಿ ಜೆಫ್ ಬೆಜೋಸ್, ಅಮೆಜಾನ್, ಫ್ಲಿಪ್ಕಾರ್ಟ್ ಅಂಡ್ ಸಚಿನ್ ಬನ್ಸಲ್ ಅಂಡ್ ಇಂಡಿಯಾ ಮಾರ್ಟ್ ಅಂಡ್ ಸ್ನ್ಯಾಪ್ಡೀಲ್ ಇಂಥ ಕಂಪನಿಗಳ ಬೆಳವಣಿಗೆ ಲಾಸ್ಟ್ 10 years ಅಲ್ಲಿ ಆಯ್ತು. ಈಗ ಇನ್ ಮುಂದೆ ಉದ್ಭವ ಆಗೋದಕ್ಕೆ ಹೊರಟಿರುವಂತ ಒಂದು ಕ್ಷೇತ್ರ, ಅವರು ಡೆವಲಪ್ ಆಗಿದ್ ಇವರು ಡೆವಲಪ್ ಆಗಿದ್ ನೋಡಿ ಚಪ್ಪಾಳೆ ಹೊಡೆದು ಕೈ ಕೆಂಪಗಾಯ್ತು ಹೊರತು ನಮಗೇನು ಸಿಗ್ಲಿಲ್ಲ. ಇನ್ಮೇಲಾದ್ರೂ ನಮ್ಮ ಕ್ಷೇತ್ರದ ಬಗ್ಗೆ ನಾವು ಹೆಮ್ಮೆ ಪಡುವಂತ ಸಂದರ್ಭ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಇಂಡಸ್ ವಿವಾ ಅನ್ನುವಂತಹ ಕಮ್ಯುನಿಟಿ ಕಾಮರ್ಸ್ ಕಂಪನಿಗಳ ಬೆಳವಣಿಗೆ ಇನ್ನು ಮುಂದೆ ಆಗೋದಕ್ಕೆ ಹೊರಟಿದೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಸರಿಯಾದ ಟೈಮಲ್ಲಿ
ಸರಿಯಾದ ಕಂಪನಿಯಲ್ಲಿ ಸರಿಯಾದ ಕ್ಷೇತ್ರದಲ್ಲಿದ್ದೀವಿ ಅಂತ ಬಹಳ ಹೆಮ್ಮೆ ಪಡೋದನ್ನ ಮರಿಬೇಡಿ. ಬೇರೆಯವರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ರು ಕೂಡ ಅದು ಇದು ಏನೇನೋ ಹಾಳು ಮುಳು ಮಾಡ್ಕೊಳ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡ್ಬಿಟ್ಟು ಹೌದಾ ಬಿಡ್ರಪ್ಪ, ನಿಮ್ದೆಲ್ಲ ಇವತ್ತಿನ ಬಿಸ್ನೆಸ್, ನಮ್ದೆಲ್ಲ ಫ್ಯೂಚರ್ ಬಿಸ್ನೆಸ್, ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೊಳ್ಬೇಕಾಗತ್ತೆ. ಸೊ ಕಮ್ಯುನಿಟಿ ಕಾಮರ್ಸ್ ಕಂಪನಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಪ್ರಾಡಕ್ಟ್ ಅನ್ನೋದು ಮ್ಯಾನುಫ್ಯಾಕ್ಚರ್ ಆಗತ್ತೆ. ಮ್ಯಾನುಫ್ಯಾಕ್ಚರರ್ ಇಂದ ಅದು ಕಸ್ಟಮರ್ಗೆ ತಲುಪೋದಕ್ಕೆ ಬೇಕಾದಂತ ಮಧ್ಯವರ್ತಿಗಳು ಸಾಕಷ್ಟು ಜನ ಇರ್ತಾರೆ. ಈ ಮಧ್ಯವರ್ತಿಗಳು ಯಾರು? ದೊಡ್ಡ ದೊಡ್ಡ ಗೋಡೌನ್ಸ್, ದೊಡ್ಡ ದೊಡ್ಡ ಒಂದು ಸ್ಟಾಕ್ ಅನ್ನ ಇಟ್ಕೊಳ್ಳುವಂತ ಸೂಪರ್ ಸ್ಟಾಕಿಸ್ಟು, ಹೋಲ್ಸೇಲರ್ಸ್, C&F ಏಜೆಂಟ್ಸ್, ವೇರ್ ಹೌಸ್ ಇಟ್ಕೊಂಡಿರೋರು, ಇವರೆಲ್ಲರೂ ಕೂಡ ಮಧ್ಯವರ್ತಿಗಳು. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಶ್ರೀಮಂತರಿಗೆ ಮಾತ್ರ ಅವಕಾಶ ಇನ್ನೂ ಹಣವನ್ನ ಮಾಡೋದಕ್ಕೆ. ಆದ್ರೆ ಬಡವರಿಗೆ, ಕಾಮನ್ ಮ್ಯಾನ್ ಯಾರಿದ್ದಾರೆ, ನಮ್ಮ ಸಾಮಾನ್ಯ ಜನಗಳಿಗೆ ಯಾವುದೇ ಅವಕಾಶವಿಲ್ಲದಂತ ಒಂದು ಪದ್ಧತಿ ಇದುವರೆಗೂ ನಡೆದು ಬಂದಂತ ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಥವಾ ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅಂಡ್ ಅಲ್ಲಿ ಜಾಹೀರಾತು ಕೊಡೋದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಅಂಡ್ ಸೂಪರ್ ಸ್ಟಾರ್ಸ್ ಅಂಡ್ ಸ್ಪೋರ್ಟ್ಸ್ ಸ್ಟಾರ್ಸ್ ಅನ್ನ ಉಪಯೋಗ ಪಡಿಸ್ಕೊಳ್ತಾ ಇದ್ರು. ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟು ಪ್ರಾಡಕ್ಟ್ಸ್ ಅನ್ನ ಅವರು ಮಾರ್ಕೆಟಿಂಗ್ ಮಾಡಕ್ ಹೇಳ್ತಿದ್ರು ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡಕ್ ಹೇಳ್ತಿದ್ರು. ಜಾಹೀರಾತನ್ನ IPL ಅಲ್ಲಿ, ಮಾಸ್ ಮೀಡಿಯಾದಲ್ಲಿ ಕೊಡ್ಬೇಕಾದ್ರೆ 1 ಸೆಕೆಂಡ್ಗೆ ಎಷ್ಟೋ ಕ್ರೋರ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಕ್ಷೇತ್ರ ಏನ್ ಮಾಡ್ತಾ ಇದೆ, ನಿಮ್ಮಂತ ನನ್ನಂತ ಟೆಕ್ ಸ್ಯಾವಿ ಆಂಟ್ರಪ್ರಿನರ್ಸ್ ಅಂದ್ರೆ ನೋಡಿ, ಈಗ ಒಂದೊಂದು ಬ್ರ್ಯಾಂಡ್ ದೊಡ್ಡ ಸೂಪರ್ ಬ್ರ್ಯಾಂಡ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಆ ಬ್ರ್ಯಾಂಡ್ ಬಗ್ಗೆ ಸಿಕ್ಕಾಪಟ್ಟೆ ಗೊತ್ತಿಲ್ಲದೆ ಮಾತಾಡುವಂತ ಅಮಾಯಕ ಕಸ್ಟಮರಿನ ಒಂದು ರೆಕಮೆಂಡೇಶನ್ ಇದೆ. ಆದ್ರೆ ಇದನ್ನ ದೊಡ್ಡ ದೊಡ್ಡ ಕಂಪನಿಗಳು ಅವರ ಬ್ರ್ಯಾಂಡ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡ್ರೆ ಹೊರತು ನಮಗೆ ಅದರಿಂದ ಏನು ಸಿಗುತ್ತಿರ್ಲಿಲ್ಲ. ನಮ್ಮ ಮನೆ ಹತ್ರ ನೀವು ಬಂದ್ರೆ ತಾಜಾ ತಿಂಡಿ ಅಂತ ಒಂದು ಒಳ್ಳೆ ಹೋಟ್ಲ್ ಇದೆ. ಆ ಹೋಟೆಲ್ ನೋಡಿದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು, ಈ ತರ ಒಳ್ಳೆ ಹೋಟ್ಲ್ ಇದೆ, ಹೋಗ್ ನೋಡು ಅಂತ ಹೇಳ್ಬಿಟ್ಟು ಹೋಗ್ ಬಂದವರು. ನಾನು ಮಿನಿಮಮ್ ಒಂದು 100 ಜನಕ್ಕೆ ಇದೇ ಬಾಯಿಂದ ಹೇಳಿದ್ದೀನಿ, ದಯವಿಟ್ಟು ಹರಿಪ್ರಸಾದ್ ಜಯನಗರಕ್ಕೆ ಬಂದ್ರೆ ತಾಜಾ ತಿಂಡಿ ಮಿಸ್ ಮಾಡಬಾರ್ದು, ಪ್ರವೀಣ್ ಜಿ ತಾಜಾ ತಿಂಡಿ ಮಿಸ್ ಮಾಡಬಾರ್ದು, ಶರವಣ್ ತಾಜಾ ತಿಂಡಿ. ಈ ತರ ಹೇಳಿ ಹೇಳಿ ಇವತ್ತು ಅದೇ ತಾಜಾ ತಿಂಡಿಗೆ ಹೋದ್ರೆ ನನಗೆ ಒಂದು ಕಾಫಿ ಕೂಡ ಫ್ರೀ ಆಗಿ ಸಿಗೋದಿಲ್ಲ. ಮಾಲೀಕರು ನಮ್ಮನ್ನ ನೋಡಿ, ಸೈಡ್ ಅಲ್ಲಿ ಬರಪ್ಪ, ಕ್ಯೂ ಅಲ್ಲಿ ಬರಪ್ಪ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಮಾಸ್ಕ್ ಎಲ್ಲ ಹಾಕೊಂಡು ಹೋಗಿರ್ತಲ್ಲ, ಗೊತ್ತಾಗಲ್ಲ ಅವ್ರಿಗೆ, ರೈಟ್? ಸೊ ಈ ತರ ರೆಕಮೆಂಡೇಶನ್ ಮಾಡಿ 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 ಎಷ್ಟೋ ಡಾಕ್ಟರ್ಗಳನ್ನ, ಹಾಸ್ಪಿಟಲ್ಗಳನ್ನ, ಮಸಾಲ್ ದೋಸೆಯನ್ನ ಅಥವಾ ಸಿಕ್ಕಾಪಟ್ಟೆ ವಿಷಯಗಳನ್ನ ನಾವು ಬ್ರ್ಯಾಂಡ್ ಆಗಿ ಮಾಡಿದ್ದೀವಿ. ಅದರಿಂದ ನಮಗೆ ಏನು ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಕಸ್ಟಮರ್ ಹೇಳುವಂತ ಒಂದು ಸ್ಯಾಟಿಸ್ಫೈಡ್ ಕಸ್ಟಮರ್ ಹೇಳುವಂತ ಮಾತಲ್ಲಿ ಒಂದು ಪ್ರಾಡಕ್ಟಿನ ಸೇಲ್ ಅಡಗಿದೆ, ಒಂದು ಪ್ರಾಡಕ್ಟಿನ ವಿಜಯವೂ ಅಡಗಿದೆ, ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ಆಗುವಂತ ಒಂದು ಇತಿಹಾಸವೇ ಅಡಗಿದೆ ಅನ್ನುವಂತ ವಿಷಯವನ್ನ ಅರ್ಥ ಮಾಡಿಕೊಂಡು ಅದೇ ವಿಷಯವನ್ನ ನೀವು ಶ್ರೀಮಂತರಾಗೋದಿಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ 2 ಕೈಗಳನ್ನ ವಿಶಾಲವಾಗಿ ನಿಮಗೆ ಒಂದು ಅವಕಾಶವನ್ನ ಕೊಡ್ತಾ ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ಬೆಳೀರಿ ಅಂತ ನಮ್ಮ ಕಂಪನಿ ಹೇಳ್ತಾ ಇದೆ. ಸೊ ನಾವು ನಮ್ಮ ನೆಟ್ವರ್ಕ್ ಅಲ್ಲಿ ನಮಗೆ ಆಲ್ರೆಡಿ ನ್ಯಾಚುರಲ್ ಆಗಿ ಹುಟ್ಟಿದಾಗ್ಲಿಂತ ನಾವು ಮಾಡಿಟ್ಟಿರುವಂತ ನ್ಯಾಚುರಲ್ ನೆಟ್ವರ್ಕ್ ಅಲ್ಲಿ ಸುಮಾರು ವಿಷಯಗಳನ್ನ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಇವತ್ತು ಏನಿಲ್ಲ, ನಾವು ಮನೆಯಲ್ಲಿ ಯಾವುದೇ ಒಂದು ಸಣ್ಣ ವಿಷಯ ಏನಾದ್ರೂ ನಾವು ಒಂದು ತಗೊಂಡ್ ಬಂದ್ವಿ, ಈಗ ಯಾವುದೋ ಒಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಏನೋ ಒಂದು ವಿಷಯ ಚೆನ್ನಾಗಿದೆ ಅಂದ್ರೆ ಎಸ್ಪೆಷಲಿ ಲೇಡೀಸ್ ಅವರ ಗ್ರೂಪ್ಸ್ ಎಲ್ಲ ನೋಡ್ತಾ ಇದ್ರೆ ಅವರು ಸಣ್ಣ ಒಂದು ಚಪ್ಪಲಿ ತಗೊಂಡ್ ಬಂದ್ರು, ಆ ಚಪ್ಪಲಿ ಫೋಟೋ ಹಿಡಿದ್ಬಿಟ್ಟು ಈ ಅಂಗಡಿಗೆ ಹೋಗಿ ತಗೊಳ್ಳಿ ಅಂತ ಎಷ್ಟು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿರ್ತಾರೆ ಗೊತ್ತಾ? ಆಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳಿರ್ತಾರೆ ಅವ್ರ ಫ್ರೆಂಡ್ಗೆ, ಏನೇ ತಗೊಂಡೇನೆ ಹೋಗಿ ಚಪ್ಪಲಿ, ರೆಡ್ ಕಲರ್ ತಗೊಂಡ್ಯಾ, ಪಿಂಕ್ ಕಲರ್ ತಗೊಂಡ್, ಅಂದ್ರೆ ಫಾಲೋ ಅಪ್ ಕೂಡ ಮಾಡಿರ್ತಾರೆ. ಸೊ ನಮ್ಮ ಕಂಪನಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಅವರು ಇವ್ರನ್ನೆಲ್ಲ ಬೆಳೆಸಿದ್ದು ಸಾಕು, ಇನ್ ಮುಂದೆ ನಿಮ್ಮ ರೆಕಮೆಂಡೇಶನ್ ನಿಮಗೆ ಕೆಲ್ಸಕ್ಕೆ ಬರ್ಲಿ ಅಂತ ಹೇಳಿ ನಮ್ಮ ಕಂಪನಿ ಅವಕಾಶ ಕೊಡ್ತಾ ಇದೆ. ದಟ್ ಇಸ್ ಕಮ್ಯುನಿಟಿ ಕಾಮರ್ಸ್ ಲ್ಯಾಪ್ಟಾಪ್ ಬ್ರಾಡ್ಬ್ಯಾಂಡ್. ಅಂಡ್ ನಾವು ನಮ್ಮ ಸಮಯವನ್ನ ಇಲ್ಲಿ ಹೂಡಿಕೆ ಮಾಡಿ ಅದ್ಭುತವಾದಂತ ಬಿಸ್ನೆಸ್ ಅನ್ನ ವಿಶ್ವದಾದ್ಯಂತ ಮಾಡುವಂತ ಸೂಪರ್ ಆಗಿರುವಂತ ಅಮೋಘವಾದಂತ ಒಂದು ಅವಕಾಶವನ್ನ ನಮ್ಮ ಕಂಪನಿ ನಮಗೆ ಕೊಡ್ತಾ ಇದೆ. ಇಲ್ಲಿ ರಿಟರ್ನ್ಸ್ ಹೇಗೆ ಅಂದ್ರೆ, ಅವರವರ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲವು ಕೊಡಲಾಗುತ್ತೆ, ರೈಟ್? ಸೊ ನೀವು ಎಷ್ಟೊತ್ತು ನೀವು ಟೈಮ್ ನ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಫಾಸ್ಟ್ ಆಗಿ ನಿಮ್ ಬಿಸ್ನೆಸ್ ನ ಡೆವಲಪ್ ಮಾಡ್ತೀರಾ, ಅಷ್ಟೇ ಫಾಸ್ಟ್ ಆಗಿ ನಿಮಗೆ ರಿಟರ್ನ್ಸ್ ಕೂಡ ಕಂಪನಿಯವರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಹಣೆ ಬರ ಯಾವುದೋ ಒಂದು ರೆಸ್ಯೂಮ್ ಅಂತ ಹೇಳಿದ್ರೆ ಬಯೋಡೇಟಾ, ಕೆಲವ್ರು ಏನ್ ಮಾಡ್ತಾರೆ, ಅವರ ಇಡೀ ಹಣೆ ಬರನ ಇದ್ರಲ್ಲಿ ಬರ್ಬಿಟ್ಟು
ಇದನ್ನ ಬಯೋಡೇಟಾ ಅಂತ ತಗೊಂಡೋಗಿ ಕಂಪನಿಯ ಕಾಲಲ್ಲಿ ಇಡ್ತಾರೆ. ಕಂಪನಿಯವರು ಅದನ್ನ ನೋಡ್ಬಿಟ್ಟು ನಿಮ್ದು ಎಜುಕೇಶನ್ ಪ್ರಕಾರ ನಿಮ್ಮ ಸ್ಯಾಲರಿ ಇಷ್ಟೇ, ನಿಮ್ಗೆ PF ಇಷ್ಟಿರತ್ತೆ, ಇಷ್ಟೇ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಬಿಡ್ತಾರೆ. ನಮ್ಮ ಹಣೆ ಬರನ ಯಾರೋ ಡಿಸೈಡ್ ಮಾಡ್ತಾರೆ. ಅಂತಹ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ರೆಸ್ಯೂಮ್ ಅನ್ನ ಇನ್ಮೇಲೆ ಇಟ್ಕೊಂಡು ಇದೇ ನೀವು ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಅದೇ ರೆಸ್ಯೂಮ್ ಅನ್ನ ಹಿಂದೆ ತಿರುಗಿ ನೋಡಿದ್ರೆ ಖಾಲಿ ಹಾಳೆ ಇರುತ್ತೆ. ಇಂಡಸ್ಟ್ರಿಯಾಗೆ ನೀವು ಬಂದಾಗ ಖಾಲಿ ಹಾಳೆನ ನಿಮಗೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದಾರೆ, ನಿಮಗೆ ತಾಕತ್ತು, ಕೆಪಾಸಿಟಿ ಎಷ್ಟಿದೆಯೋ, ಟ್ಯಾಲೆಂಟ್ ಎಷ್ಟಿದೆಯೋ ಅಷ್ಟು ವರ್ಕ್ ಮಾಡಿ, ನಿಮಗೆ ಬೇಕಷ್ಟು ಎಷ್ಟು ಬೇಕನ್ಸೋದು ಅಷ್ಟು ಕೊಡೋದಕ್ಕೆ ಕಂಪನಿ ರೆಡಿ ಆಗಿದ್ದಾರೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಬಿಸ್ನೆಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ಈ ಬಿಸ್ನೆಸ್ ಅನ್ನ ಸಾಮಾನ್ಯವಾಗಿ ತಗೊಳಕ್ ಹೋಗ್ಬೇಡಿ. ಜೀವನ 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 ಜನರ ಜೀವನವನ್ನ ಬದಲಾಯಿಸ್ಬಿಡುವಂತ ತಾಕತ್ತು ಈ ಒಂದು ಬಿಸ್ನೆಸ್ ಇದೆ. ದಯವಿಟ್ಟು ಅದನ್ನ ಮರಿಬೇಡಿ. ಜೀವನವನ್ನ ಬದಲಾಯಿಸೋದಕ್ಕೆ ಈ ಒಂದು ಅವಕಾಶವನ್ನ ಕೈಗೆತ್ಕೊಂಡು ಮುಂದುವರಿತಾ ಇರುವಂತ ಒಂದು ಸಮೂಹ, ಒಂದು ಕಮ್ಯುನಿಟಿ ನಿಮ್ಮ ಸ್ಕ್ರೀನ್ ಅಲ್ಲಿ ನಾವು ನೋಡ್ಬೋದು. ನೀವೆಲ್ಲ ಇವರೆಲ್ಲರೂ ಇಷ್ಟು ಎಕ್ಸೈಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಗೊತ್ತಿರೋ ಒಂದ್ ವಿಷಯ ಏನು ಅಂದ್ರೆ, ನಾವು ಕರೋಡ್ಪತಿ, ನಮ್ಮ ಮುಂದಿನ ಜನರೇಷನ್ ಪಕ್ಕಾ ಕರೋಡ್ಪತಿ ಅನ್ನುವಂತ ಕಾನ್ಫಿಡೆನ್ಸ್ ಒಬ್ಬೊಬ್ಬರ ಮುಖದಲ್ಲಿ ನೀವು ನೋಡಬಹುದು ಇಲ್ಲಿ. ಸೊ ದಾಟ್ ಈಸ್ ವಾಟ್ ವಿ ಸೇ ಇಂಡಸ್ ವಿವಾ. ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಈ ಬಿಸ್ನೆಸ್ ಅನ್ನ ಏನಕ್ಕೆ ಮಾಡ್ಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಬಲವಾದ ಕಾರಣ ಇದೆ. ಈ ಒಂದು ಬಿಸ್ನೆಸ್ ಅಲ್ಲಿ ಶ್ರೀಮಂತರು ಮಾತ್ರ ಶ್ರೀಮಂತರು ಆಗೋದಲ್ಲ, ಸಾಮಾನ್ಯ ಜನರು ಕೂಡ ಅಸಾಮಾನ್ಯರಾಗಿ ಪರಿವರ್ತನೆಯನ್ನ ಹೊಂದಬಹುದು. ಹೇಗೆ? ಇವತ್ತು ನೀವು ಕೈ ಜೋಡಿಸಿದಂತ ಈ ಸಂಸ್ಥೆ ಕೇವಲ 6.5 ವರ್ಷಗಳಲ್ಲಿ ಗಡಗಡ ಗಡಗಡ ಅಂತ ಇಡೀ ಇಂಡಸ್ಟ್ರಿಯನ್ನೇ ನಡಗಿಸುವಂತ 150% ಗ್ರೋತ್ ಅನ್ನ ಹೊಂದಿರುವಂತ ಗ್ರೇಟೆಸ್ಟ್ ಕಂಪನಿ ಇಂಡಸ್ ವಿವಾ. ಅದರ ಜೊತೆಗೆ 2014ರಲ್ಲಿ ಸ್ಟಾರ್ಟ್ ಆದಂತ ನಮ್ಮ ಸಂಸ್ಥೆ ಇವತ್ತು ಬರೀ ಭಾರತದಲ್ಲಿ ಮಾತ್ರವಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇಡೀ ವಿಶ್ವವೇ ಎದ್ದು ನೋಡುವಂತೆ ಅಮೆರಿಕಾದಲ್ಲೂ ಕೂಡ ತನ್ನ ಹೆಜ್ಜೆಯನ್ನು ಇಟ್ಟು ಸಾಧನೆಯನ್ನ ಮಾಡೋದಕ್ಕೆ ಮುಂದೆ ಹೋಗ್ತಾ ಇರುವಂತ ಒಂದು ಸಾಧಕರ ಒಂದು ಸಮೂಹ ಈ ಒಂದು ಇಂಡಸ್ ವಿವಾ ಮೈ ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆಗೆ ನಮ್ಮ ಸ್ಟ್ಯಾಂಡರ್ಡ್ ಅಂತಿಂತ ಸ್ಟ್ಯಾಂಡರ್ಡ್ ಅಲ್ಲ, ಇವತ್ತು ಮೇಡ್ ಇನ್ ಜಪಾನ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ಅಂತಹ ಸ್ಟ್ಯಾಂಡರ್ಡ್ ಅನ್ನ ನಮ್ಮದಾಗಿಸ್ಕೊಂಡು ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಆ ಒಂದು ಜಾಪನೀಸ್ ಸ್ಟ್ಯಾಂಡರ್ಡ್ ಅಲ್ಲಿ ತಯಾರು ಮಾಡ್ತಾ, ಅದರ ಜೊತೆಗೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟಿಸ್ ಅನ್ನುವಂತ ಸರ್ಟಿಫಿಕೇಶನ್ ಅನ್ನ ಪಡ್ಕೊಂಡಿರುವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದರ ಜೊತೆಗೆ ಕಳೆದ ವರ್ಷ ನಮ್ಮ ಕಂಪನಿ ಮಾಡಿದಂತ ಟರ್ನ್ ಓವರ್ ಅಲ್ಲ ಸ್ವಾಮಿ, ಇದರಲ್ಲಿ 10% ಟರ್ನ್ ಓವರ್ ಮಾಡ್ಬಿಟ್ರೆ ಕೆಲವರು ಊರಿಡೀ ಮೆರವಣಿಗೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ನಮ್ಮ ಸಂಸ್ಥೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇಟ್ಕೊಂಡು ಕಳೆದ ವರ್ಷ ಜನರಿಗೆ ಹಂಚಿರುವಂತ ಒಂದು ಹಣದ ಟೋಟಲ್ ಎಷ್ಟು ಅಂದ್ರೆ 300 ಕೋಟಿಗಿಂತ ಹೆಚ್ಚು ಹಣವನ್ನ ನಿಮ್ಮಂತ ನನ್ನಂತ ಈ ಒಂದು ಪಿಕ್ಚರ್ ಅಲ್ಲಿರುವಂತ ಜನರ ಮನೆಗಳಿಗೆ ತಲುಪಿಸಿದೆ ಅವರವರ ಶ್ರಮಕ್ಕೆ ತಕ್ಕಂತೆ. ಸೊ ಇದು ನಮ್ಮ ಇಂಡಸ್ ವಿವಾ ಕಂಪನಿಯ ಹೆಮ್ಮೆಯ ವಿಚಾರ. ಒಬ್ಬೊಬ್ಬ ಇಂಡಸ್ ವಿವಾ ಡಿಸ್ಟ್ರಿಬ್ಯೂಟರ್ ಕೂಡ ಹೆಮ್ಮೆಯಿಂದ ಫೀಲ್ ಮಾಡಿಕೊಂಡು ಹೆಮ್ಮೆಯಿಂದ ಹೇಳಬೇಕಾದಂತ ಒಂದು ವಿಚಾರ ಮೈ ಡಿಯರ್ ಫ್ರೆಂಡ್ಸ್. ಅದರ ಜೊತೆಗೆ ಕಂಪನಿ ಈ ಬಿಸ್ನೆಸ್ಗೆ ಬರುವಂತ ಪ್ರತಿಯೊಬ್ಬರಿಗೂ ಬೇಕಾದಂತ ಪರಿವರ್ತನೆಯನ್ನ ಹೊಂದೋದಿಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ನಮ್ಮ ಸಂಸ್ಥೆಯವರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಾಡಕ್ಟ್ಸಿನ ಬಗ್ಗೆ ಒಂದಷ್ಟು ಹೇಳ್ಬಿಟ್ಟು ಬಿಸ್ನೆಸ್ಸಿನ ಬಗ್ಗೆ ಮುಂದೆ ನಾವು ಮಾತಾಡೋಣ. ಪ್ರಾಡಕ್ಟ್ಸ್, ಇವತ್ತು ಪ್ರಾಡಕ್ಟ್ಸ್ ಅನ್ನ ನೀವು ಮಾರುವ ಅವಶ್ಯಕತೆ ಇಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ. ಸತ್ಯವನ್ನ ಕೇಳೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಓಕೆ, ನಿನ್ನೆ ರಾತ್ರಿ ಒಂದು ಮೆಸೇಜ್ ಬರ್ತಾ ಇದೆ ನನಗೆ. ಸಾರಿ, ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ, ಇನ್ನು ಕರೆಕ್ಟ್ ಆಗಿ ಮೊನ್ನೆ ರಾತ್ರಿ, ಬುಧವಾರ, ನಿನ್ನೆ ಗುರುವಾರ ರಾತ್ರಿ ವೆಬಥಾನ್, ಎಸ್, ಗುರುವಾರ ಸಂಜೆ ನೈಟ್ ನನಗೆ ಒಂದು ಮೆಸೇಜ್ ಬರ್ತಾ ಇದೆ. ಮಿಸ್ಟರ್ ಪ್ರೇಮ್, ನನಗೆ 40 ಬಾಟಲ್ ಐಪಲ್ಸ್ ಬೇಕಾಗಿದೆ. ಅದನ್ನ ಯಾವಾಗ ನೀವು ನನಗೆ ತಲುಪಿಸೋದಿಕ್ಕೆ ಸಾಧ್ಯ? ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಆ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದ್ದಾರೆ, 40 ಬಾಟಲ್ಸ್ ಬೇಕು. ನಾನು ಬಹಳ ಎಕ್ಸೈಟ್ ಆಗಿ, ಅರೆ 1 ಬಾಟಲ್ ಮಾರ್ಕೊಂಡ್ ಬನ್ನಿ ಅಂದ್ರೆ ನಮ್ ಜನ ಪಲ್ಟಿ ಹೊಡಿತಾರಪ್ಪ, 40 ಬಾಟ್ಲ್ ಅನ್ಕೊಂಡು ನಾನು ತುಂಬಾ ಖುಷಿಯಿಂದ ನೆಕ್ಸ್ಟ್ ಡೇ ಫೋನ್ ಮಾಡಿ, ಎಸ್ ನಿಮ್ ಹೆಸರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮೈ ನೇಮ್ ಇಸ್ ಡಾಕ್ಟರ್ ಅವಿನಾಶ್, ನಿಮ್ ನಂಬರ್ ನನಗೆ ಒನ್ ಆಫ್ ಯುವರ್ ಓಲ್ಡ್ ಫ್ರೆಂಡ್ ಕೊಟ್ರು. ಐಪಲ್ಸ್ ಬಗ್ಗೆ ನೀವು ಆಕ್ಚುಲಿ ಅವ್ರಿಗೆ ಹೇಳಿದ್ರಂತೆ, ಅವ್ರು ತಗೊಂಡಿಲ್ಲ,
ಆದ್ರೆ ನಿಮ್ಮ ಹತ್ರ ಸಿಗತ್ತೆ ಅಂತ ಹೇಳಿದ್ರು. ನನಗೆ ಐಪಲ್ಸ್ ತುಂಬಾ ಇಷ್ಟ ಆಗಿದೆ, 40 ಬಾಟ್ಲು ಬೇಕು ಅಂದ್ರು. ಹಾರ್ಟ್ ವೀಕ್ ಆಗಿರೋರಾಗಿದ್ರೆ ಹಾರ್ಟ್ ಅಟ್ಯಾಕೆ ಬಂದ್ಬಿಡೋದು. ಆದ್ರೆ ನಾನು ಸ್ವಲ್ಪ ಹಾರ್ಟ್ ಸ್ಟ್ರಾಂಗ್ ಐಪಲ್ಸ್ ಕುಡಿತಾ ಇರೋದ್ರಿಂದ ಸೊ ನಾನು ಅವ್ರಿಗೆ ಹೇಳಿದೆ ಎಸ್ ಸರ್ ಡೆಫಿನೆಟ್ ಆಗಿ ಸಪ್ಲೈ ಮಾಡೋಣ. ಆಮೇಲೆ ಹೇಳಿದ್ರು ಓಕೆ ಕಾಸ್ಟ್ ಎಷ್ಟಾಗ್ಬೋದು, ಕಾಸ್ಟ್ ಎಲ್ಲ ಕಳಿಸ್ಕೊಟ್ಟೆ ವಾಟ್ಸ್ಆಪ್ ಅಲ್ಲಿ. ರಿಪ್ಲೈ ಏನ್ ಬಂತು ಗೊತ್ತಾ? ರಿಪ್ಲೈ ಓದೋಣ, ಯಾಕಂದ್ರೆ ನಿಮ್ಗೂ ಕೂಡ ರಿಪ್ಲೈ ಓದೋದ್ರಿಂದ ಸ್ವಲ್ಪ ಇವತ್ತು ಸಾಂತ್ವನ, ಸ್ವಲ್ಪ ಯಾಕಂದ್ರೆ ಸೇಲೇ ಆಗ್ತಿಲ್ವಲ್ಲ ಸ್ವಾಮಿ ಅಂತ ಕೆಲವರು ಇದ್ದಾರೆ, ಅವ್ರಿಗೋಸ್ಕರ ಈ ಮೆಸೇಜ್ ನ ಓದ್ತೀನಿ. ಸೊ ಅವ್ರು ಕಳ್ಸಿದ್ ನೋಡಿ, ರಿಪ್ಲೈ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಫೇಕ್ ಆಗಿ ಹೇಳ್ತಾ ಇಲ್ಲ, ದಿಸ್ ಇಸ್ ಅ ರಿಯಲ್ ಮೆಸೇಜ್. ಓಕೆ, ಸೊ ಅವ್ರು ಹೇಳ್ತಾ ಇದಾರೆ, ಕ್ಯಾನ್ ಯು ಸೆಂಡ್ ಮಿ ದ ಬೆಸ್ಟ್ ಪ್ರೈಸ್ ಫಾರ್ 40 ಬಾಟಲ್ಸ್? We are planning to take 50 iPulse products every month. This month, we are planning to take only 40. So could you please send me the process to place the order? My dear friends, ಏನೋ ಸ್ಲೈಡ್ ಹಾಕೊಂಬಂದ್ ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂಬೇಡಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ. ಇದು ಇವತ್ತು ಮಾರ್ಕೆಟಿನ ಪರಿಸ್ಥಿತಿ. ಮೈ ಡಿಯರ್ ಫ್ರೆಂಡ್, ಎಷ್ಟು ಜನರಿಗೆ ಇಂತ ಒಂದು ಕಾಲ್ಸ್ ಮೆಸೇಜಸ್ ಬರ್ಬೇಕು ಅಂತ ಇಷ್ಟ ಇದೆ? ಸಿಂಪಲ್, ಅಂಗಡಿ ಓಪನ್ ಆಗಿಡಿ ಸ್ವಾಮಿ, ಅಂಗಡಿ ಓಪನ್ ಆಗಿಡಿ. ನಿಮ್ಮ ಫೇಸ್ಬುಕ್ ಅಲ್ಲಿ ಯಾರನ್ನೋ ಕೊಂದಾಕಿದ್ರು, ಯಾರನ್ನೋ ಅಟ್ಟಿಸ್ಕೊಂಡು ಹೋದ್ರು, ಇದನ್ನೆಲ್ಲ ಹಾಕೋದ್ರ ಬದಲು ನಿಮ್ಮ ಫೇಸ್ಬುಕ್ ಅಲ್ಲಿ ಐಪಲ್ಸ್ ಬಗ್ಗೆ ಹಾಕಿ. ಓಕೆ, ಸೊ ಇವತ್ತು ನಮ್ಮ ಪ್ರಾಡಕ್ಟ್ಸಿನ ಡಿಮ್ಯಾಂಡ್ ಅನ್ನೋದು ಕೊರೋನಾ ತಲೆ ಮೇಲೆ ತಟ್ಬಿಟ್ಟು ಹೇಳ್ಬಿಟ್ಟು ಹೋಗಿದೆ ಪ್ರಪಂಚಕ್ಕೆ, ಇಮ್ಯುನಿಟಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಪರಲೋಕಕ್ಕೆ ಪಯಣ ಅಂತೇಳಿ. ಸೊ ಹಾಗಾಗಿ ಇಮ್ಯುನಿಟಿ ಅನ್ನೋದು ಇವತ್ತು ಬಹಳ ಮುಖ್ಯವಾದಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ನಮ್ಮ ಹತ್ರ ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡುವಂತ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ನಮ್ಮ ಅಂಗಡಿನ ಓಪನ್ ಆಗಿ ಇಟ್ಕೊಂಡಿರ್ಬೇಕು. ರೈಟ್? ಬಾಳೆಕಾಯಿ ವ್ಯಾಪಾರ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬಾಳೆಕಾಯಿ ಮಾರುವಂತ ಒಂದು ಸಂತೆನಲ್ಲಿ ನಮ್ದು ಒಂದು ಅಂಗಡಿ ಹಾಕೊಂಡು ಒಂದಷ್ಟು ಬಾಳೆಕಾಯಿನ ಇಟ್ಕೊಂಡು ನಾವು ಕೂತಿರ್ಬೇಕು. ಹೌದಾ ಅಲ್ವಾ? ಸೊ ಅವಾಗ ನಮ್ಗೆ ಬಾಳೆಕಾಯಿ ವ್ಯಾಪಾರ ಚೆನ್ನಾಗಿ ಆಗತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟಿಂಗ್ ಪ್ರಾಡಕ್ಟ್ಸ್ ಇದೆ ಅಂತ ಜನಗಳಿಗೆ ತಿಳಿಸಿ. ಅವಾಗ ಈ ಕೆಲವ್ರನ್ನ ನೀವೇನ್ ಮಾಡ್ತಾ ಇದ್ದೀರಾ, ನಾನು ಸೈಡಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಸಂಕೋಚ ಪಟ್ಕೊಂಡು ನೀವ್ ಹೇಳಿದ್ರೆ ನಿಮ್ಮನ್ನ ಸೈಡಲ್ಲಿ ತಳ್ಬಿಟ್ಟು ಅವ್ರ ಮುಂದೆ ಹೋಗ್ತಾನೆ ಇರ್ತಾರೆ. ಸೊ ಇನ್ಮೇಲೆ ಮಾತಾಡ್ಬೇಕಾದ್ರೆ ಹೆಮ್ಮೆಯಿಂದ ಮಾತಾಡಿ. ನಮ್ಮ ಪ್ರಾಡಕ್ಟ್ಸಿನ ಹಿಂದೆ ಇರುವಂತ ಆಯುರ್ವೇದದ ಮಹತ್ವವನ್ನ ಹೆಮ್ಮೆಯಿಂದ ಹೇಳಿ. ಮಾಡರ್ನ್ ಸೈನ್ಸಿನ ಮುಖಾಂತರ ಪರಿಶೀಲನೆಗಳನ್ನ ಮಾಡಿ ಅದನ್ನ ವ್ಯಾಲಿಡೇಟ್ ಮಾಡಿದಂತ ಅದ್ಭುತವಾದಂತ ಪ್ರಾಡಕ್ಟ್ಸ್. ಇವತ್ತು ನಮ್ಮ ಪ್ರಾಡಕ್ಟ್ಸಿನ ಡಿಮ್ಯಾಂಡ್ ಎಷ್ಟು ಇದೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ನೀವು ಕೂಗಿ ಮಾರೋ ಅವಶ್ಯಕತೆ ಇಲ್ಲ. ಐಪಲ್ಸ್ ತಗೊಳ್ತೀರ, ನಮ್ಮ ಐಪಲ್ಸ್, ಐ ಕಾಫಿ ಬೇಕಾ, ಐ ಕಾಫಿ ಅಂತ ನಾವು ಕೂಗಿ ಹೇಳೋ ಅವಶ್ಯಕತೆ ಇಲ್ಲ. ಐಪಲ್ಸ್, ಐ ಕಾಫಿ, ಐ ಸ್ಲಿಮ್, ಅಂಡ್ ಐ ಗ್ಲೋ ಪ್ಲಸ್ ಐ ವೇದ್ ನಮ್ಮ ಹತ್ರ ಇದೆ ಅಂತ ನಾವು ಜನರಿಗೆ ತಿಳಿಸಿದ್ರೆ ಸಾಕು, ಆಟೋಮ್ಯಾಟಿಕ್ಲಿ ಪೀಪಲ್ ವಿಲ್ ಕಮ್ ಅಂಡ್ ಬೈ ಅವರ್ ಪ್ರಾಡಕ್ಟ್ಸ್. ಅಂಡ್ ನಮ್ಮ ಪ್ರಾಡಕ್ಟ್ಸಿನ ಬಗ್ಗೆ ಇರುವಂತ ಎಲ್ಲಾ ಸೈಂಟಿಫಿಕ್ ವ್ಯಾಲಿಡೇಷನ್ ಎಲ್ಲ ಏನಿದೆ ಅದೆಲ್ಲವನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾರಾದ್ರೂ ಇನ್ಫಾರ್ಮೇಶನ್ ಒಂದಷ್ಟು ಕೇಳಿದ್ರೆ ಅವ್ರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಪಟ್ ಅಂತ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇರ್ಬೇಕು. ವೆಬ್ಸೈಟ್ ಇಂದ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಂಡ್ ಇವತ್ತು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ವೈಫ್ ಮೊದ್ಲೆಲ್ಲ ಕೇಳ್ತಿದ್ರು, ಏನ್ರಿ ಮೊಬೈಲ್ ತಗೊಂಡು ಹೋಗ್ತಾ ಇದ್ದೀರಾ ಅಂತ. ಇವಾಗ ಏನ್ರಿ ಮಾಸ್ಕ್ ಹಾಕೊಂಡಿದ್ದೀರಾ ಅಂದ್ರೆ ಮೊಬೈಲ್ ನಿಂದ ಮಾಸ್ಕ್ ಮುಖ್ಯ ಆಗೋಗಿದೆ. ಯಾಕೆಂದ್ರೆ ಮೇ ಬಿ ಮೊಬೈಲ್ ದೇ ಹೋದ್ರೆ ಮನೆಗೆ ವಾಪಸ್ ಬರ್ಬೋದು, ಆದ್ರೆ ಕೋವಿಡ್ ಬಂದ್ರೆ ವಾಪಸ್ಸು ಮನೆಗೆ ಬರಕ್ ಆಗಲ್ಲ, ಕ್ವಾರಂಟೈನ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಇವತ್ತಿನ ಜನರೇಷನ್ನಿಗೆ ಟೆಕ್ನಾಲಜಿಗಿಂತ ಆರೋಗ್ಯ ಮುಖ್ಯ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಆರೋಗ್ಯದ ಮಹತ್ವ ಗೊತ್ತಿರುವಂತ ಈ ಸಂದರ್ಭದಲ್ಲಿ ವೆಲ್ನೆಸ್ಸಿನ ಪ್ರಾಡಕ್ಟ್ಸ್ ನ ಮಾರಾಟ ಮಾಡೋದು ನಮಗೆ ವೆರಿ 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 ಈಸಿ. ನಿಮ್ಮ ಟೆಸ್ಟಿಮೋನಿಯಲ್ ಅನ್ನ ಸ್ವಲ್ಪ ತೋರಿಸಿ. ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೈ ಇಟ್, ನೆವರ್ ಟಚ್ ಇಟ್, ಆಲ್ವೇಸ್ ಟ್ರೈ ಟು ಸೆಲ್ ಇಟ್. ಈ ತರ ನೀವೇನಾದ್ರೂ, ಅದೇ KGF ಫಿಲಮ್ ಅಲ್ಲಿ ಹೇಳ್ತಾರಲ್ಲ, ತುಂಬಾ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀರಾ, ಅವ್ರು ಹೇಳ್ತಾರೆ ಆ್ಯಂಡ್ ರಿಸ್ಕ್ ತಗೊಳ್ದೆ ಹೋದ್ರೆ ಕೂಡ ಪ್ರಾಬ್ಲಮೇ ಅಲ್ವಾ ಅಂತ. ಸೊ ನೀವು ರಿಸ್ಕೇ ತಗೊಳ್ದೆ ಪ್ರಾಡಕ್ಟ್ ನ ಮುಟ್ಲೇ ಇಲ್ಲ, ಆದ್ರೆ ಊರುದ್ದಕ್ಕೂ ಮಾರಾಟ ಮಾಡಕ್ ಹೋದ್ರೆ ದಿಸ್ ಇಸ್ ನಾಟ್ ಪಾಸಿಬಲ್. ದಿಸ್ ಇಸ್ ನಾಟ್ ಟ್ರೆಡಿಷನಲ್ ಮಾರ್ಕೆಟಿಂಗ್. ಐಶ್ವರ್ಯ ರೈ ಅವ್ರು ಬಂದ್ಬಿಟ್ಟು ಲಕ್ಸ್ ಸೋಪನ್ನ ಮುಟ್ಟೋದೂ ಇಲ್ಲ,
ಆದ್ರೆ ಅವರು ನನ್ನ ಸೌಂದರ್ಯದ ರಹಸ್ಯ ಲಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ಸುಳ್ಳು ಅಂತ ನಮಗೂ ಗೊತ್ತು. ಆದ್ರೆ ಏನ್ ಮಾಡೋದು, ಪ್ರತಿ ಸರಿ ಹೋದಾಗ ಅಣ್ಣ 4 ಲಕ್ಷ ಕೊಡೋಣ ಅಂತ ಅದೇ ಸೋಪನ್ ತಗೊಂಡ್ಬಂದಿರ್ತೀವಿ. ಅಂದ್ರೆ ಇದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲ, ಇದು ರಿಯಲ್ ಟೈಮ್ ಬಿಸ್ನೆಸ್. ರಿಯಲ್ ಟೈಮ್ ಬಿಸ್ನೆಸ್. ಇಲ್ಲಿ ನಾವು ಸದಾ ಸ್ವಯಂ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸದೆ ಇದ್ರ ಬಗ್ಗೆ ಮಾತಾಡಿದ್ರೆ ಜನಗಳಿಗೆ ನೀಟಾಗಿ ಗೊತ್ತಾಗ್ಬಿಡತ್ತೆ ಇವ್ರು ಏನೋ ರೀಲ್ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿರ್ಬೇಕು. ಕೆಲವರು ಕೇಳೇ ಬಿಡ್ತಾರಂತೆ ಕಸ್ಟಮರು, ಇದು ಐಪಲ್ಸ್ ಹೆಂಗಿದೆ ಇದ್ರ ಟೇಸ್ಟ್? ಟೇಸ್ಟು ಇದು ಐಪಲ್ಸ್ ತರನೇ ಇದೆ. ನೀವು ಈ ತರ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 100%. ಐಸ್ಲಿಮ್ ಹೆಂಗಿದೆ ಸರ್, ಅದನ್ನ ಕಚ್ಕೊಂಡು ತಿನ್ಬೇಕಾ, ಅದನ್ನ ಹೆಂಗ್ ತಿನ್ಬೇಕು? ಐಸ್ಲಿಮ್ಮು ನಿಮ್ಗೆ ಬರತ್ತಲ್ಲ, ಅದವರೆಗೂ ತಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಅಂದ್ರೆ ಯಾಕೆಂದ್ರೆ ಇವ್ರು ಐಸ್ಲಿಮ್ ಇವತ್ತವರೆಗೂ ಮುಟ್ಟು ಕೂಡ ನೋಡಿಲ್ಲ. ಸೊ ದಯವಿಟ್ಟು ಇಂಥ ವಿಷ ಪರೀಕ್ಷೆ ಮಾಡಿ ಬಿಸ್ನೆಸ್ ಅಲ್ಲಿ ಫೇಲ್ ಆಗೋದಕ್ಕಿಂತ ನಿಮ್ಮದೇ ಪ್ರಾಡಕ್ಟ್ ಟೆಸ್ಟಿಮೋನಿಯಲ್ಸ್ ನ ದಯವಿಟ್ಟು ಬೇಗ ತಯಾರು ಮಾಡ್ಕೊಳ್ಳಿ. ರೈಟ್. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡ್ವಿ, ಅದಾದ್ಮೇಲೆ ಕಂಪನಿ ಬಗ್ಗೆ ತಿಳ್ಕೊಂಡ್ವಿ, ಕಂಪನಿ ಆದ್ಮೇಲೆ ನಾವು ನಮ್ಮ ಪ್ರಾಡಕ್ಟ್ಸಿನ ಸೈನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಮನುಷ್ಯ ಪ್ರಾಣಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇಡೀ ಭೂಮಿ ಮೇಲೆ ಇರುವಂತ ಎಲ್ಲಾ ಪ್ರಾಣಿಗಳಿಗಿಂತ ಬಹಳ ಬುದ್ಧಿಯುಳ್ಳ ಪ್ರಾಣಿ ಈ ಮನುಷ್ಯ ಪ್ರಾಣಿ. ಯಾಕೆಂದ್ರೆ ಈ ಮನುಷ್ಯ ಪ್ರಾಣಿಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಯೋಚನಾ ಶಕ್ತಿ ಇದೆ. ಸೊ ನನ್ನ ಪ್ರಕಾರ ಇವತ್ತು ಆಲ್ಮೋಸ್ಟ್ 750, 483 ಅಂಡ್ ಎಣಿಕೆ ಇನ್ಕ್ರೀಸ್ ಆಗ್ತಾ ಇದೆ. ನಾವು ನಮ್ಮ ಟೈಮ್ ಅನ್ನ ಈ ವಿಡಿಯೋನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಸ್ವಲ್ಪ ಕಿಡ್ನಿ ವರ್ಕ್ ಆಯ್ತದೆ ಅಂತ ಅರ್ಥ. ಅಂದ್ರೆ ನಾವಿಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡಕ್ ಬಂದಿಲ್ಲ, ನಮ್ಮ ಟೈಮ್ ಅನ್ನ ಯೂಸ್ ಮಾಡ್ಕೊಳಕ್ ಬಂದಿದ್ದೀವಿ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಡ್ರೀಮ್ಸ್ ಯಾರಿಗಿದೆಯೋ ಅವರಿಗೆ ಈ ಬಿಸ್ನೆಸ್ ಸೂಕ್ತ. आग और तूफान जब मिलता है बारूद पैदा होता है ಅಂತ ಹೇಳ್ತಾರೆ. ಸಲಾಂ ರಾಕಿ ಬಾಯ್ ಅಂತ ಟೈಟಲ್ ಸಾಂಗ್ KGF ಅಲ್ಲಿ ಹೇಳ್ತಾರೆ, ಆಗ್ और तूफान जब मिलता है बारूद पैदा होता है. ಸೊ ಆ ಬಿರುಗಾಳಿಯು ಬೆಂಕಿ ಎರಡು ಸೇರಿದ್ರೆ ಕಾಡ್ಗಿಚ್ಚೆ ಬರತ್ತಂತೆ. ಅಂತ ಕಾಡ್ಗಿಚ್ಚು ನಿಮ್ಮ ಜೀವನದಲ್ಲಿ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಬಿರುಗಾಳಿ ಆಗಿದ್ರೆ. ನೀವೇನಾದ್ರೂ ಬರಿಗಾಳಿ ಆಗಿದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇಂಡಸ್ ವಿವ್ ಅನ್ನೋದು ಬೆಂಕಿ ಇದ್ದಾಗೆ. ಈ ಬೆಂಕಿ ನಿಮ್ಮ ಜೀವನದ ಕನಸುಗಳನ್ನ ನನಸು ಮಾಡೋದಕ್ಕೆ ಕಾಡ್ಗಿಚ್ಚಿನ ಹಾಗೆ ಹರಡಬೇಕು ಅಂತ ಹೇಳಿದ್ರೆ ನೀವು ಬರಿಗಾಳಿ ಆಗಿರ್ಬಾರ್ದು, ನೀವು ಬಿರುಗಾಳಿ ಆಗಿರ್ಬೇಕು. ಬಿರುಗಾಳಿ ಆಗಿರ್ಬೇಕು. ಎಷ್ಟು ಜನರಿಗೆ ಜೀವನದಲ್ಲಿ ಸಾಕಷ್ಟು ಕಾರಣಗಳಿದೆ ಈ ಬಿಸ್ನೆಸ್ ಮಾಡೋದಕ್ಕೆ? ಕೈ ಎತ್ತಿ. ಓಕೆ, ವೆರಿ ಗುಡ್. ನೀವು ಪಬ್ಲಿಕ್ ಅಲ್ಲಿ ಹೋಗಿ ಈ ಕ್ವೆಶ್ಚನ್ ಕೇಳಿದಾಗ ಸುಮಾರು ಜನ ಕೈ ಎತ್ತಿರ್ತಾರೆ. ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಸುಮಾರು ಜನರ ಹತ್ರ ಆ ಕಾರಣಗಳೇ ಇರೋದಿಲ್ವೇ ಏನೋ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಯಾರಲ್ಲಿ ಕನಸಿದೆಯೋ, ಯಾರಲ್ಲಿ ನಿಜವಾದ ಕನಸುಗಳಿದೆಯೋ ಅಂತಹ ವ್ಯಕ್ತಿಗಳಿಗೆ ಈ ಬಿಸ್ನೆಸ್ ಬಹಳ ಇಷ್ಟ ಆಗತ್ತೆ, ಬಹಳ ಇಷ್ಟ ಆಗತ್ತೆ. ಅಂಡ್ ಯಾರಿಗೆ ಲೈಫ್ ಅಲ್ಲಿ ಕನಸಿಲ್ವೋ ಅವ್ರಿಗೆ ಈ ಬಿಸ್ನೆಸ್ ತುಂಬಾ ಕಷ್ಟ ಆಗತ್ತೆ, ತುಂಬಾ ಕಷ್ಟ ಆಗತ್ತೆ. ಸೊ ಇಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರೆ ಸಾಧಕರಾಗ್ತೀರಾ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರೆ ಸೋಲುಗರಾಗ್ತೀರಾ. ನೀವು ಸೋತೋಗ್ಬಿಡ್ತೀರಾ ಈ ಬಿಸ್ನೆಸ್ ಅಲ್ಲಿ. ಸೋತಂತ ವ್ಯಕ್ತಿಗಳಲ್ಲಿ ನೀವು ಒಬ್ಬರಾಗ್ತೀರಾ. ಸೊ ಹಾಗಾಗಿ ಸೋಲನ್ನ ನೀವು ಒಪ್ಕೋಬಾರ್ದು, ಅಥವಾ ನೀವು ಈ ಬಿಸ್ನೆಸ್ ಅಲ್ಲಿ ಸೋಲಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬಲವಾದಂತ ಒಂದು ಕಾರಣವನ್ನ ಪತ್ತೆ ಹಚ್ಚಿ, ಆದಷ್ಟು ಕಾರಣಗಳನ್ನ ಪತ್ತೆ ಹಚ್ಚಿ. ಸೊ ಇವತ್ತಿರುವಂತ ಜೀವನ ಶೈಲಿಯಲ್ಲೇ ಮೃಷ್ಟಾನ್ನ ಭೋಜನ ಮಾಡಿ ಆರಾಮಾಗಿ ಕುಂಭಕರ್ಣನ ಹಾಗೆ ನಿದ್ದೆ ಮಾಡ್ತಿದ್ರೆ ನಿಮಗೆ ಈ ಬಿಸ್ನೆಸ್ ಸೂಟಬಲ್ ಅಲ್ಲ. ಯಾಕೆಂದ್ರೆ ಈ ಬಿಸ್ನೆಸ್ ಕುಂಭಕರ್ಣನ ಹಾಗೆ ನಿದ್ದೆ ಮಾಡೋರ್ ಕೈನಲ್ಲಿ ಸೇರಿದ್ರೆ ಏನಾಗತ್ತೆ? ಬಿಸ್ನೆಸ್ ನಿದ್ದೆ ಮಾಡತ್ತೆ. ಅದೇ ಕಷ್ಟ ಪಡ್ತಾ ಬೆಂಕಿಯ ಹಾಗೆ, ಬಿರುಗಾಳಿಯ ಹಾಗೆ ಶಕ್ತಿಯುಳ್ಳ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಈ ಬಿಸ್ನೆಸ್ ಸೇರಿದಾಗ ಈ ಬಿಸ್ನೆಸ್ಸಿಗೆ ಜೀವ ಬರುತ್ತೆ. ಬ್ಯಾಟು ಟೆಂಡೂಲ್ಕರ್ನ ಸಚಿನ್ ಟೆಂಡೂಲ್ಕರ್ ಮಾಡ್ಲಿಲ್ಲ,
ಆದ್ರೆ ಆ ಬ್ಯಾಟ್ ಅನ್ನ ಕೈಗೆತ್ಕೊಂಡಂತ ಸಚಿನ್ ತೆಂಡೂಲ್ಕರ್ ಮಾಸ್ಟರ್ ಬ್ಲಾಸ್ಟರ್ ಆಗ್ಬಿಡ್ತಾರಂತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ಮಾಸ್ಟರ್ ಬ್ಲಾಸ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ಪವರ್ಫುಲ್ ಆಗಿ ನಿಮ್ಗೆ ಕೈಗೆ ತಗೊಳ್ಳಿ. ಕೆಲವರು ಈ ಬಿಸ್ನೆಸ್ ಅನ್ನು ತಗೊಂಡ್ಬಿಟ್ಟು ಪಂಚವಾರ್ಷಿಕ ಯೋಜನೆ ಮಾಡ್ಕೊಂಡ್ಬಿಟ್ಟವ್ರೆ ಸ್ಟಾರ್ 250 ಆಗೋದಿಕ್ಕೆ. ಸ್ಟಾರ್ 250 ಆಗೋದಿಕ್ಕೆ 5 ವರ್ಷ. ಇನ್ನು 5 ವರ್ಷ ಸರ್ ಸ್ಟಾರ್ 500. ಹೋ ಸ್ಟಾರ್ 500 ಆದ್ಮೇಲೆ ನೆಕ್ಸ್ಟ್ ಸರ್ ರೂಬಿಗೆ ಇನ್ನೊಂದು 20 ವರ್ಷ. ಅಂದ್ರೆ 45 ವರ್ಷಕ್ಕೆ ಪರ್ಲ್ ಎಕ್ಸಿಕ್ಯೂಟಿವ್ ಆಗಿರ್ತೀರ. ಸ್ವಾಮಿ, ನಿಮಗಿಂತ ನಮ್ ಗೂಡ್ಸ್ ಟ್ರೈನ್ ವಾಸಿ. ಸೊ ದಯವಿಟ್ಟು ಈ ಒಂದೊಂದು ರ್ಯಾಂಕ್ ಅನ್ನು ಟಚ್ ಮಾಡೋದಕ್ಕೆ ಇಷ್ಟೆಲ್ಲ ಟೈಮ್ ತಗೊಂಡ್ರೆ ನಿಮ್ಮ ಅಪ್ಲೈನ್ ನಿಮ್ಮನ್ನ ಹಿಂದೆ ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದ್ರೆ ಇಂಡಸ್ ವಿವಾ ಅಲ್ಲಿರುವಂತ ಲೀಡರ್ಶಿಪ್ ಬಗ್ಗೆ ಮಾತಿಲ್ಲ. ನಿಮ್ ಲೀಡರ್ಸ್ ನಿಮಗೆ 1 ಸರಿ ಹೇಳ್ತಾರೆ, 2 ಸರಿ ಹೇಳ್ತಾರೆ, 3ನೇ ಸರಿ ಲೈಟ್ ಆಗಿ ಅಪ್ಲೈನ್ ಸ್ಮೈಲ್ ಕೊಟ್ಟು ಹೇಳ್ತಾರೆ ಅಂತೇಳಿ ಅಲ್ಲಿಗೆ ಇಶಾರ ಕೊಟ್ರೆ ನಿಮ್ ಗೋವಿಂದ ಅಂತ ಅರ್ಥ. ನಿಮ್ಮನ್ ಬಿಟ್ಟು ನಿಮ್ ಅಪ್ಲೈನ್ಸ್ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ದಯವಿಟ್ಟು ಸ್ಲೋ ಆಗಿರ್ಬೇಡಿ. ನೀವು ನಿಮ್ಮ ಅಪ್ಲೈನಿಗೆ ಏನ್ ಸ್ಪೀಡ್ ಇದೆಯೋ ಆ ಸ್ಪೀಡಿಗೆ ನೀವು ಸರಿ ಹೊಂದ್ಕೊಳ್ಬೇಕು. ಇನ್ನೂ 1 ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಅಪ್ಲೈನೇ ನಿಮ್ಮನ್ನ ನೋಡಿ ಭಯ ಪಡ್ಬೇಕು. ಅಪ್ಲೈನ್ ನಿಮಗೆ 2 ತಿಂಗಳಲ್ಲಿ ನೀನು ಸ್ಟಾರ್ 500 ಆಗ್ಬೋದು ಅಂತ ಹೇಳಿದ್ರೆ ಅಪ್ಲೈನೇ ನೋಡಿ ಕೇಳಬೇಕು ನೀವು, ಸರ್ ಯಾಕದು 1 ತಿಂಗಳಲ್ಲಿ ಮಾಡಕ್ ಆಗಲ್ವಾ ಅಂತ. ಅಂತಹ ವ್ಯಕ್ತಿತ್ವ ನಿಮ್ದಾಗಿರ್ಬೇಕು. ರೈಟ್? ಸೊ ನಿಮ್ಮಲ್ಲಿ ಆ ಕನಸುಗಳಿದ್ರೆ ಈ ಬಿಸ್ನೆಸ್ಸು ನಿಮ್ದಾಗಿರತ್ತೆ, ಸಾಧನೆ ನಿಮ್ದಾಗಿರತ್ತೆ. ಇಲ್ದೆ ಹೋದ್ರೆ ಇಂಡಸ್ ವಿವಾ ನಿಮ್ಮ ಯಾವುದೋ ಎಷ್ಟೋ ರಾತ್ರಿಗಳಲ್ಲಿ ಬಂದೋಗುವ ಕನಸಿನ ಹಾಗೆ ಇದು ಒಂದು ಮರ್ತೋದಂತ ಕನಸಾಗತ್ತೆ. ಸೊ ಕನಸು ನನಸಾಗ್ಬೇಕಾ, ಮರೆತಂತ ಕನಸಾಗ್ಬೇಕಾ ಅಂತ ನೀವೇ ಡಿಸಿಷನ್ ತಗೊಳ್ಳಿ. ಅಂಡ್ ಯಾರಿಗೆಲ್ಲ ಡ್ರೀಮ್ಸ್ ಇರುತ್ತೋ ಅವರು ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಇವತ್ತು ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಈ ಕನಸು ನನಸು ಮಾಡ್ಕೊಳ್ಳೋದು ಅನ್ನೋದು ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ಬೀಜದ ಬಿತ್ತನೆ ಆದಾಗ ಆ ಬೀಜ ಮೊಳಕೆ ಹೊಡೆದು ಗಿಡವಾಗಿ, ಸಸಿಯಾಗಿ, ಗಿಡವಾಗಿ, ಗಿಡದಿಂದ ಮರವಾಗಿ, ಮರದಿಂದ ಹೆಮ್ಮರವಾಗಿ ಹೇಗೆ ಬೆಳೆಯುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಈ ಬಿಸ್ನೆಸ್ ಅಲ್ಲಿ ನಾವು ಬೆಳಿಬಹುದು. ಸೊ ನಾಳಿನ ಭವಿಷ್ಯಕ್ಕೆ ಇಂದಿನ ಬಿತ್ತನೆ. ಇವತ್ತು ಏನನ್ನ ನಾವು ಬಿತ್ತನೆ ಮಾಡ್ತಾ ಇದೀವೋ ಅದು ನಮ್ಮ ಭವಿಷ್ಯಕ್ಕೆ ಅನ್ಕೊಂಡು ಸೀರಿಯಸ್ ಆಗಿ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಳ್ಳಿ. ಅಂಡ್ ಯಾರಲ್ಲಿ ಕನಸಿರುತ್ತೋ ಅವರಲ್ಲಿ ಬಲವಿರತ್ತೆ. ಯಾರಲ್ಲಿ ಕನಸಿರುತ್ತೋ ಅವರು ಬಲಶಾಲಿಗಳಾಗಿರ್ತಾರೆ. ಆ ಕನಸನ್ನ ನನಸು ಮಾಡುವಂತ ತಾಕತ್ತು, ಧೈರ್ಯ, ಸ್ಫೂರ್ತಿ, ಛಲ, ಹಠ ಎಲ್ಲವೂ ಅವರಲ್ಲೇ ಅಡಗಿರುತ್ತೆ. ಯಾವ ರೀತಿ ಒಂದು ಬೀಜವನ್ನ ನೋಡಿದಾಗ ನಮಗೆ ಗೊತ್ತಾಗೋದಿಲ್ಲ ಈ ಬೀಜದ ಒಳಗೆ ಇನ್ನೊಂದು ಗಿಡವಿದೆ, ಇಲ್ಲ ಆ ಗಿಡದ ಭವಿಷ್ಯ ನೋಡಿದಾಗ ಒಂದು ಮರವಿದೆ, ಇಲ್ಲ ಸ್ವಾಮಿ ಇಲ್ಲ, ಇನ್ನೂ ಆಳವಾಗಿ ನೋಡಿ ಆ ಮರದಲ್ಲಿ ಸಾವಿರಾರು ಹಣ್ಣುಗಳಿದೆ, ಇನ್ನೂ ಆಳವಾಗಿ ನೋಡಿ ಅರೆ ಒಂದೊಂದು ಹಣ್ಣಲ್ಲೂ 100 ಮರಗಳನ್ನ ಕೊಡುವಂತ 10 ಬೀಜಗಳಿವೆ. ಇನ್ನೂ ಆಳವಾಗಿ ನೋಡಿ ಸ್ವಾಮಿ, ಅರೆ ಈ ಬೀಜದಲ್ಲಿ ಒಂದು ಕಾಡೇ ಅಡಗಿದೆ. ಎಸ್. ಸೊ ಕನಸಿರುವಂತ ವ್ಯಕ್ತಿ ಅವರ ಜೀವನದಲ್ಲಿ ವಿಕಾಸಗೊಳ್ತಾರೆ, ಬೆಳವಣಿಗೆಯನ್ನು ಹೊಂದ್ಕೊಳ್ತಾರೆ. ಅವ್ರು ಇವತ್ತು ಹೇಗಿರ್ತಾರೋ 10 ವರ್ಷದ ನಂತರ ಹೆಮ್ಮರವಾಗಿ ಬೆಳೆದಿರ್ತಾರೆ. ಅವರಿಂದ ಎಷ್ಟೋ ಜನಗಳಿಗೆ ಒಳ್ಳೇದಾಗಿರುತ್ತೆ, ಎಷ್ಟೋ ಜನಗಳ ಜೀವನ ಬದಲಾಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಅಂತಹ ವಿಶ್ವರೂಪವನ್ನ ತಾಳೋದಕ್ಕೆ ಈ ಇಂಡಸ್ ವಿವಾ ಅನ್ನೋದು ಒಂದು ಫಲವತ್ತಾದಂತ ಭೂಮಿ. ನಿಮ್ಮನ್ನ ಈ ಭೂಮಿಯಲ್ಲಿ ಬಿತ್ತನೆ ಮಾಡಿದಂತ ನಿಮ್ಮ ಅಪ್ಲೈನಿಗೆ ಸಲ್ಯೂಟ್ ಹೊಡಿರಿ. ಯಾಕೆಂದ್ರೆ ಸರಿಯಾದ ಫಲವತ್ತಾದಂತ ಭೂಮಿಯಲ್ಲಿ ನಿಮ್ಮ ಬಿತ್ತನೆಯನ್ನ ಅವ್ರು ಮಾಡಿದ್ದಾರೆ. ರೈಟ್? ಅಂಡ್ ಯಾರು ತಲಹಾಟೆ, ತೀಟೆ, ತಮಾಷೆ ಇದನ್ನೆಲ್ಲ ಮಾಡ್ಕೊಂಡು ಓಡಾಡ್ತಾ ಇರ್ತಾರೋ ಅವ್ರುಗಳಿಗೆ ದೊಡ್ಡ ನಮಸ್ಕಾರ ಹೊಡೆದ್ಬಿಡಿ. ಯಾಕೆ ಅಂದ್ರೆ ಇತಿಹಾಸ ಹೇಳ್ತಾ ಇದೆ ಸರ್ಕಸ್ ಅಲ್ಲಿ ಜೋಕರ್ ಆಗಿರೋನು ಪ್ರೇಕ್ಷಕರಿಗೆ ಒಬ್ಬ
ಜೋಕರ್ ತರ ಕಂಡು ಬಂದಲ್ಲೂ ಅವನೊಬ್ಬ ಪ್ರೊಫೆಷನಲ್. ಆದ್ರೆ ನಿಜ ಜೀವನದಲ್ಲಿ ಜೋಕರ್ ಆಗಿರುವಂತ, ಕಾಮಿಡಿ ಮಾಡುವಂತ, ಟೈಮ್ ಪಾಸ್ ಮಾಡುವಂತ ಜನ ಜೀವನದಲ್ಲಿ ಸಾಧಕರಾದಂತ ಇತಿಹಾಸವೇ ಇದುವರೆಗೂ ಸೃಷ್ಟಿ ಆಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ತಲಾಟೆ ತೀಟೆ ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇರೋರ್ ಲೈಫ್ ಪುಸ್ತಕ ತೆಗೆದು ನೋಡಿದ್ರೆ ಭಯಾನಕವಾಗಿರತ್ತೆ. ನಮ್ಮ ದುಶ್ಮನ್ಗೂ ಇಂಥ ಜೀವನ ಬೇಡ ಅಂತ. ಅವ್ರು ಏನ್ ಸಾಧಿಸಿದ್ದಾರೆ? 10 ಲಕ್ಷ ಸಾಲ 5 ವರ್ಷದಲ್ಲಿ. ವಾವ್, ನಿಮ್ ಸಾಲ ವರ್ಷಕ್ಕಿಂತ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ಸ್ವಾಮಿ. ಅದಕ್ಕೆ ಹೇಳೋದು ಮೈ ಡಿಯರ್ ಫ್ರೆಂಡ್ಸ್, ತಮಾಷೆ ಮಾಡುವಂತ ಜನ ನಿಮಗ್ ಸಿಕ್ಕಿ ನೀವೇನಾದ್ರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ, ಅವ್ರು ಟೈಮ್ ಪಾಸ್ ಮಾಡ್ತಿದ್ರೆ ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿಂದ ಹೊರಟು ಬಿಡಿ. ಯಾಕೆಂದ್ರೆ ನಿಮ್ಮ ಒಂದೊಂದು ದಿನವೂ, ಒಂದೊಂದು ಗಂಟೆಯು, ಒಂದೊಂದು ಕ್ಷಣವೂ ಮುತ್ತಿನಂಥದ್ದು. ಅದನ್ನ ಇಂಥ ಮೂರ್ಖರ ನಡುವೆ ಅದನ್ನ ಪೋಲ್ ಮಾಡಬೇಡಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ಡು ನಾಟ್ ಸ್ಪೆಂಡ್ ಯೋರ್ ಟೈಮ್ ವಿತ್ ಪೀಪಲ್ ದೋಸ್ ಹೂ ಡು ನಾಟ್ ಹ್ಯಾವ್ ಡ್ರೀಮ್ಸ್. ಅಂಡ್ ಕನಸು ಯಾವಾಗ್ಲೂ ಕನಸೇ ಆಗಿರಬಾರ್ದು. ಕನಸಿನ ಕಡೆಗೆ ಮಿಂಚಿನ ಓಟ ಪ್ರಾರಂಭವಾಗಬೇಕು. ಹೇಗೆ ಅಂತ ಹೇಳಿದ್ರೆ, ಆ ಒಂದು ಕನಸನ್ನ ಗುರಿಯಾಗಿ ಕನ್ವರ್ಟ್ ಮಾಡಿ ಆ ಒಂದು ಗುರಿಯ ಕಡೆಗೆ ನಮ್ಮ ನಡೆ ಶುರುವಾಗಬೇಕು. ಒಂದೊಂದು ದಿನವೂ ಬೆಳಗ್ಗೆ ಎದ್ದಾಗ ನಮ್ಮ ಗುರಿ, ನಾವು ಎಷ್ಟು ಮುಂದೆ ಬಂದಿದ್ದೀವಿ ಅನ್ನುವಂತ ವಿಚಾರವನ್ನ ಲೆಕ್ಕ ಹಾಕ್ತಾನೆ ಇರಬೇಕು. ಸೊ ಇಂಡಸ್ ವಿವಾ ಬಿಸ್ನೆಸ್ ಅಲ್ಲಿ ನಿಮ್ಮ ಕನಸೇನಾಗಿರ್ಬೇಕು? ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಇಂಡಸ್ ವಿವಾ ಬಿಸ್ನೆಸ್ ಅಲ್ಲಿ ನಿಮ್ಮ ಕನಸು ಒಂದು ಕರೋಡ್ಪತಿ ಆಗ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯ ಒಂದು ಕನಸಾಗಿರ್ಬೇಕು. ಕರೋಡ್ಪತಿ ಆಗ್ಬೇಕು, ಓಕೆ, ಕರೋಡ್ಪತಿ ಆಗ್ಬೇಕು, ಎಷ್ಟು ಜನ ಕರೋಡ್ಪತಿ ಆಗ್ಬೇಕು ಅಂತ ಮೆಜೆಸ್ಟಿಕ್ ಅಲ್ಲಿ ಏನಾದ್ರೂ ಹೋಗಿ ಮೈಕ್ ಹಾಕಿ ಕೇಳಿದ್ರೆ ಜನ ಮುಗಿ ಬೀಳ್ತಾರೆ. ಮೊದಲನೇ ಪ್ರಶ್ನೆಗೆ ನಾನು 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 ಅಂತ. ಎರಡನೇ ಪ್ರಶ್ನೆ, ಅದಕ್ಕೇನಾದ್ರೂ ಉಪಾಯ ಇದೆಯಾ? ಏನಾದ್ರೂ ದಾರಿ ಹುಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತಮಾಷೆ ಮಾಡಬೇಡಿ ಸ್ವಾಮಿ, ಅದಕ್ಕೆ ದಾರಿ ಸಿಕ್ಕಿದ್ರೆ ಮೆಜೆಸ್ಟಿಕ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಇವಾಗ ಬೇರೆ ಎಲ್ಲೋ ಇರ್ತಿದ್ವಿ ಅಂತ ಹೇಳ್ತಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೆಜೆಸ್ಟಿಕ್ ಅಂದ್ರೆ ಯಾರೆಲ್ಲ ಬೆಂಗಳೂರು ಬಂದಿಲ್ವೋ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಮೆಜೆಸ್ಟಿಕ್ ಅನ್ನೋದು ಬ್ಯಾಂಗ್ಳೂರಲ್ಲೇ ಇರುವಂತಹ ಅತಿ ದೊಡ್ಡ ಒಂದು ಬಸ್ ಸ್ಟಾಪ್. ಅಲ್ಲಿ ಅತಿ ದೊಡ್ಡ ಪಬ್ಲಿಕ್ ಅನ್ನ ಒಂದೇ ಸಂದರ್ಭದಲ್ಲಿ, ಒಂದೇ ಟೈಮ್ ಅಲ್ಲಿ ನೋಡುವಂತ ಒಂದು ಸುವರ್ಣವಾದಂತ ಒಂದು ದೃಶ್ಯ ನಿಮಗೆ ಅಲ್ಲಿ ಸಿಗತ್ತೆ. ಸೊ ಮೆಜೆಸ್ಟಿಕ್ ಅಲ್ಲಿರುವಂತ ಜನರ ಹಾಗೆ ನಾವು ಕೂಡ ಕೈ ಎತ್ತಿ ಕರೋಡ್ಪತಿ ಆಗ್ಬೇಕು ಅಂತ ಹೇಳಿ ಆ ಕನಸನ್ನ ಜೀವನ ಪರ್ಯಂತ ಕನಸಾಗಿ ಇಟ್ಕೊಳ್ಳೋದಕ್ಕಿಂತ ಆ ಕನಸನ್ನ ಒಂದು ಗುರಿಯಾಗಿ ಕನ್ವರ್ಟ್ ಮಾಡಿ ಆ ಗುರಿಯನ್ನ ಮುಟ್ಟೋದಕ್ಕೆ ಗುರುವಿನ ಮಾರ್ಗದರ್ಶನವನ್ನ ತಗೊಂಡು ಪ್ರತಿನಿತ್ಯ ಎದ್ದು ಎಷ್ಟು ದೂರ ಬಂದಿದ್ದೀನಿ, ಇನ್ನೆಷ್ಟು ದೂರ ಇದೆ ಅಂತ ನಿದ್ದೆಗೆಟ್ಟು ಕೂಡ ಆ ಕನಸಿನ ಬಗ್ಗೆ ನಾವು ಯೋಚನೆ ಮಾಡಿದ್ದೆ ಆದ್ರೆ ನಮ್ಮ ಜೀವನದಲ್ಲಿ ಕನಸು ನನಸಾಗತ್ತೆ. ಸೊ ನನ್ನ ಪ್ರಕಾರ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಕರೋಡ್ಪತಿ ಆಗ್ಬೇಕು. ನಮ್ಮ ಇಂಡಸ್ ವಿವಾ ಭಾಷೆಯಲ್ಲಿ ಹೇಳುತ್ತೆ ಆದ್ರೆ ಎಕ್ಸಿಕ್ಯೂಟಿವ್ ಡೈಮಂಡ್ ನಿಮ್ಮ ಗುರಿಯಾಗಿರ್ಬೇಕು. ಏನಪ್ಪ ಕಾಣ್ತಾ ಇದೆ ನಿನಗೆ ವಿಡಿಯೋದಲ್ಲಿ ಪ್ರೇಮ್ ಸಾರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ರು. ಅಯ್ಯೋ ದೇವ್ರು, ನನ್ ಕಾಮಿಡಿ ಇಷ್ಟಪಟ್ಟು ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನೀವು ಕಾಮಿಡಿಯನ್ ಆಗ್ಬಿಡ್ತೀರಾ. ನಾನು ಕಾಮಿಡಿಯಾಗಿ ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ ಇಲ್ಲಿ. ಅಂದ್ರೆ ವಿಡಿಯೋಲ್ಲಿ ಏನ್ ಅರ್ಥ ಆಯ್ತಪ್ಪ ನಿನಗೆ? ಇಲ್ಲ, ಲೈಫ್ ಅಲ್ಲಿ ಗೆಲ್ಬೇಕು, ಕರೋಡ್ಪತಿ ಆಗ್ಬೇಕು. ಅರ್ಜುನನ ಕೇಳಿದಾಗ ಅರ್ಜುನ ಹೇಳಿದ ಉತ್ತರ ಏನು? ಆ ಪಕ್ಷಿ, ಅದರ ಕಣ್ಗಳು ನನಗೆ ಕಾಣ್ತಾ ಇದೆ. ಸೊ ನಿಮ್ಮ ಗುರಿ ಇನ್ಮೇಲೆ ಯಾವ್ದ್ರ ಮೇಲೆ ಇರ್ಬೇಕು ಅಂತ ಹೇಳಿದ್ರೆ ಕರೋಡ್ಪತಿ ಆಗ್ಬೇಕು, ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ಬೇಕು. ಹಾಗೆ ಅಂತೇಳಿ ಒಂದೇ ದಿನದಲ್ಲಿ ಕರೋಡ್ಪತಿ ಆಗೋದಕ್ಕೆ ಇದು ಸಿಕ್ಕಿಂ, ಮಣಿಪುರ್, ಭೂಟಾನ್ ಡ್ರಾ ಅಲ್ಲ, ಇದು ಲಾಟ್ರಿ ಟಿಕೆಟ್ ಅಲ್ಲ. ಆ ಲಾಟ್ರಿ ಟಿಕೆಟ್ ಅಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದವ್ರಿಗೆಲ್ಲ ಅಲ್ಲೇ ಡ್ರಾ ಅಲ್ಲೇ ಅವಮಾನ ಆಗಿ ಬಂದಿದ್ದಾರೆ. ಸೊ ಇದು ಅಂತಹ ಲಾಟ್ರಿ ಟಿಕೆಟ್ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ವರ್ಲ್ಡ್ ಕ್ಲಾಸ್ ಬಿಸ್ನೆಸ್. ಸಿಸ್ಟಮ್ಯಾಟಿಕಲ್ಲಿ ಬಿಲ್ಡ್ ಮಾಡುವಂತಹ ವರ್ಲ್ಡ್ ಕ್ಲಾಸ್ ಬಿಸ್ನೆಸ್. ಹಾಗಾದ್ರೆ ಹೇಗೆ ಇಲ್ಲಿ ಕರೋಡ್ಪತಿ ಆಗೋದು? ನೀವು ಡಿಸ್ಟ್ರಿಬ್ಯೂಟರ್ ಆಗಿದ್ರೆ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡಿ. ಸ್ಟಾರ್ ಸರ್, ನಾನು ಆಲ್ರೆಡಿ ಸ್ಟಾರ್, ವೆರಿ ಗುಡ್, ಚಪ್ಪಾಳೆ ತಟ್ಟಿದ ತಕ್ಷಣ ಅಚೀವ್ಮೆಂಟ್ ಮುಗೀತು. ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ.
ಕೆಲವರು ಸ್ಟಾರ್ ಆಗ್ಬಿಟ್ಟು ಅದರಲ್ಲೇ 3 ತಿಂಗಳು ಹನಿಮೂನ್ ಮಾಡ್ತಾ ಇರ್ತಾರೆ. ಸ್ಟಾರ್ ಆಗ್ಬಿಟ್ಟೆ. ಒಂದು ರ್ಯಾಂಕ್ ಮುಗ್ದಿದ ತಕ್ಷಣ ಮುಂದಿನ ರ್ಯಾಂಕ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸ್ಟಾರ್ ಆದ್ಮೇಲೆ ಏನ್ ಮಾಡ್ಬೇಕು? ಇಮ್ಮಿಡಿಯೇಟ್ಲಿ ಅವತ್ ರಾತ್ರಿ ಮಿಡ್ ನೈಟ್ ಅಲ್ಲಿ ಕೂತ್ಕೊಂಡು ಒಂದ್ ಹಾಳೆ ತಗೊಂಡು ಸ್ಕೆಚ್ ಹಾಕ್ಬೇಕು. ಹೇಗೆ ನಾನು ಸ್ಟಾರ್ 250 ಆಗ್ಬೇಕು? ಬೆಳಗ್ಗೆ 5 ಗಂಟೆಗೆ ಅಪ್ಲೈನಿಗೆ ಫೋನ್ ಮಾಡ್ಬೇಕು. ಸರ್, ನೈಟ್ ಎಲ್ಲ ಯೋಚನೆ ಮಾಡಿ ಇಟ್ಟಿದ್ದೀನಿ ಸ್ಟಾರ್ 250 ಆಗೋದಕ್ಕೆ ನಿಮ್ ಸಪೋರ್ಟ್ ಬೇಕು. ಸ್ಟಾರ್ 250 ಆಗೋಯ್ತಾ? ಕೇಕ್ ಕಟ್ ಮಾಡಿದ್ರ? ಕೇಕ್ ನ ತಿಂದ್ವಿ, ಥ್ಯಾಂಕ್ಸ್ ಹೇಳಿದ್ವಿ, ಮನೆಯಿಂದ ಹೊರಟು ಬಿಡ್ಬೇಕು ಸ್ಟಾರ್ 500 ಆಗೋದಿಕ್ಕೆ. ಅರ್ಥ ಆಯ್ತಲ್ಲ? ಸ್ಟಾರ್ 500 ಮುಗೀತಾ? ಅಲ್ಲಿಂದ ಇಮ್ಮಿಡಿಯೇಟ್ಲಿ ಮುಂದೆ ನಡೀತಾ ಇರಬೇಕು. ಸ್ಟಾರ್ 1000, 1 ಲಕ್ಷ ಅರ್ನ್ ಮಾಡಿದಾಗ ನಮ್ಮ ಡೈಮಂಡ್ ಅಥವಾ ಎಕ್ಸಿಕ್ಯೂಟಿವ್ ಡೈಮಂಡಿನ 1% ನಾವು ಅಚೀವ್ ಮಾಡಿರ್ತೀವಿ. ಇನ್ನು 99% ಬಾಕಿ ಇದೆ. ಆದ್ರೆ ಈ 1% ಅಲ್ಲೇ ನಮಗೆ ಗ್ಯಾರಂಟಿ ಇದೆ. ಅಫ್ಕೋರ್ಸ್ ನಾನು ಕರೋಡ್ಪತಿ ಆಗೋದಕ್ಕೆ ಮುಂಚೆ ಮಿನಿಮಮ್ 1 ಲಖ್ಪತಿ ಆಗ್ಬಿಟ್ಟೆ ಅನ್ನೋ ಖುಷಿ ಪಡ್ಬೋದು. ಕೆಲವರು ಲಖ್ಪತಿ ಆಗ್ಬಿಟ್ರೆ ಊರಿಡಿ ಟಮಟೆ ಹೊಡ್ಕೊಂಡ್ ಬಂದ್ಬಿಟ್ಟು ಹಾರ ಹಾಕೊಂಡು ಮನೇಲಿ ಮಲ್ಕೊಂಡ್ಬಿಡ್ತಾರೆ. ಲಖ್ಪತಿ ಅನ್ನೋದು ಕೊನೆಯಲ್ಲ. ಅಲ್ಲಿಂದ ನೆಕ್ಸ್ಟ್ ಏನು? ರೂಬಿ ಎಕ್ಸಿಕ್ಯೂಟಿವ್ ಆಗ್ಬೇಕು ಅಂತ ಹೋರಾಡ್ಬೇಕು. ರೂಬಿ ಆಗ್ತಾ ಇದ್ದಾಗೆ ಪರ್ಲ್ 7.5 ಲಕ್ಷ, ರೂಬಿ 2.5 ಲಕ್ಷ, 7.5 ಲಕ್ಷ ಪರ್ಲ್ ಆಗಿದ ತಕ್ಷಣ ಏನ್ ಮಾಡ್ಬೇಕು? ಎಮರಲ್ಡ್ ಅನ್ನೋದಕ್ಕೆ ಪ್ಲಾನ್ ಮಾಡ್ಬೇಕು. 20 ಲಕ್ಷ. ಎಮರಲ್ಡ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ವಾಮಿ? ಸಫೈರ್ ಆಗ್ಬೇಕು. 1/2 ಕೋಟೀಶ್ವರ. ಸಫೈರ್ ನಿನ್ನೆ ತಾನೇ ಹುಟ್ಟಿದಬ್ಬ ಸೆಲೆಬ್ರೇಟ್ ಮಾಡಿದಂತ ನಮ್ಮ ರವಿ ಕುಲಾಲ್ ಅವರು 500 crore ಅರ್ನ್ ಮಾಡಿದ್ದಾರೆ. ಅಂಡ್ ನಮ್ಮಲ್ಲಿ ಸುಮಾರು ಜನ ಸಫೈರ್ಸ್ ಇದ್ದಾರೆ ನಮ್ಮ ಕಂಪನಿನಲ್ಲಿ. 500 crore ಜಾಸ್ತಿ ಅರ್ನ್ ಮಾಡಿರೋ. ಅದಾದ್ಮೇಲೆ ನಿಮ್ಮ ಪ್ಲಾನ್ ಇರ್ಬೇಕಾಗಿರೋದು ಎಕ್ಸಿಕ್ಯೂಟಿವ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದು ನಮ್ಮ ಪ್ಲಾನ್ ಆಗಿರ್ಬೇಕು. ಅಫ್ಕೋರ್ಸ್ ಇಂಡಸ್ಟ್ರಿವ ನಮ್ಮನ್ನ ಮನೆಯಲ್ಲೇ ಇದ್ದು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಮನೆಯಲ್ಲೇ ಮಲಗಿದ್ದು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮನೆಯಲ್ಲಿರಿ, ಆದ್ರೆ ಆಕ್ಟಿವ್ ಆಗಿರಿ. ಸ್ಟೇ ಹೋಮ್, ಸ್ಟೇ ಆಕ್ಟಿವ್. ಸೊ ಪ್ರತಿನಿತ್ಯವೂ ನೀವು ನಿಮ್ಮ ಎಕ್ಸಿಕ್ಯೂಟಿವ್ ಡೈಮಂಡಿನ ಕಡೆಗೆ ಎಷ್ಟು ಮುಂದೆ ಹೋಗ್ತಾ ಇದ್ದೀರಾ ಅಂತ ಅಳೀತಾ ಇರಬೇಕು. ಪ್ಲಸ್ ಇದಕ್ಕೆ ಟೋಟಲ್ ಆಗಿ ಎಷ್ಟು ದಿನ ಆಗತ್ತೆ ಅಂದ್ರೆ 1000 ದಿನ ಆಗತ್ತೆ. ಸಾರ್ಥಕ ಆಗೋಗ್ಬಿಡತ್ತೆ ಜೀವನ. 1000 ದಿನ ಆದ್ರೂ ಪರವಾಗಿಲ್ಲ, ಮುಂದಿನ ಪೀಳಿಗೆ ಕರೋಡ್ಪತಿ ಮಿಲಿಯನೇರ್ ಅನ್ನುವಂತ ಟೈಟಲ್ ಅನ್ನ ಹೊಂದುವಂತ ಘನ ಕಾರ್ಯವನ್ನ ನೀವು ಮಾಡಿರ್ತೀರಾ. ಹಾಗಾಗಿ 1000 ದಿನಗಳ ಈ ಒಂದು ಹೋರಾಟಕ್ಕೆ ನೀವು ಸಿದ್ಧರಾಗಿರ್ಬೇಕು. ಅದರ ಜೊತೆಗೆ ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಕೂಡ 100% ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು 1000 days ಅಲ್ಲಿ ನಿಮಗೆ ಹೋಗಿದ ಕಡೆ ಎಲ್ಲ ಮೈಸೂರ್ ಪೇಟ, ರೇಷ್ಮೆ ಶಾಲು, ಹೂವಿನ ಹಾರ ಇದನ್ನೆಲ್ಲ ಹಾಕಿ ನಿಮ್ಮನ್ನ ಬರ್ಮಾಡ್ಕೊಳ್ತಾರೆ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಅಳಿಸ್ಬಿಡ್ತಾರೆ ನಿಮ್ಮನ್ನ, ಸಿಕ್ಕಾಪಟ್ಟೆ ಅಳಿಸ್ಬಿಡ್ತಾರೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಒಂದೊಂದ್ಸತಿ ಮಿಡ್ ನೈಟ್ ಅಲ್ಲಿ ಎದ್ದು ಕಣ್ಣೋರ್ಸ್ಕೊಂಡು ನೀವ್ ಯೋಚನೆ ಮಾಡ್ತಾ ಇದೀರಾ. ಯಾವ ತರ ಯೋಚನೆ ಮಾಡ್ತೀರಾ ಅಂದ್ರೆ, ನಾನ್ ಮೆಂಟ್ಲಾ ಇಲ್ಲ ಈ ಬಿಸ್ನೆಸ್ ಸರಿ ಇಲ್ಲ ಅಂತ ಹೇಳಿದಂತ ಆ ಮಂಜಾ ಮೆಂಟ್ಲಾ ಅಂತ. ಅರ್ಥ ಆಗ್ತಿದ್ಯಾ? ಆ ಲೆವೆಲ್ಗೆ ನಿಮ್ಮನ್ನ ಅಳಿಸ್ಬಿಡ್ತಾರೆ. ಕೆಲವೊಮ್ಮೆ ಎಲ್ಲಾ ಕಡೆನೂ ಕತ್ತಲೆ ಆಗ್ಬಿಡುತ್ತೆ. ಎಲ್ಲಾ ಕಡೆನೂ ಕತ್ತಲೆ ಆಗ್ಬಿಡುತ್ತೆ. ಯಾವ ತರ ಅಂತ ಹೇಳಿದ್ರೆ, ಒಂದು ಬೀಜವನ್ನ ತಗೊಂಡು ಭೂಮಿ ಒಳಗಡೆ ಬಿತ್ತನೆ ಮಾಡಿದಾಗ ಆ ಬೀಜಕ್ಕೆ ಯಾವ ತರ ಕತ್ತಲೆ ಅನ್ಸುತ್ತೋ, ನಿಮಗೂ ಅದೇ ತರ ಕತ್ತಲೆ. ಉಸಿರಾಡಕ್ಕಾಗ್ತಾ ಇಲ್ಲ, ಕೈ ಕಾಲೆಲ್ಲ ನೀವು ಪುಷ್ ಮಾಡ್ತಾ ಇದ್ದೀರಾ, ಏನಾಗ್ತಿದೆ ಗೊತ್ತಿಲ್ಲ. ಆಗ ನೀವು ಇನ್ನೂ ಸ್ಟ್ರಾಂಗ್ ಆಗಿ ಒಂದು ಪಂಚ್ ಕೊಟ್ರೆ ಆ ಬೀಜ ಯಾವ ತರ ಆ ಭೂಮಿಯನ್ನ ಒದ್ಕೊಂಡು ಹೊರಗಡೆ ಬರುತ್ತೆ ಮೊಳಕೆ ಹೊಡೆದು, ಆ ತರ ವಿಜಯವನ್ನ ಸಾಧಿಸುವಂತ ವ್ಯಕ್ತಿತ್ವ ನಿಮ್ದಾಗತ್ತೆ. ಸೊ ಫೇಲ್ಯೂರ್ಗೆ ರೆಡಿಯಾಗಿ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ಸಿಗ್ತೀನಿ ಅಂತ ಕೈ ಎತ್ತುವಂತ ಸ್ನೇಹಿತರಿಗೆ ಸಿಗೋದಿಕ್ಕೆ ರೆಡಿಯಾಗಿ.
ಬರ್ತೀನಂತ ಫೋನ್ ಸ್ವಿಚ್ ಆಫ್ ಮಾಡುವಂತ ಸ್ನೇಹಿತಿಯರನ್ನ ನೀವು ಎಕ್ಸ್ಪೆಕ್ಟ್ ಮಾಡಿ. ನಿನ್ನೆವರೆಗೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದವನು ಇವತ್ತು ನಿಮ್ಮ ಪರಮ ವೈರಿನ ಹಾಗೆ ವರ್ತಿಸೋದನ್ನ ನೋಡೋದಕ್ಕೆ ರೆಡಿಯಾಗಿ. ನೀವ್ ಯಾರನ್ನ ಕರ್ಕೊಂಡ್ ಬಂದು ಅವ್ರನ್ನ ಉದ್ಧಾರ ಮಾಡ್ಬೇಕು ಅನ್ಕೊಂಡಿದಿರೋ ಅವರೇ ನಿಮ್ ಬಗ್ಗೆ ಹಾಸ್ಯ ಮಾಡೋದನ್ನ ಕೇಳುವಂತ ದೃಶ್ಯಗಳು ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅವಾಗ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ನಿಮ್ಮ ಬಲವೇನು ಅಂತ ತೋರ್ಸೋ ಟೈಮ್ ಬರುತ್ತೆ ಮೈ ಡಿಯರ್ ಚಾಂಪಿಯನ್ಸ್. ಅಂಡ್ ಅದಕ್ಕೆ ಎಷ್ಟು ಜನ ರೆಡಿ ಇದೀರಾ? ಒಂದ್ಸರಿ ಥಮ್ಸ್ ಅಪ್ ಕೊಡಿ ನೋಡೋಣ. ವಾವ್, ವೆರಿ ಗುಡ್. ರೆಡಿನಾ ನೀವೆಲ್ಲ? ನನಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಏನ್ಸತ್ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್? ಏನ್ ಅನ್ಸುತ್ತೆ ಅಂದ್ರೆ, ನಿಮ್ಮ ಸ್ಫೂರ್ತಿ ನೋಡ್ತಾ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಇಡೀ ಇಂಡಿಯಾದ ಅಚೀವರ್ಸ್ ಒಂದು ತಕಡಿಲಿ, ಇನ್ನೊಂದು ತಕಡಿಲಿ ನಮ್ ಕರ್ನಾಟಕದ ಅಚೀವರ್ಸ್ ಇಟ್ರೆ ನಮ್ಮ ತಾಕತ್ತು ಸಿಕ್ಕಾಪಟ್ಟೆ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಇದೇ ಧೈರ್ಯ, ಇದೇ ಸ್ಥೈರ್ಯ, ಇದೇ ಸ್ಫೂರ್ತಿ ಯಾವತ್ತು ನಿಮ್ಮದಾಗಿರ್ಲಿ. ಗುರಿಯನ್ನ ಮುಟ್ಟುವವರೆಗೂ ಮಾತ್ರವಲ್ಲ, ಸಾವಿರಾರು ಜನಗಳನ್ನ ಗುರಿ ಮುಟ್ಟಿಸೋವರೆಗೂ ಇದೇ ಧೈರ್ಯ ನಮ್ಮಲ್ಲಿರ್ಬೇಕು. ಮರಿಬೇಡಿ. ಯಾಕೆಂದ್ರೆ ನಿಮ್ಮ ಯಶಸ್ಸು ನಿಮಗೆ ಸ್ವಂತವಲ್ಲ ಸ್ನೇಹಿತರೆ. ಇದು ನಿಮ್ಮ ತಂಡಕ್ಕೆ, ನಿಮ್ಮನ್ನ ನಂಬಿ ಬರುವಂತ ಒಂದೊಂದು ಪುಟ್ಟ ಹೃದಯವನ್ನ ಹೊಂದು ಆ ಒಂದು ಕನಸನ್ನ ಇಟ್ಕೊಂಡು ಬರುವಂತ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರಿನ ಸಂಪತ್ತಾಗಿರುತ್ತೆ. ಸೊ ನಿಮ್ಮ ಸಾಧನೆ ನಿಮ್ದು ಮಾತ್ರ ಅಲ್ಲ. ಹಾಗಾಗಿ ಇನ್ನು ಮುಂದೆ ಎಚ್ಚೆತ್ಕೊಳ್ಳಿ. ಯಾಕೆಂದ್ರೆ ನಿಮ್ ಸಕ್ಸಸ್ ಬೇಕಾದ್ರೆ ಸೆಂಟ್ರಲ್ ನೀವು ರಿಲ್ಯಾಕ್ಸ್ ಆಗ್ಬಹುದು. ಇವಾಗ ನೀವು ಪಬ್ಲಿಕ್ ಪ್ರಾಪರ್ಟಿ, ಬೇರೆಯವರ ಕನಸುಗಳನ್ನು ಹೊತ್ಕೊಂಡಿದ್ದೀರಾ. ಹಾಗಾಗಿ ತುಂಬಾ ಹೊತ್ತು ಬೆಡ್ ಅಲ್ಲಿ ಕನಸು ಕಂಡ್ಕೊಂಡೇ ನಿದ್ದೆ ಮಾಡೋದನ್ನ ಬಿಟ್ಟು ಮನೆಯಿಂದ ಬೇಗ ಹೊರಡಿ. ಇದೊಂದು 1000 ದಿನಗಳ ಪರೀಕ್ಷೆ, 1000 ದಿನಗಳ ಶೋಧನೆ, 1000 ದಿನಗಳ ಸೋಲು, 1000 ದಿನಗಳ ಧೈರ್ಯ, 1000 ದಿನಗಳು ನಾವು ಗೆದ್ದೇ ಗೆಲ್ಲುವೆವು ಅನ್ನುವ ಸ್ಫೂರ್ತಿಯನ್ನ ತೋರಿಸ್ಬೇಕಾದಂತ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ, KGF ಫಿಲಂ ಅಲ್ಲಿ ಹೇಳೋ ಡೈಲಾಗ್ ಪ್ರಕಾರ 1000 ಜನ ನಿನ್ನ ಹಿಂದೆ ಇದ್ದಾರೆ ಅನ್ನೋ ಧೈರ್ಯ ನಿನ್ನಲ್ಲಿದ್ರೆ ಒಂದ್ ಯುದ್ಧ ಗೆಲ್ಲಬಹುದು. ಆದ್ರೆ ಇಡೀ 1000 ಜನರಿಗೆ ನೀನು ಮುಂದೆ ಇದೆಯಾ ಅನ್ನೋ ಕಾರಣದಿಂದ ಧೈರ್ಯ ಬಂದ್ರೆ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಅಂತ ಹೇಳಿದಂತ ತಾಯಿಯ ಮಾತನ್ನ ಮರಿಬೇಡಿ. ಸೊ ನಿಮ್ಮ ಜನರು ನಿಮ್ಮ ಬಲವಾಗಿದ್ದಾರ, ನೀವು ನಿಮ್ಮ ಜನರಿಗೆ ಬಲವಾಗಿದ್ದೀರಾ ಅನ್ನೋದೇ ಆಟದ ಮೊದಲನೇ ಪ್ರಶ್ನೆ. ರೈಟ್? ಸೊ 1000 ದಿನ ಅಲುಗಾಡದೆ ಸ್ಥಿರವಾಗಿ ಗಾಂಭೀರ್ಯತೆಯನ್ನ ಹೊಂದಿ ನೀವೆಲ್ಲ ನಿಂತಿದ್ದೆ ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಮುಂದೆ ಬರೋದ್ ಯಾರಾದ್ರೂ ಆಗ್ಲಿ, ಇಲ್ಲಿ ಬ್ಯಾಟಿಂಗ್ ಅಲ್ಲಿ ನಿಂತಿರೋದು ಸಚಿನ್ ಅಂತ. ಸಚಿನ್ ಹೆಂಗೆ ತೊಡೆ ತಟ್ಕೊಂಡು ಹೇಳ್ತಾರೋ ಆ ತರ ಧೈರ್ಯದಿಂದ ನಿಂತ್ಕೊಳ್ಳಿ. ಬರೋದ್ ಯಾರಾದ್ರೂ ಆಗ್ಲಿ, ಯುದ್ಧಕ್ಕೆ ನಾವು ಸಿದ್ಧ ಅನ್ನುವಂತ ಮನೋಭಾವನೆಯಿಂದ ನಿಂತ್ಕೊಳ್ಳಿ. ಅಂಡ್ ಈ ಒಂದು 1000 ದಿನಗಳಲ್ಲಿ ನಿಮ್ಮ ಕಂಪ್ಯಾನಿಯನ್ ಯಾರು? ನಿಮ್ಮ ಗರ್ಲ್ ಫ್ರೆಂಡಾ? ಅಲ್ವೇ ಅಲ್ಲ. ನಿಮ್ಮ ಬಾಯ್ ಫ್ರೆಂಡಾ? ದೇವರಾಣೆಗೂ ಅಲ್ಲ. ನಿಮ್ಮ ಬಾಳ ಸಂಗಾತಿ ಮುಂದಿನ 1000 ದಿನಗಳಿಗೆ ನಿಮ್ಮ ವಿಶ್ವಾಸ. ಆಂಜನೇಯ ಹನುಮಂತ ಹೇಗೆ ರಾಮನನ್ನ ನೋಡಿ ಹೇಳಿದಂತೆ, ಅರೆ ರಾಮ, ನಿನಗಿಂತ ಶಕ್ತಿಯುಳ್ಳದ್ದು ನಾನು ನಿನ್ನ ಮೇಲಿಟ್ಟಿರುವಂತ ನಂಬಿಕೆ ಅಂತ ಹೇಳಿ. ಹಾಗೆ ಅಂತಹ ನಂಬಿಕೆಯನ್ನ ಈ ಒಂದು ಬಿಸ್ನೆಸ್ ಅಲ್ಲಿ ಅಲುಗಾಡದೆ ಸ್ಥಿರವಾಗಿ ನಿಲ್ಲುವಂತ ಒಂದು ನಂಬಿಕೆಯನ್ನ ನೀವು ವ್ಯಕ್ತಪಡಿಸ್ಬೇಕು. ವಿಶ್ವಾಸವನ್ನ ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಗಳ ಮೇಲೆ, ಕಂಪನಿಯ ಮ್ಯಾನೇಜ್ಮೆಂಟಿನ ಮೇಲೆ, ನಮ್ಮ ಎಜುಕೇಶನ್ ಸಿಸ್ಟಮಿನ ಮೇಲೆ, ನಿಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇರುವಂತ ನಿಮ್ಮ ಅಪ್ಲೈನಿನ ಮೇಲೆ, ಅದಕ್ಕಿಂತಲೂ ಹೆಚ್ಚಾಗಿ ಮೈ ಡಿಯರ್ ಫ್ರೆಂಡ್ಸ್, ಇಡೀ ಪ್ರಪಂಚವೇ ಒಂದ್ ಕಡೆ ನಿಂತ್ಕೊಂಡ್ರು, ನೀವು ಇನ್ನೊಂದ್ ಕಡೆ ನಿಂತ್ಕೊಂಡ್ರು, ನಿಮ್ಮ ನಂಬಿಕೆ ಕಿಂಚಿತ್ತು ಕೂಡ ಕಡಿಮೆ ಆಗ್ಬಾರ್ದು. ಅಂತಹ ನಂಬಿಕೆನ ವ್ಯಕ್ತಪಡಿಸಿದ್ರೆ ಮುಂದಿದೆ ನಿಮಗೆ ಮಾರಿ ಹಬ್ಬ. ಅಂತ ವಿಶ್ವಾಸವನ್ನ ನೀವು ವ್ಯಕ್ತಪಡಿಸ್ಬೇಕು. ಸೊ ನೆವರ್ ಶೇಕ್. ಅಂತಹ ವ್ಯಕ್ತಿತ್ವಕ್ಕೆ ಸರಿಯಾದ ಉದಾಹರಣೆ ನಾರಾಯಣ ಮೂರ್ತಿ ಅವ್ರಿಗಿಂತ ಇನ್ಯಾರಿರ್ಬೋದು ಮೈ ಡಿಯರ್ ಫ್ರೆಂಡ್ಸ್?
30-40 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಕುಟುಂಬದಿಂದ ಬಂದಂತ ಈ ವ್ಯಕ್ತಿ ಇವತ್ತು ಚರಿತ್ರೆಯಲ್ಲಿ ತಮ್ಮ ದಾಖಲೆಗಳನ್ನ, ತಮ್ಮ ಸಾಧನೆಗಳನ್ನ, ತಮ್ಮ ಯಶಸ್ಸನ್ನ ದಾಖಲೆ ಮಾಡಿದ್ದಾರೆ. ಶ್ರೀ ನಮ್ಮ ಇನ್ಫೋಸಿಸ್ ನ ಚೀಫ್ ಮೆಂಟರ್ ಅಂಡ್ ಕೋ ಫೌಂಡರ್, ಒನ್ ಆಫ್ ದಿ ಫೌಂಡರ್ಸ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಆಗಿನ ಕಾಲದಲ್ಲಿ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಬ್ಲ್ಯಾಕ್ ಅಂಡ್ ವೈಟ್ ಕಾಲ. ಬ್ಲ್ಯಾಕ್ ಅಂಡ್ ವೈಟ್ ಕಾಲದಲ್ಲಿ ಕಂಪ್ಯೂಟರ್ ಅಂದ್ರೆ ಏನು, ಕಂಪು ಇಟ್ಟಿದ್ದಾರ ಅಂತ ಕೇಳ್ತಿದ್ರು. ಕಂಪ್ಯೂಟರ್ ಅಂದ್ರೆ ನಮ್ಮ ಜನಗೆ ಗೊತ್ತಿರ್ಲಿಲ್ಲ. ಅಂತಹ ಸಮಯ ಸಂದರ್ಭದಲ್ಲಿ ಕಂಪ್ಯೂಟರಿನಲ್ಲಿ ಭವಿಷ್ಯವಿದೆ ಅಂತ ಅರ್ಥ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಒಂದು ಮಹಾ ಸಾಧನೆಯನ್ನ ಮಾಡುವಂತ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇಡೀ ವಿಶ್ವವೇ ಹಿಂದೆ ತಿರುಗಿ ನೋಡುವಂತಹ ಒಂದು ಉದ್ಯಮಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಅ ಗ್ರೇಟ್ ಲೆಜೆಂಡ್ ನಾರಾಯಣ ಮೂರ್ತಿ ಅವರು. ಬನ್ನಿ, ಯಾರ್ಯಾರ ಕಥೆನೋ ಇತಿಹಾಸದಲ್ಲಿ ಕೇಳಿದೀವಿ, ಆದ್ರೆ ಇವತ್ತು ಲಿವಿಂಗ್ ಲೆಜೆಂಡ್ ಆಗಿರುವಂತ ನಮ್ಮ ಕರ್ನಾಟಕದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. 1980ರ ಒಂದು ಸಂದರ್ಭದಲ್ಲಿ ಇವರು ಇನ್ಫೋಸಿಸ್ ಅನ್ನುವಂತ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದಕ್ಕೆ ಹೊರಟಾಗ ಕೆಲವು ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಇವರ ಜೊತೆ ಬಂದ್ರು, ಕೆಲವರು ಕೈ ಬಿಟ್ರು. ಆದ್ರೂ ಕೂಡ ಇವರು ಎದೆಗುಂದದೆ ಆ ಒಂದು ಹೋರಾಟದಲ್ಲಿ ಮುಂದೆ ನಿಂತಿದ್ದ ಕಾರಣ ಇವತ್ತು ಅವರು ಮಾತ್ರವಲ್ಲ, ಅವರೊಂದಿಗೆ ಸುಮಾರು ಅವರ ಸ್ನೇಹಿತರನ್ನು ಸೇರಿ ಬಿಲಿಯನರ್ಸ್ ಆಗಿ ಮಾಡಿದಂತ ಒಂದು ದಂತಕಥೆಯಾಗಿರುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾರಾಯಣ ಮೂರ್ತಿ ಅವರ ಒಂದು ಕತೆ ನಮ್ಮ ಒಂದು ಪಯಣಕ್ಕೂ ಒಂದು ಸ್ಫೂರ್ತಿಯಾಗಲಿ. ನಾರಾಯಣ ಮೂರ್ತಿ ಅವರು ಕೂಡ ಜಸ್ಟ್ ಒಂದು 10,000 ಇಂದ ಸ್ಟಾರ್ಟ್ ಮಾಡಿದ್ರು ಅವರ ಜರ್ನಿಯನ್ನು. ಸೊ ಟುಡೇ ವೇರ್ ದೇ ಹ್ಯಾವ್ ರೀಚ್ಡ್. ಏನಕ್ಕೋಸ್ಕರ ನಾರಾಯಣ ಮೂರ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಅವ್ರಿಗೂ ನೆಟ್ವರ್ಕ್ ಮಾರ್ಕೆಟಿಂಗು ಸಂಬಂಧವಿದೆಯಾ? ಅರೆ, ಅವರಿಗೂ ಸಾಧಕರಿಗೂ ಸಂಬಂಧವಿದೆ ಅಯ್ಯ, ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಅವರು ಕೂಡ IT ಸೆಕ್ಟರ್ಗೆ ಕೈ ಹಾಕಿದ್ರು. ನಾವು ಇಂಡಸ್ ವಿವಾ ಅನ್ನುವ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಕಡಿಮೆ, ಶ್ರಮದ ಅವಶ್ಯಕತೆ ಹೆಚ್ಚು. ಇಲ್ಲೂ ಕೂಡ 24,780 ಇನ್ವೆಸ್ಟ್ಮೆಂಟ್ ಕಡಿಮೆ, ಎಫರ್ಟ್ ಹೆಚ್ಚು. ಸೊ ಅವರು ಕೂಡ ಕೆಲವರನ್ನ ಆಯ್ಕೆ ಮಾಡ್ಕೊಂಡ್ರು. ಹಾಗೆ ಅವರ ಒಂದು ಪಯಣದಲ್ಲಿ ಅವರೊಂದಿಗೆ ಕೈ ಜೋಡಿಸಿದಂತವ್ರು ಎಲ್ಲರೂ ಕೂಡ ಇವತ್ತು ದೊಡ್ಡ ಸಾಧಕರಾಗಿದ್ದಾರೆ. ಸೊ ನೀವು ಕೂಡ ನಮ್ಮ ಬಿಸ್ನೆಸ್ ಮಾಡೋದಕ್ಕೆ ಕಚ್ಚಾ ಸಾಮಗ್ರಿ ಅಂದ್ರೆ ಲಿಸ್ಟ್ ಅನ್ನ ಆದಷ್ಟು ಶೀಘ್ರದಲ್ಲೇ ರೆಡಿ ಮಾಡ್ಕೊಳ್ಳಿ. ನಮ್ಮ ಹಳೆ ಡಿಸ್ಟ್ರಿಬ್ಯೂಟರ್ಸ್ ಹಳಬ್ರು ಯಾರೆಲ್ಲ ಇದ್ದೀರಾ, ಸಾರ್ ನಮ್ ಲಿಸ್ಟ್ ಖಾಲಿ ಆಯ್ತು ಅಂತ ಯಾರಾದ್ರೂ ಅನ್ಕೊಂಡ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಲಿಸ್ಟ್ ಖಾಲಿ ಆಗಿಲ್ಲ, ಅತಿ ಶೀಘ್ರದಲ್ಲೇ ನೀವು ಖಾಲಿ ಆಯ್ತೀರಾ ಅಂತ ಇನ್ಫಾರ್ಮೇಶನ್ ಬಂದೈತೆ. ಓಕೆ, ಅರ್ಥ ಆಗ್ತಿದೆ ನಿಮಗೆ? ಸೊ ಲಿಸ್ಟ್ ಖಾಲಿ ಮಾಡ್ಕೊಳಕ್ ಹೋಗ್ಬೇಡಿ, ಲಿಸ್ಟ್ ಅನ್ನ ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಅದನ್ನ ನೀಟಾಗಿ ಹಂಸಲೇಖ ಅವ್ರೇನಾದ್ರೂ ಒಂದು ಕಥೆಯನ್ನ, ಒಂದು ಸ್ಟೋರಿಯನ್ನ, ಒಂದು ಹಾಡನ್ನ ಬರಿಬೇಕಾದ್ರೆ ಯಾವ ತರ ಹುಚ್ಚಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹಗಲು ರಾತ್ರಿ ಬರೀತಾರೋ, ರವಿಚಂದ್ರನ್ ಅವರು ಒಂದು ಫಿಲಂ ಸ್ಟೋರಿ ಬರಿಬೇಕಾದ್ರೆ, ರಾಜಮೌಳಿ ಅವರು ಒಂದು ಸಿನಿಮಾ ಕತೆ ಬರಿಬೇಕಾದ್ರೆ ಹೇಗೆ ಸೀರಿಯಸ್ ಆಗಿ ಕೂತ್ಕೊಳ್ತಾರೋ, ಹಾಗೆ ನೀವು ಕೂಡ ನಿಮ್ಮ ಲಿಸ್ಟ್ ಅನ್ನ ಸೀರಿಯಸ್ ಆಗಿ ಕುತ್ಕೊಂಡು ಮಾಡಿ. ಆ ಲಿಸ್ಟ್ ಮಾಡ್ಬೇಕಾದ್ರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರು ಮಾಡ್ತಾರಾ ಮಾಡೋದಿಲ್ವಾ, ನಿಮಗೆ ಅದರ ಅವಶ್ಯಕತೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅವಕಾಶವನ್ನ ಕೊಡೋದು ಮಾತ್ರ ನಿಮ್ಮ ಕೆಲಸ, ಅದನ್ನ ತಗೊಳ್ಳೋದು ಬಿಡೋದು ಅವರ ಹಣೆ ಬಾರ. ಯಾಕೆಂದ್ರೆ ಯಾವ ವ್ಯಕ್ತಿಯಲ್ಲಿ ಎಂತ ಶಕ್ತಿ ಅಡಗಿದೆ ಅಂತ ಯಾರಿಗೂ ಸರಿಯಾದ ಸಂದರ್ಭ ಬರೋವರೆಗೂ ಅರ್ಥ ಆಗೋದಿಲ್ಲ. ಸೊ ನೀವು ಅವಕಾಶವನ್ನ ಕೊಡೋದಕ್ಕೆ ಬಾಗಿಲು ತಟ್ಟಬೇಕು, ಅಷ್ಟೇ ನಿಮ್ಮ ಕೆಲಸ. ಅವರು ಬಾಗಿಲು ತೆರೀತಾರೋ ಇಲ್ವೋ, ಸ್ವಾಗತಿಸ್ತಾರೋ ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದೆ. ಸೊ ಅದಾದ ಮೇಲೆ ಅವರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯೂಶುವಲ್ ಆಗಿ ನಾವು ಕೊಡುವಂತ 4 ಸಜೆಷನ್, 25 ವಯಸ್ಸಿಗೆ ಕಡಿಮೆ ಇರೋರು ಕೋತಿ ತರ ಮೈಂಡ್ ಅನ್ನ ಇಟ್ಕೊಂಡಿರ್ತಾರೆ. ಮರಕಟ, ಕೋತಿ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಾ ಇರತ್ತೆ. ನಾನ್ ನನ್ನ ಮಕ್ಕಳಿಗೆ ಯಾವಾಗ್ಲೂ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದಾಗ ಎಲ್ಲಾದ್ರೂ ಕೋತಿಗಳಿದ್ರೆ ಅದನ್ನ ತೋರಿಸ್ತೀನಿ. ಯಾಕೆಂದ್ರೆ ಕೋತಿಯನ್ನ ನೋಡೋದಕ್ ಚಂದ. ಒಂದ್ ಕಡೆ ಕೂತಿರತ್ತೆ, ಕಿಟಿ 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 ಅಂತೇಳಿ ಟಕ್ ಅಂತ ಅಲ್ಲಿಂದ ಇನ್ನೊಂದ್ ಕಡೆ ಜಂಪ್ ಮಾಡಿರುತ್ತೆ.
ಅಲ್ಲಿ ಹಿಂಗೆ ಕೆರ್ಕೊಂಡು ಏನೋ ಮಾಡ್ಬಿಟ್ಟು ತಕ್ಕಂತ ಇನ್ನೊಂದ್ ಕಡೆ ಜಿಗಿಯುತ್ತೆ. ಸೊ 25ಕ್ಕಿಂತ ವಯಸ್ಸು ಕಡಿಮೆ ಇರೋರು ಕೆಲವೊಮ್ಮೆ ಒಂದು ಕ್ಷೇತ್ರದ ಮೇಲೆ ಅವರು ಫೋಕಸ್ ಮಾಡಕ್ ಆಗಲ್ಲ, ಲೈಫ್ ಅಲ್ಲಿ ಸೀರಿಯಸ್ನೆಸ್ ಬಂದಿರಲ್ಲ. ಸೊ ಹಾಗಾಗಿ 25 ದಾಟದವ್ರು ಇದ್ರೆ ಒಂದು ಟಿಕ್ ಅನ್ನ ಕೊಡಿ. ಎರಡನೇದು, 25ರ ನಂತರ ಬರುವಂತ ಎರಡನೇ ಪ್ರಶ್ನೆ, ಅವ್ರಿಗೇನಾದ್ರೂ ಮದುವೆ ಆಗಿದ್ಯಾ ಅಂತ ನೋಡಿ. ಯಾಕೆ ಸ್ವಾಮಿ? ಮದುವೆ ಆಗಿರೋರು ಲೈಫ್ ಅಲ್ಲಿ ಸೀರಿಯಸ್ ಆಗಿರ್ತಾರೆ. ಕುಟುಂಬವನ್ನ ಕಟ್ಟುವಂತ ಜವಾಬ್ದಾರಿಯನ್ನ ಹೆಗಲಲ್ಲಿ ಹೊತ್ಕೊಂಡಿರೋದ್ರಿಂದ ಮದುವೆ ಆದಂತ ದಂಪತಿಗಳು ಈ ಬಿಸ್ನೆಸ್ ಗೆ ಸೂಕ್ತ. ಸೊ ಮದುವೆ ಆಗಿರೋಗೆ ಎರಡನೇ ಟಿಕ್. ಮೂರನೇ ಟಿಕ್, ಯಾರು ಅವರ ಸ್ವಂತ ಸಂಪಾದನೆಯಲ್ಲಿ ಜೀವನ ಮಾಡ್ತಾ ಇದ್ರೆ ಮೂರನೇ ಟಿಕ್. ಅಂಡ್ ನಾಲ್ಕನೇ ಟಿಕ್ ಯಾರಿಗ್ ಕೊಡ್ಬೇಕು ಅಂತ ಹೇಳಿದ್ರೆ, ಯಾರು ಉತ್ಸಾಹ ಭರಿತವಾಗಿದ್ದಾರೆ. ಈಗ ಕೆಲವರು ಈ ಪ್ರೋಗ್ರಾಮ್ ಅಲ್ಲಿ ಹೇಗೆ ಕೂತಿದ್ದಾರಂತ ಹೇಳಿದ್ರೆ, ನನ್ನ ಮುಂದೆ ಏನಾದ್ರೂ ಅವರು ಇದ್ದಿದ್ದರೆ ನನ್ನ ಕೈಯಲ್ಲಿರುವಂತ ಈ ನೀರನ್ನು ಅವರ ಮುಖದ ಮೇಲೆ ಚಿಮ್ಮುವಂತೆ ನನಗೆ ಭಾವನೆಗಳು ಉಂಟಾಗುತ್ತಿದೆ. ಯಾಕೆಂದ್ರೆ ಆಲ್ಮೋಸ್ಟ್ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಉತ್ಸಾಹದಿಂದ ಇರುವಂತವರ ಜೊತೆ ನೀವಿರಿ, ದುಃಖಿ ಆತ್ಮಗಳಿದ್ರೆ ಬೇಡ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾಲ್ಕನೇ ಟಿಕ್ ಉತ್ಸಾಹ ಭರಿತವಾದಂತ ವ್ಯಕ್ತಿಗಳಿಗೆ ಕೊಡಿ. ಸೊ ಅಲ್ಲಿಗೆ 4 ಟಿಕ್ ಯಾರಿಗ್ ಬರುತ್ತೋ ಇವರಲ್ಲಿ ಏನೋ ಡೈಮಂಡ್ ಆಗುವಂತ ಲಕ್ಷಣಗಳು ಇದೆ ಅಂತ ಅರ್ಥ. ಸೊ ಹಾಗಾಗಿ ಅವರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನೇರವಾಗಿ ಹೋಗ್ಬಿಟ್ಟು ಬಿಸ್ನೆಸ್ಸಿನ ಬಗ್ಗೆ ಹೇಳೋದಕ್ಕಿಂತ ಅವರನ್ನ ಅಂದ್ರೆ ಅವರ ಮನಸ್ಸನ್ನ, ಮಾನಸಿಕವಾಗಿ ಅವರನ್ನ ಈ ಅವಕಾಶವನ್ನು ಸ್ವೀಕರಿಸಲು ನೀವು ತಯಾರು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ತಯಾರಿ ಮಾಡದೆ ಲೈಫ್ ಅಲ್ಲಿ ಯಾವುದು ಕೂಡ ಚೆನ್ನಾಗಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದಿಲ್ಲ. ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಈ ಶರ್ಟು, ಈ ಸೂಟು ಇದನ್ನ ಹಾಕೊಳ್ಳೋಕೆ 15 ನಿಮಿಷ ತಯಾರಿ ಮಾಡ್ಕೊಳ್ತೀವಿ. ಈ ಶರ್ಟು ಸೂಟ್ ಹಾಕೊಳ್ಳೋದಕ್ಕೆ 15 ನಿಮಿಷ ತಯಾರಿ ಅಂದ್ಮೇಲೆ ಜೀವನ ಬದಲಾಯಿಸೋದಿಕ್ಕೆ ಎಷ್ಟು ತಯಾರಿ ಮಾಡ್ಕೋಬೇಕು? ಯೋಚನೆ ಮಾಡ್ಬೇಕಾದಂತ ವಿಚಾರ, ಹೌದಾ ಅಲ್ವಾ? ಅಯ್ಯೋ ಅಷ್ಟೆಲ್ಲ ಯಾಕೆ? ಇಲ್ಲಿರೋ ಗೋವಾಗ್ ಹೋಗೋದಿಕ್ಕೆ 20-30 ದಿನ ಪ್ಲಾನಿಂಗ್ ಮಾಡಿರ್ತೀವಿ, ಹೌದಾ ಅಲ್ವಾ? ಸೊ ಗೋವಾಗ್ ಹೋದ್ರೆ ಎಲ್ಲಿ ಸ್ಟೇ ಮಾಡ್ಬೇಕು, ಮೀನು ಎಲ್ಲಿ ಸಿಗತ್ತೆ, ಯಾವ ಬೀಚ್ ಅಲ್ಲಿ ನಾವು ಡಾಲ್ಫಿನ್ ಶೋ ನೋಡಕ್ ಹೋಗೋಣ, ಯಾವ ಹೋಟ್ಲಲ್ಲಿ ಸ್ಟೇ ಮಾಡ್ಬೇಕು, ಆಫ್ ಸೀಸನ್ ಅಂದ್ರೆ ಸೀಸನ್ ಆಫ್ ಸೀಸನ್ ಇದನ್ನೆಲ್ಲ ಚೆಕ್ ಮಾಡ್ತೀವಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸೇಮ್ ವೇ ಒಬ್ಬರಿಗೆ ಜೀವನ ಬದಲಾಯಿಸುವಂತ, ಜೀವನ ಪರಿವರ್ತನೆಗೊಳ್ಳುವಂತ ಅವಕಾಶವನ್ನ ಕೊಡೋಕ್ ಮುಂಚೆ ಸ್ವಲ್ಪ ಅವರನ್ನು ಕೂಡ ನಾವು ತಯಾರು ಮಾಡಬೇಕಾಗತ್ತೆ. ಹೇಗೆ ತಯಾರು ಮಾಡಬಹುದು? ಪ್ರಶ್ನೆಗಳನ್ನ ಕೇಳಿ. COVID-19 ತಲೆ ಮೇಲೆ ಹೊಡೆದು ಹೇಳಿದೆ ಎಲ್ಲಾರ್ಗು, ಒಂದ್ ಇನ್ಕಮ್ ಇಟ್ಕೋಬೇಡ, ಎಚ್ಚರಿಕೆ ಅಂತ ಕೋವಿಡ್ ಎಲ್ಲಾರ್ಗು ಹೇಳ್ಬಿಟ್ಟು ಹೋಗಿದೆ. ಸೊ ಒಂದು ಎಕ್ಸ್ಟ್ರಾ ಇನ್ಕಮ್. ಎರಡನೇದು, ನೀವು ಅವ್ರನ್ನ ಕೇಳಿ, ಇವತ್ತಿರುವಂತ ಲೈಫ್ ಅಲ್ಲಿ ಅವರು ಮನೆ ಬಿಟ್ಟು, ನಿಮ್ಮ ನೇಬರ್ಸ್ ಯಾರಾದ್ರೂ ಇದ್ರೆ ಬೆಳಗ್ಗೆ ಎದ್ದು ಅವ್ರದ್ದು ಏನಾದ್ರು ಬಜಾಜ್ ಸ್ಕೂಟರ್ ಆನ್ ಮಾಡಿ ಮನೆಯಿಂದ ಹೊರಡ್ಬೇಕಾದ್ರೆ ಅವ್ರು ನಿಲ್ಸ್ಬಿಟ್ಟು ಎಲ್ಗ್ ಹೋಗ್ತಾ ಇದ್ದೀರಾ ಅಂತ ಕೇಳಿ. ಅವರು ಆಫೀಸ್ಗೆ ಅಂತಾರೆ. ಇಲ್ಲ, ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? 12 ವರ್ಷ ಆಯ್ತು. ಈ ವರ್ಷ ನನಗೆ 12 ವರ್ಷ ಕಂಪ್ಲೀಟ್ ಮಾಡಿದಕ್ಕೆ ನಮ್ಮ ಆಫೀಸಲ್ಲಿ ಬಿರುದು ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಕೇಳಿ, ಎಲ್ಗ್ ಹೋಗ್ತಾ ಇದ್ದೀರಾ ಅಂತ ಮತ್ತೆ ಕೇಳಿ. ಅವ್ರು ಹೇಳ್ತಾರೆ ಆಫೀಸ್ಗೆ. ಅದಲ್ಲ ಸ್ವಾಮಿ, ಲೈಫ್ ಅಲ್ಲಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ? ರೈಟ್? ನಿಮ್ಮ ಹತ್ರ ಟೈಮ್ ಇದೆಯಾ? ಟೈಮು ವಾಚ್ ಇದೆ, ಟೈಮ್ ಇಲ್ಲ. ಓ ವೆರಿ ಗುಡ್. ಸೇವಿಂಗ್ಸು, ಅಯ್ಯೋ ಶೇವಿಂಗ್ ಆಗಿದೆ ಹೊರತು ಸೇವಿಂಗ್ಸ್ ಇಲ್ಲ. ಓಕೆ, ಅದಕ್ಕೆ ಕೇಳಿದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ 2-3 ತಲೆ ಮೇಲೆ ತಟ್ಟದಂತ ಕ್ವೆಶ್ಚನ್ ಕೇಳಿದ್ಮೇಲೆ ಪ್ಯಾರಬಲ್ ಆಫ್ ದ ಪೈಪ್ ಲೈನ್ ಅನ್ನೋ ವಿಡಿಯೋನ ಕಳಿಸ್ಬಿಟ್ಟು ಇದ್ರಲ್ಲಿ ನೀವ್ ಯಾರು ಅಂತ ಅವ್ರನ್ನೇ ಕೇಳಿ. ಅವರೇ ಸಂಕೋಚ ಪಡ್ಕೊಂಡು ಬಕೆಟ್ ಕ್ಯಾರಿಯರ್ ಅಂತ ಹೇಳ್ತಾರೆ. ಆವಾಗ ಹೀಗೆ ಇರ್ಬೇಕಾ, ಬದಲಾವಣೆ ಆಗ್ಬೇಕಾ ಅಂತ ಕೇಳಿ. ಅವರು ಇಲ್ಲ, ನಾನು ಬದಲಾಗ್ಬೇಕು. ಅವಾಗ ಅವ್ರನ್ನ ಮತ್ತೆ ಕೇಳಿ, ಆರ್ ಯು ಸೀರಿಯಸ್? ಎಸ್. ಅವ್ರೇನಾದ್ರು ಇಲ್ಲ, ಹುಡುಗಾಟ ಮಾಡ್ಕೊಂಡು ಬಕೆಟ್ ಅಂದ್ರೆ ಅವಾಗ ಹೇಳಿ, ತಮಾಷೆ ಮಾಡಬೇಡಿ ವೆಂಕಟೇಶ್ ಅವರೇ, 2 ಮಕ್ಕಳಿದ್ದಾರೆ ನಿಮಗೆ. ಅವಾಗ ಅವ್ರಿಗೆ ಸ್ವಲ್ಪ ಅಲರ್ಟ್ ಆಗತ್ತೆ. ರೈಟ್? ಸೊ ಹೀಗೆ ಜನರ ಹತ್ರ ಮಾತಾಡ್ತಾ ಅವರಿಗೆ ಸೀರಿಯಸ್ನೆಸ್ ಅನ್ನ ಕ್ರಿಯೇಟ್ ಮಾಡಿ
ಪ್ಯಾರಬಲ್ ಆಫ್ ದ ಪೈಪ್ಲೈನ್ ಅನ್ನೋ ವಿಡಿಯೋನ ತೋರಿಸಿ ಆ ಪೈಪ್ಲೈನ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಾನು ಅಮೆಚ್ಯೂರ್, ನನಗೇನು ಗೊತ್ತಿಲ್ಲ. ಆದ್ರೆ ಇದನ್ನ ಮಾಡದಂತ ಕೆಲವರು ನಮಗೆ ಬಂದು ಹೇಳ್ಕೊಡ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಮಾತ್ರ ಪ್ರವೇಶವಿದೆ, ಅದರಲ್ಲಿ ನನಗೆ 2 ಪಾಸ್ ಸಿಕ್ಕಿದೆ, ನಿಮಗೆ ನಿಮ್ಮ ವೈಫ್ಗೆ ಅದನ್ನ ಕೊಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿ ಅವರನ್ನ ನಮ್ಮ ಪ್ರೋಗ್ರಾಮಿಗೆ ನೀವು ಇನ್ವೈಟ್ ಮಾಡಬಹುದು. ಇನ್ವೈಟ್ ಮಾಡಿದಾಗ ಅವ್ರಿಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದೆ. ಅಂದ್ರೆ ಯು ಶುಡ್ ಬಿ ವೆಲ್ ಡ್ರೆಸ್ಡ್, ನೀಟಾಗಿ ಕುತ್ಕೋಬೇಕು, ಅಂಡ್ ಕ್ಯಾಮ್ರಾ ಆನ್ ಆಗಿಟ್ಟಿರ್ಬೇಕು ಅಂತ ಹೇಳಿ. ಸಿ ಮೈ ಡಿಯರ್ ಫ್ರೆಂಡ್ಸ್, ಸಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನ ಹೇಗ್ ಮಾಡ್ತಾ ಇದ್ದೀವಿ ಅನ್ನೋದು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಯಾವ್ದದು ಒಂದು ಫೇಮಸ್ ಡೈಲಾಗ್ ಇದೆಲ್ಲ, ಯಾರು ತಿಳಿಯರು ನಿನ್ನ ಅಂತ ಹೇಳಿ ಒಂದು ಡೈಲಾಗ್ ಇದೆ, ನೀವೆಲ್ಲ ಕೇಳಿರ್ಬೋದು, ಭುಜಬಲದ ಪರಾಕ್ರಮ ಅಂತ ಹೇಳಿ ಆಡ್ತಾರೆ. ಸೊ ನಾನೇನಾರು ಅದನ್ನ ಮಾಡಕ್ ಹೋಗ್ಬಿಟ್ರೆ ಕಾಮಿಡಿ ಆಗೋಗ್ಬಿಡ್ತದೆ. ಯಾಕೆಂದ್ರೆ ಅದನ್ನ ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವರು ಪ್ರೊಫೆಷನಲ್. ಸೊ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಡೈಲಾಗ್, ಬಟ್ ಅದನ್ನ ಡೆಲಿವರಿ ಮಾಡೋ ಸ್ಟೈಲ್ ಏನಿದೆ ನೋಡಿ, ಅದರಲ್ಲಿರೋದು ಮಹತ್ವ. ಸೊ ನಾವು ಈ ಬಿಸ್ನೆಸ್ ಅನ್ನ ಎಲ್ಲರ ಕೈನಲ್ಲೂ ಕೊಟ್ಟಿದ್ದಾರೆ, ಇದನ್ನ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರೋದೆಲ್ಲವೂ. ಸೊ ನೀವು ಈ ತರ ಪ್ರಿಪೇರ್ ಮಾಡಿ ನಿಮ್ಮ ಗೆಸ್ಟ್ ಅನ್ನ ಕರ್ಕೊಂಡು ಬಂದಾಗ 100% ಅವರು ಸೀರಿಯಸ್ ಆಗಿ ಮಾತುಗಳನ್ನ ಕೇಳೋದಕ್ಕೆ ರೆಡಿಯಾಗಿರ್ತಾರೆ. ಆಗ ಅವರನ್ನ ಝೂಮ್ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿ ಅವ್ರಿಗೆ ಮೊದಲೇ ಹೇಳಿರ್ಬೇಕು, ನೋಡಿ ಫಾರ್ ಎಕ್ಸಾಂಪಲ್ ಪ್ರವೀಣ್ ಜಿ, ಇವತ್ತು ಈವ್ನಿಂಗ್ ಆ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮಿಗೆ ನೀವು 100% ಫಾರ್ಮಲ್ ಡ್ರೆಸ್ ಅಲ್ಲಿ ಇರಬೇಕು, ರೈಟ್? ಅದ್ರ ಜೊತೆಗೆ ಯು ಕ್ಯಾನ್ ಆಲ್ಸೋ ಟೇಕ್ ದಿ ಎಕ್ಸಾಂಪಲ್ ಅಂಡ್ ಟೆಲ್, ಇವತ್ತು ನಮ್ಮ ಹರಿಪ್ರಸಾದ್ ಅವರು ಪ್ರೆಸೆಂಟೇಶನ್ ಕೊಡ್ತಾ ಇದ್ದಾರೆ, ಆ ಪ್ರೆಸೆಂಟೇಶನ್ ಆದ್ಮೇಲೆ ಅವ್ರ ಹತ್ರ ನಾನು ನಿಮ್ಮ ಜೊತೆ 1-to-1 ಡಿಸ್ಕಷನ್ಗೆ ಪರ್ಮಿಷನ್ ತಗೊಂಡಿದ್ದೀನಿ ಅಂತೇಳಿ ಒಂದು ಪ್ರಿಪರೇಷನ್ ಅಷ್ಟೇ. ಅದಾದ್ಮೇಲೆ ಆ ಪ್ರಿಪರೇಷನ್ ಆದ್ಮೇಲೆ ಆ ಒಂದು ಪ್ರೆಸೆಂಟೇಶನ್ ಆಟೋಮ್ಯಾಟಿಕಲಿ ಕಂಪನಿ ಕಡೆಯಿಂದ ಸಕ್ಸಸ್ಫುಲ್ ಆಗಿ ನಡೆ. ಇವಾಗಂತೂ ಇರುವಂತ ಪ್ರೆಸೆಂಟೇಶನ್, ಓ ಮೈ ಗಾಡ್, ಎಂತ ಅದ್ಭುತವಾದಂತ ಪ್ರೆಸೆಂಟೇಶನ್, ಎಲ್ರಿಗೂ ಇಷ್ಟ ಆಗಿದೆ. ನ್ಯೂ PPT ಒಂದ್ಸರಿ ಥಮ್ಸ್ ಅಪ್ ಕೊಡಿ. ಸೇತುವೆ, ಎಲ್ಲಿಂದನೂ ಎಲ್ಲಿಗೂ ಹೋಗದೆ ಇರುವಂತ ಸೇತುವೆ, ದ ಬ್ರಿಡ್ಜ್ ಟು ನೋವೇರ್. ಸೊ ಅಂತ ವಿಷಯಗಳನ್ನೆಲ್ಲ ಹೇಳಿದಾಗ ಜನಗಳಿಗೆ ತಲೆಯಲ್ಲಿ ನೀಟಾಗಿ ಹೋಗುತ್ತೆ, ರೈಟ್? ಸೊ ಇದನ್ನ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ನೀವು 100% ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಕೂಡ ನೀವು ವ್ಯಕ್ತಪಡಿಸಬೇಕು. ದಟ್ ಇಸ್ ವೆರಿ 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 ಕ್ರೂಷಿಯಲ್ ಇನ್ ದಿಸ್ ಬಿಸ್ನೆಸ್. ಆ ಡಿಸ್ಕಷನ್ ಪ್ರೆಸೆಂಟೇಶನ್ ಆದ್ಮೇಲೆ ದೆನ್ ಯು ಕ್ಯಾನ್ ಕೀಪ್ ಅ ಟ್ರೈ ಪಾರ್ಟಿ ಕಾಲ್. ಆ ಒಂದು ಟ್ರೈ ಪಾರ್ಟಿ ಕಾಲ್ ಅಲ್ಲಿ ಅವ್ರಿಗೆ ಇರುವಂತಹ ಕ್ವೆಶನ್ಸ್ ಏನಿದೆ ಅದನ್ನ ನೀವು ಕ್ಲಾರಿಫೈ ಮಾಡಿಸಬಹುದು. ಅಂಡ್ ಆ ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್, ಯಾಕಂದ್ರೆ ನಿಮಗೆ ಆ ಒಂದು ಕ್ಲಾರಿಫಿಕೇಶನ್ಗೆ ನಿಮ್ಮ ಅಪ್ಲೈನ್ಸ್ ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ, ದೇರ್ ಆರ್ 3 people. ಅದರಲ್ಲಿ ಹರಿಪ್ರಸಾದ್ ಅವರು ಈಸ್ ಮೈ ಗೆಸ್ಟ್ ಅಂಡ್ ಪ್ರವೀಣ್ ಜಿ ಈಸ್ ಮೈ ಅಪ್ಲೈನ್. ಒಂದು ಎಕ್ಸಾಂಪಲ್ ಇವತ್ತು ಸ್ವಲ್ಪ ವಿ ವಿಲ್ ಸಿ ಎ ಡಿಫರೆಂಟ್ ಎಕ್ಸಾಂಪಲ್. ಸೊ ಈ ಪ್ರೆಸೆಂಟೇಶನ್ ನಲ್ಲಿ ಇವತ್ತು ಪ್ರೆಸೆಂಟೇಶನ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು. ಸೊ ಆ ಪ್ರೆಸೆಂಟೇಶನ್ ಆದ್ಮೇಲೆ ವಿ ಆರ್ ರೆಡಿ ಟು ಗೋ ಫಾರ್ ದಿ ಫಾಲೋ. ಪ್ರವೀಣ್ ಜಿ, ಕ್ಯಾನ್ ಯು ಅನ್ಮ್ಯೂಟ್ ಯುವರ್ ಸೆಲ್ಫ್ ಪ್ಲೀಸ್? Yes sir, yes, done. Yes, ಹರಿಪ್ರಸಾದ್ ಜಿ, yes, ಹರಿಪ್ರಸಾದ್. Okay, good. So my dear friends, ಇವತ್ತು ಈ ಒಂದು ಎಕ್ಸಾಂಪಲ್ ಅಲ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಇಟ್ ಟು ಯು ಹೇಗೆ ನಾವು ಟ್ರೈ ಪಾರ್ಟಿ ಕಾಲ್ ಅನ್ನ ಆರ್ಗನೈಸ್ ಮಾಡಬೇಕಾಗತ್ತೆ. ಸೊ ಹರಿಪ್ರಸಾದ್ ಅವರನ್ನ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಅವರನ್ನ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿಸಿದ್ದೆ. ಸೊ ಈಗ ಹರಿಪ್ರಸಾದ್ ಅವರ ಫಾಲೋ ಅಪ್ ನ ನಮ್ಮ ಪ್ರೆಸೆಂಟೇಶನ್ ಕೊಟ್ಟಂತ ಪ್ರವೀಣ್ ಸರ್ ಅವರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸೊ ಪ್ರವೀಣ್ ಜಿಯನ್ನ ಟ್ರೈ ಪಾರ್ಟಿ ಕಾಲ್ಗೆ ಆಡ್ ಮಾಡೋಕ್ ಮುಂಚೆ ಏನೋ ಎದ್ವಾ ತದ್ವಾ ಆಡ್ ಮಾಡ್ಬಿಡೋದಲ್ಲ. ನೀವೇನೋ ಇಲ್ಲಿ ಉಪ್ಪಿಟ್ಟು ತಿನ್ಕೊಂಡು ಹರಿಪ್ರಸಾದ್ ಅವರು ಟವಲ್ ಹಾಕೊಂಡು ಮಲ್ಕೊಂಡು ಅವಾಗ ಸಡನ್ ಆಗಿ ಪ್ರವೀಣ್ ಸರ್ ಅವರು ಪಾಪ ಎಲ್ಲೋ ಇರ್ತಾರೆ ಟ್ರಾಫಿಕ್ ಅಲ್ಲಿ, ಅವ್ರನ್ನ ಈ ತರ ಎಲ್ಲ ದಯವಿಟ್ಟು ಕಾಮಿಡಿ ಮಾಡಬಾರ್ದು. ಸೊ ಯು ಶುಡ್ ಬಿ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಟೈಮ್ ಅಂಡ್ ಎವ್ರಿಥಿಂಗ್ ಅಂಡ್ ಯು ಶುಡ್ ಪ್ರಿಪೇರ್ ಎವ್ರಿಥಿಂಗ್. ಈಗ ಫಾರ್ ಎಕ್ಸಾಂಪಲ್, ಹರಿಪ್ರಸಾದ್ ನಮಸ್ಕಾರ. 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 ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ನಮಸ್ಕಾರ. ನಮಸ್ಕಾರ ಪ್ರೇಮ್ ಅವ್ರೆ, ಹೇಳಿ. ಐ ಥಿಂಕ್ ಕೇಳಿಸ್ತಾ ಇಲ್ವಾ? ಈ ಕೇಳಿಸ್ತಾ. ಪರ್ಫೆಕ್ಟ್. ಓಕೆ. ಹರಿಪ್ರಸಾದ್, ಹೇಗಿತ್ತು ಪ್ರೆಸೆಂಟೇಶನ್ ಇವತ್ತು? ಪ್ರೋಗ್ರಾಮ್ ಏನೋ ಚೆನ್ನಾಗಿತ್ತು. ನಾನು ನೋಡ್ತಾ ಇದ್ದೆ, ನೀವು ಆಕ್ಚುಲಿ ಅಲ್ಲಿ ವಿಡಿಯೋ ಆನ್ ಮಾಡಿ ನಿಮ್ ವೈಫ್ ಜೊತೆ ಕೂತಿದ್ರಲ್ಲ, ಅಂಡ್ ಥಮ್ಸ್ ಅಪ್ ಎಲ್ಲ ಕೊಡ್ತಾ ಇದ್ರಿ ನೀವು ಸೆಂಟರ್ ಅಲ್ಲಿ. The way he presented, no, it was very interesting. ಓಕೆ, ಹರಿಪ್ರಸಾದ್, ನಾನು ಹೇಳಿದ್ನಲ್ಲ ನಿಮ್ಗೆ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಪ್ರವೀಣ್ ಅಂತ, ಅದೇ ಅರಸೀಕೆರೆ ಅವರು, ಬಟ್ ಈಗ ಬೆಂಗಳೂರು ಇದ್ದಾರೆ.
ಅವರು ಇವಾಗ ನನ್ನ ಜೊತೆ ಟ್ರೈ ಪಾರ್ಟಿ ಕಾಲ್ ಅಲ್ಲಿ ಬರ್ತಾ ಇದ್ದಾರೆ. ನಾನು ಅವ್ರನ್ನ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ನಿಮಗೋಸ್ಕರ. ಸೊ ನೀವು ನಿಮ್ಗೆ ಏನೇ ಕ್ವಶನ್ ಇದ್ರು ಓಪನ್ ಮೈಂಡೆಡ್ ಆಗಿ ಮಾತಾಡಿ, ಫ್ರಾಂಕ್ ಆಗಿ ಮಾತಾಡಿ. ಅವರು ತುಂಬಾ ಒಳ್ಳೆ ವ್ಯಕ್ತಿ ಅಂಡ್ ನನಗೋಸ್ಕರ ಅವರು ಟೈಮ್ ಅನ್ನ ಇವತ್ತು ಕೊಡ್ತಾ ಇದ್ದಾರೆ. ಓಕೆ, ಸೊ ಐ ಕನೆಕ್ಟ್ ಪ್ರವೀಣ್ ಜಿ. ಓಕೆನಾ, ನೀವು ರೆಡಿನಾ ಈಗ? ಸರಿ, ಫೈನ್ ಫೈನ್. ಇಯರ್ಫೋನ್ ಮಾಡ್ಕೊಂಬಿಡಿ. ಓಕೆ, ರೈಟ್ ರೈಟ್ ರೈಟ್. ಸೊ 1 ಸೆಕೆಂಡ್. ಪ್ರವೀಣ್ ಸರ್, ಹಲೋ. ಹೇಳಿ ಪ್ರೇಮ್, ಹೇಗಿದ್ದೀರಾ? ಪ್ರವೀಣ್ ಸರ್, ಅದೇ ಹೇಳಿದ ನನ್ನ ಫ್ರೆಂಡ್ ಒಬ್ರು ಬಾಂಬೆದಿಂದ ಹರಿಪ್ರಸಾದ್ ಅಂತ ಜಾಯ್ನ್ ಆಗಿದ್ರು ಇವತ್ತು ಕನ್ನಡ ಕಾಲ್ ಅಲ್ಲಿ. ಅವ್ರು ಮಂಗಳೂರು ಬಾಂಬೆಲಿ ಇದ್ದಾರೆ, ಬಟ್ ಕನ್ನಡ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಲೋಕಲ್ ಕನ್ನಡದವರು. ಹೌದು, ಅವ್ರಿಗೆ ನಾನು ಟ್ರೈಪಾರ್ಟಿ ಕಾಲ್ ಆಲ್ರೆಡಿ ಜಾಯಿನ್ ಮಾಡಿಸಿದೀನಿ. ಇವಾಗ ನೀವು ಫ್ರೀ ಇದ್ರೆ ಜಾಯಿನ್ ಅಸ್, ನೀವು ಹೇಳಿದ ಪ್ರಕಾರ. ಸರಿ, ನೋ ಪ್ರಾಬ್ಲಮ್, ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿಪ್ರಸಾದ್ ಬರ್ತಾ ಇದ್ದಾರೆ ಈಗ. ಓಕೆ, ವೇಟಿಂಗ್ ರೂಮ್ ಅಲ್ಲಿ ಇದ್ದಾರೆ. ಓಕೆ, ಪ್ರವೀಣ್ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ಓ ಸೂಪರ್, ಆಸಮ್ ಆಸ್ ಯೂಶುವಲ್. ಪ್ರವೀಣ್ ಸರ್, ಇವತ್ತು ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಗುಡ್ ಫ್ರೆಂಡ್ ಹರಿಪ್ರಸಾದ್, ನಾವು ತುಂಬಾ ಹಳೆ ಫ್ರೆಂಡ್, ಆಲ್ಮೋಸ್ಟ್ 20 ಇಯರ್ಸ್ ನಮ್ಗೆ ಒಬ್ರಿಗೊಬ್ರು ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಹರಿಪ್ರಸಾದ್ ಅಂತ ಹೇಳಿ ನಾವೆಲ್ಲ ಆಕ್ಚುಲಿ ಒಂದೇ ಸ್ಕೂಲ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ಅವ್ರು ಬಾಂಬೆಗೆ ಹೋಗ್ಬಿಟ್ರು, ನಾನು ಬೆಂಗಳೂರು ಬಂದೆ, ಅಷ್ಟೇ ಡಿಫ್ರೆನ್ಸ್. ಇವತ್ತು ಅವರು ನಮ್ಮ ಕನ್ನಡ ಪ್ರೋಗ್ರಾಮ್ ಅಲ್ಲಿ ನೀವು ಕೊಟ್ಟ ಪ್ರೆಸೆಂಟೇಶನ್ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದಾರೆ. ಆಕ್ಚುಲಿ ನಿಮ್ಮ ಹತ್ರ ಮಾತಾಡ್ಸೋದಕ್ಕೆ ಅಂತ ಹೇಳಿ ಅವ್ರನ್ನ ಕರೆದಾಗ ತುಂಬಾ ಎಕ್ಸೈಟ್ ಆಗಿದ್ರು. ಅದಕ್ಕೆ ಅಂಡ್ ಹರಿಪ್ರಸಾದ್ ಸರ್, ನಾನು ಹೇಳಿದ್ನಲ್ಲ ನಿಮ್ಗೆ, ನನಗೆ ಇದುವರೆಗೂ ಬಿಸ್ನೆಸ್ ಅಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಅವ್ರಿಗೆ ಸಲ್ಲತ್ತೆ. ಅವ್ರು ನನಗೆ ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಬೆಳೆದಿದ್ದೀನಿ. ಸೊ ಓವರ್ ಟು ಪ್ರವೀಣ್ ಸರ್. ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಪ್ರವೀಣ್ ಸರ್ ಪ್ಲೀಸ್ ಡೈರೆಕ್ಟ್ಲಿ ನಿಮ್ಗೆ. ಹರಿಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಪ್ರವೀಣ್ ಅವರೇ. ಸೂಪರ್. ಬೆಳಿಗಿನ ಪ್ರೋಗ್ರಾಮ್ ನೋಡಿದೆ. actually the way you presented it was really good. Okay, thank you so much. So I think program complete ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಅದೇ ನಾನು ಸ್ಟಾರ್ಟ್ ಬರೋ ಒಂದು 2 ನಿಮಿಷ ಲೇಟ್ ಆಯ್ತು, ಬಟ್ ಐ ಮೀನ್ ಫುಲ್ ಪ್ರೋಗ್ರಾಮ್ ನೋಡಿದೆ. ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಓಕೆ. ಬ್ರಾಂಡ್ ಪ್ರೆಸೆಂಟೇಷನ್ ಕರೆಕ್ಟ್ ಆಗಿ ಅರ್ಥ ಆಗಿರ್ಬೇಕಲ್ಲ, ಅಂದ್ರೆ ಫುಲ್ ಪ್ರೋಗ್ರಾಮ್ ಇದ್ರಲ್ಲ ಎಂಡ್ ವರ್ಗೂ? ಹೌದು, ಲಾಸ್ಟ್ ವರೆಗೆ ಇದ್ದೆ. ನಾನು ಬರುವಾಗ ಜಸ್ಟ್ 2 ಮಿನಿಟ್ಸ್ ಲೇಟ್ ಆಯ್ತು. ಲಾಗಿನ್ ಆಗೋ ಒಂದು 2 ನಿಮಿಷ ಲೇಟ್ ಆಯ್ತು, ಬಟ್ ಪರವಾಗಿಲ್ಲ, ಪ್ರೋಗ್ರಾಮ್ ವಾಸ್ ಗುಡ್. ಇನ್ ಡೆಪ್ತ್ ಆಗಿ ಅಷ್ಟು ಅಂತ ಅರ್ಥ ಆಗಿಲ್ಲ, ಬಟ್ ನೋಡಿದ್ರೆ ಇಟ್ ಇಸ್ ಗುಡ್. ಈಗ ಕೋವಿಡ್ ಟೈಮ್ ಆರಾಮಾಗಿ ಹೋಗ್ತಾ ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಿಮಗೆ ಪ್ರೇಮ್ ಅವ್ರು ಹೇಗೆ ಪರಿಚಯ? ನಾನು ಮತ್ತೆ ಪ್ರೇಮ್ ಈಗ 20 ವರ್ಷ ಚೈಲ್ಡ್ಹುಡ್ ಫ್ರೆಂಡ್ಸ್. ವಾವ್, ಗ್ರೇಟ್. ಆಕ್ಚುಲಿ ಇನ್ಫ್ಯಾಕ್ಟ್ ಅವರು ಮಾಡಿದ್ದಾರೆ ನಿಮ್ಮನ್ನ ಇನ್ವೈಟ್ ಮಾಡ್ಲಿಕ್ಕೆ. ಅದೇ ಆಕ್ಚುಲಿ ವಿ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾನು ಆಕ್ಚುಲಿ ನಂದು ಗ್ರಾಜುಯೇಷನ್ ಆದ ಐ ವೆಂಟ್ ಟು ಮುಂಬೈ. ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂಡ್ ಹಿ ವಾಸ್ ವರ್ಕಿಂಗ್ ವಿತ್ ಸಮ್ ಕಾರ್ಪೊರೇಟ್ ಕಂಪನಿ ಇನ್ ಬ್ಯಾಂಗ್ಳೂರ್. ಓಕೆ, ಮೊನ್ನೆ ಪುನಃ ಫೋನ್ ಮಾಡಿ ಹೇಳಿದ್ವಿ ಈ ತರ ಒಂದು ಆಪರ್ಚುನಿಟಿ ಇದೆ ಹಾಗೆ ಅಂತ. ಓಕೆ, ಪ್ರೇಮ್ ಅವ್ರು ಕರೆದಿದ್ದಾರಲ್ಲ ಅಂತ ಐ ಸೆಡ್ ಓಕೆ. ಆಕ್ಚುಲಿ ನನ್ಗೆ ಇವತ್ತು ಬಿಸಿ ಶೆಡ್ಯೂಲ್ ಇತ್ತು. ಬೆಳಿಗ್ಗೆ ಸಪೋಸ್ ಟು ಗೋ ಟು ನೆರೂಲ್, ನನ್ನ ಫ್ರೆಂಡ್ ಒಂದು ಮನೇಲಿ ಫಂಕ್ಷನ್ ಇತ್ತು. ಅವ್ರು ಹೇಳಿದ್ರಂತ ಅದನ್ನ ಕ್ಯಾನ್ಸಲ್ ಮಾಡಿದೆ. ವೆರಿ ಗುಡ್. ಓಕೆ, ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಾ. ಆಕ್ಚುಲಿ ಇನ್ಫ್ಯಾಕ್ಟ್ ರೈಟ್ ಟೈಮ್ ಅಲ್ಲಿ ಅವ್ರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಹರಿಪ್ರಸಾದ್ ಅವರೇ, ನೀವು ಆಲ್ರೆಡಿ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದೀರಾ. ಅಂದ್ರೆ ಇವತ್ತಿನ ಒಂದು ಸನ್ನಿವೇಶಕ್ಕೆ ಎಲ್ಲರಿಗೂ ಒಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅವಶ್ಯಕತೆ ಇದೆ, ಕರೆಕ್ಟ್ ಅಲ್ಲ? ಹಾಗಾಗಿ ನಾವು ಈ ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷಗಳ ಒಂದು ಅನುಭವ ಇಟ್ಕೊಂಡು ಇವತ್ತು ಈ ಒಂದು ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡ್ಕೊಂಡು ಈ ಒಂದು ಪೈಪ್ ಲೈನ್ ನ ಬಿಲ್ಡ್ ಮಾಡ್ತಾ ಇದೀವಿ. ನಿಮ್ಮ ಪ್ರೇಮ್ ಅವ್ರು ಕೂಡ ಇಸ್ ಅ ವೆರಿ 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 ಡೈನಾಮಿಕ್ ಪರ್ಸನ್. ನೀವು ಮುಂಚೆ ಹೇಗೆ ನೀವು ನೋಡಿದ್ರು, ಅದಕ್ಕಿಂತ ಇವಾಗ ಟೋಟಲಿ ಟ್ರಾನ್ಸ್ಫಾರ್ಮ್. ಅವರಲ್ಲಿ ಆ ಒಂದು ಬಿಸ್ನೆಸ್ ಮೆಂಟಾಲಿಟಿ ಒಂದು ಬಂದು ಅವ್ರು ಇವತ್ತು ಎಷ್ಟು ಮಟ್ಟಿಗೆ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ರಿಯಲಿ ಅಮೇಸಿಂಗ್. ರೈಟ್? ಇಲ್ಲ, ಅದು ಹೌದು. ಯಾಕಂತ ಹೇಳಿ ಕಾಲೇಜ್ ಡೇಸ್ ಅಲ್ಲಿ ಇವಾಗ ಹಿ ವಾಸ್ ವೆರಿ ತುಂಬಾ ಹುಡುಗ ವೆರಿ ಪ್ರೊಫೆಷನಲ್ ಆಗಿ ಒಂಥರ ಮಾತಾಡೋ ಸ್ಟೈಲ್ ತುಂಬಾ. ನಮ್ಮ ಹತ್ರ ಕೂಡ ಮಾತಾಡುವಾಗ ತುಂಬಾ ಪ್ರೊಫೆಷನಲ್ ಮಾತಾಡ್ತಾರೆ. ನೈಸ್ ಪರ್ಸನ್. ಓಕೆ. ಇಲ್ಲ, ಇಲ್ಲಿ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ, ವೈಬ್ರೆಂಟ್ ಪಿ ಎಜುಕೇಶನ್ ಸಿಸ್ಟಮ್, ಯಾರಾಗ್ತಾ ಇರ್ಲಿ, ಅವ್ರು ಎಲ್ಲೇ ಲಗೋರಿ ಆಡ್ತಾ ಇರ್ಲಿ, ಇಲ್ಲ ಗೋಲಿ ಆಡ್ತಾ ಇರ್ಲಿ, ಎಲ್ಲೇ ಆಗ್ಲಿ, ಅಲ್ಲಿಂದ ಬಂದಂತ ಬ್ಯಾಕ್ ಗ್ರೌಂಡ್ ಬಂದಂತ ವ್ಯಕ್ತಿಗಳು ಈ ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡ್ತಾ ಆಟೋಮೆಟಿಕಲಿ ಆ ಒಂದು ಬಿಸ್ನೆಸ್ ಮೈಂಡೆಡ್ ಅವ್ರಿಗೆ ಬಂದ್ಬಿಡುತ್ತೆ. ಅಂಡ್ ಹಿ ಇಸ್ ರಿಯಲಿ ವೆರಿ ಟ್ರೂ ಲೀಡರ್. ಅಂಡ್ ನೀವು ರೈಟ್ ಟೈಮ್ ಅಲ್ಲಿ ಅವ್ರ ಜೊತೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ. ಬಿಸ್ನೆಸ್ ನ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಸರಿಯಾದ ಮಾಹಿತಿ ತಿಳ್ಕೊಂಡು ನಮ್ಮೊಟ್ಟಿಗೆ ಬನ್ನಿ. ಬಿಸ್ನೆಸ್ ಏನ್ ಗೊತ್ತಾ, ಆಕ್ಚುಲಿ ನೀವು ಅದು ಬ್ರಿಡ್ಜ್ ಮತ್ತೆ ಬ್ರಿಡ್ಜ್ ಟು ನೋವೇರ್, ದಟ್ ಇಸ್ ವೆರಿ ಮಚ್ ಕನೆಕ್ಟಿಂಗ್ ಟು ಇವತ್ತು ಸಿಚುವೇಶನ್. ಬಟ್ ಕೂಡ ಇಷ್ಟೊತ್ತು ಹೇಳಿದ್ರು ನಾವು ಬಿಸ್ನೆಸ್ ಮಾಡ್ಬೋದು ಅಂತ, ಬಟ್ ಬೆಳಿಗ್ಗೆ ನೀವು ಕೂಡ ಏನು ಹೇಳಿಲ್ಲ.
ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅದು ಇವತ್ತು ಅವ್ರು ಕೂಡ ನೀನ್ ಸರ್ ಹತ್ರ ಮಾತಾಡು ಅಷ್ಟೇ ಹೇಳ್ತಾರೆ ಹೊರತು ನಾನ್ ಇನ್ವೆಸ್ಟ್ಮೆಂಟ್ ಏನ ಮಾಡ್ಲಿಕ್ಕಿದ್ರೆ ಇದರಲ್ಲಿ ಅದು ಕ್ಲಾರಿಟಿ ಕೊಟ್ಟಿಲ್ಲ. ಅದು ಐ ವಾಂಟ್ ಟು ಬಿ ಕ್ಲಿಯರ್. ಓಕೆ, ಅದೇ ಹರಿಪ್ರಸಾದ್ ಸರ್, ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ಲ. ಕಂಪ್ಲೀಟ್ಲಿ ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್. ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು. ಶುರುಲಿ ನೀವು ಆಸ್ ಎ ಪಾರ್ಟ್ ಟೈಮ್ ಇನ್ವಾಲ್ವ್ಮೆಂಟ್ ಕೊಡ್ತಾ ಇರಬೇಕು. ಅಂಡ್ ಇವೇನು 25,000 ವೀಕ್ ಡೇಸ್ ಅಲ್ಲಿ ಇಟ್ಸ್ ನಾಟ್ ಪಾಸಿಬಲ್. ನಿಮ್ಗೆ ಗೊತ್ತಿಲ್ಲ ಮುಂಬೈ ಲೈಫ್ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊಡ್ತೇವೆ ಹೋಗುವ ತುಂಬಾ. ಬಟ್ ಸಾಟರ್ಡೆ ಆಫ್ಟರ್ನೂನ್ ಅಂಡ್ ಸಂಡೇ ಅದು ಒಳ್ಳೇದು. ಬಟ್ ಆದಷ್ಟು ವೀಕ್ ಡೇಸ್ ಅಲ್ಲಿ ಏನ್ ಮಾಡಿ ಗೊತ್ತಾ, ಒಂದು ವಾರದಲ್ಲಿ ಕೆಲವು ಅವರ್ಸ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನೋಡಿ, ನೀವು ಮುಂಬೈಗೆ ಹೋಗಿರೋದೇ ಅಂತ ಅದೊಂಥರ ಏನೋ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಲಿಕ್ಕೆ ಅಂತ ಹೋಗಿರುವಂತ ಸಿಟಿ ಆಕ್ಚುಲಿ, ಕರೆಕ್ಟ್ ಅಲ್ಲ? ಬಟ್ ಅಂತ ಟೈಪ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಪೈಪ್ ಲೈನ್ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಕೆಲವು ಒಂದು ಗಂಟೆಗಳನ್ನ ನೀವು ವೀಕ್ ಡೇಸ್ ಅಲ್ಲಿ ಕೂಡ ತೆಗೆದುಕೊಂಡು ಮತ್ತೆ ವೀಕೆಂಡ್ಸ್ ಅಲ್ಲಿ ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇಸ್ ಆಕ್ಚುಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಪ್ರೋಗ್ರಾಮ್ ನಮ್ದೆಲ್ಲ ಇವಾಗ ಡಿಜಿಟಲ್ ಆಗಿದೆ. ನೀವೇನು ಎಲ್ಲೂ ಟ್ರಾವೆಲ್ ಮಾಡೋ ನೆಸೆಸಿಟಿ ಇಲ್ಲ. ಮುಂಬೈಲಿ ಟ್ರಾವೆಲಿಂಗ್ ಇಸ್ ಔಟ್ ಆಫ್ ದ ಕ್ವೆಶ್ಚನ್. ಯಾಕಂತ ಹೇಳಿದ್ರೆ ಲೋಕಲ್ ಟ್ರೈನ್ಸ್ ಆರ್ ಕ್ಲೋಸ್ಡ್. ಹೌದು, ಇನ್ನೂ ಅಷ್ಟು ಓಪನ್ ಆಗಿಲ್ಲ. ಕಮಿಂಗ್ ಅಂಡರ್ ಕಂಟ್ರೋಲ್. ಬಟ್ ಹೊರಗಡೆ ಫಿಸಿಕಲ್ ಆಗಿ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಡಿಜಿಟಲ್ ಆಗಿ ಮಾಡೋದಂದ್ರೆ ಐ ಕ್ಯಾನ್ ಥಿಂಕ್ ಆಫ್. ನಾಟ್ ಪಾಸಿಬಲ್. ಡಿಜಿಟಲ್ ಮಾಡೋದೇ ವೀಕ್ ಡೇಸ್ ಅಲ್ಲಿ ಇಟ್ ಇಸ್ ಟಫ್. ಬಟ್ ಸಾಟರ್ಡೇಸ್ ಸೆಕೆಂಡ್ ಸ್ಯಾಟರ್ಡೇ ವಿ ಹ್ಯಾವ್ ಫುಲ್ ಡೇ ಆಫ್. ಸಂಡೇಸ್ ಐ ಕ್ಯಾನ್ ಗಿವ್, ಬಿಕಾಸ್ ಸಿನ್ಸ್ ಈಗ ಹೊರಗಡೆ ಸೋಷಿಯಲೈಸಿಂಗ್ ಏನ್ ಇಲ್ಲದೆ ಇರೋದ್ರಿಂದ ಐ ಕ್ಯಾನ್ ಗಿವ್ ಟೈಮ್, ನೋ ಪ್ರಾಬ್ಲಮ್. ಹೌದು. ಅಗೇನ್ ನೀವು ಪ್ರವೀಣ್ ಅವರು ನನಗೆ ಯು ಆರ್ ನಾಟ್ ಮೆನ್ಷನ್ಡ್ ಅಬೌಟ್ ಸ್ಟಾರ್ಟ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕಾಗತ್ತೆ ಅದು ಹೇಳಿಲ್ಲ. ಇದು ಅದೊಂದು ವರ್ಕಿಂಗ್ ಕ್ಯಾಪಿಟಲ್ ಅಂತ. 24,780 rupees ಅಲ್ಲ ಪ್ರವೀಣ್ ಸರ್, ನಾನು ದಟ್ಸ್ ಫೈನ್. ಎಷ್ಟು ನಾನು ಹಾಕ್ಬೇಕು ಅದನ್ನ ಹೇಳಿ. ನಥಿಂಗ್. ಅದು ಮೀಟಿಂಗ್ 2 ನಿಮಿಷ ಅವಶ್ಯಕತೆ. ಅದೇ ನೀವು ಪರ್ಚೇಸ್ ಮಾಡ್ಬೇಕಲ್ಲ, ಅದೆಷ್ಟು ಪರ್ಚೇಸ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ನಿಮಗೆ ಯಾವ್ದು ಸೂಕ್ತ ಅಂತ ಪ್ರಾಡಕ್ಟ್ಸ್ ಯಾವ್ದು ಸೂಕ್ತ ಇದೆ ಅದನ್ನ ನೀವು 24,780 rupees ಪೇ ಮಾಡಿದ್ರೆ 200 PB ಆಕ್ಟಿವ್ ಆಗ್ತೀರಾ, ಕರೆಕ್ಟಾ? ಅಲ್ಲಿಗೆ ನಿಮಗೆ ಟೋಟಲ್ 8 ಬಾಕ್ಸ್. ಅದ್ರಲ್ಲಿ ನೀವು 4 ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರಿ. ಒಂದು ಪಲ್ಸ್ ನಂಗೆ ಲೈಕ್ ಆಯ್ತು, ಅದು ಫ್ರೂಟ್ ಜ್ಯೂಸ್ ಏನ್ ಹೇಳಿದ್ರಲ್ಲ, ಸೂಪರ್ ಬ್ರ್ಯಾಂಡ್ ಅದು ನಾವು ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡಬಹುದು. ಆಮೇಲೆ ಕಾಫಿ ಆಫ್ ಕೋರ್ಸ್ ಐ ಕ್ಯಾನ್ ಗಿವ್ ಟು ಮೈ ಮದರ್ ಇಸ್ ಡಯಾಬಿಟಿಕ್. ವಂಡರ್ಫುಲ್. ನಿಮ್ಮಿಂದ ನಮ್ಗೆ ಅವಶ್ಯಕತೆ ಇಲ್ಲ. ಮೈಸೆಲ್ಫ್ ಅಂಡ್ ಮೈ ವೈಫ್ ಆಲ್ ಆರ್ ಫಿಟ್. ಕರೆಕ್ಟ್. ಓಕೆ, ಗ್ಲೋ ಒನ್ ಬಾಕ್ಸ್ ಐ ಕ್ಯಾನ್ ಟ್ರೈ. ಹೌದು. ನೀವು ಪ್ರೇಮ್ ನೋಡ್ತಿರಲ್ಲ, ಮುಂಚೆ ಹೇಗಿದ್ರು ಈಗ ಹೇಗಿದ್ದಾರೆ ಅಂತ? ಅಲ್ಲ, ನಾನು ಆಕ್ಚುಲಿ ಇಲ್ಲ ಅಂತ ಈ ಪ್ರೋಗ್ರಾಮ್ ಖಂಡಿತ ಅಟೆಂಡ್ ಆಗ್ತಿರ್ಲಿಲ್ಲ. ಯಾಕೆ ನಾನು ನೋಡಿದ್ರೆ ನಾನು ಮತ್ತೆ ಪ್ರೇಮ್ ಒಟ್ಟಿಗೋದಾಗ ತುಂಬಾ ಡಿಫರೆನ್ಸ್ ಅನ್ಸುತ್ತೆ. ಸ್ಕಿನ್ ಕಲರ್. ಹೌದು. he was very studious. ಅವರು ಸ್ಕೂಲಲ್ಲಿ he was very studious. ನಾವು ಸ್ಕೂಲಲ್ಲಿ ಅಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಜಾಸ್ತಿ ಇದ್ದೆವು. Skin color, there was a lot of difference. Of course. When he called me, I was really shocked. He did a video call to me. ಆಮೇಲೆ ಅವ್ರು ಹೇಳಿದ್ರು ಆ ಪ್ರಾಡಕ್ಟ್ ಇಂದಾಗ ನನ್ನ ಸ್ಕಿನ್ ಅಲ್ಲಿ ಚೇಂಜಸ್. ಯಾಕಂದ್ರೆ ಐ ಹ್ಯಾಡ್ ಮೆಟ್ ಹಿಮ್ ಜಸ್ಟ್ ಲಾಸ್ಟ್ ಐ ಥಿಂಕ್ ಪ್ರೇಮ್ ಅವರೇ ನಾವು ಲಾಸ್ಟ್ ಫೆಬ್ರವರಿ 2019 ಫೆಬ್ರವರಿ ಅಲ್ಲ ವಿ ಮೆಟ್. ಫೆಬ್ರವರಿ ಎಂಡ್ ಅಲ್ಲಿ ಅದೇ ನಮ್ಮ ಅಭಿಲಾಷ್ ಅವ್ರದ್ದು ಮನೇಲಿ ಏನೋ ಫಂಕ್ಷನ್ ಇತ್ತು, ಅಲ್ಲಿ ಭೇಟಿ ಆಗಿದ್ರು. ರೈಟ್ ಅಲ್ಲ? ಹೌದು. ಕರೆಕ್ಟ್. ಆ ಸ್ಕಿನ್ ಗೆ ಆ ಕಲರ್ ಇದಕ್ಕೂ there is lot of difference. That's what impressed me. But I think purposely ಅವರು ವಿಡಿಯೋ ಕಾಲ್ ಅದಕ್ಕಾಗಿ ಮಾಡಿದ್ರೆ ಗೊತ್ತಿಲ್ಲ ನನಗೆ. There is lot of difference. ಆಕ್ಚುಲಿ ಅದು ಅವರ ಪರ್ಸನಲ್ ಟೆಸ್ಟಿಮೋನಿ. ಈ ಪ್ರಾಡಕ್ಟ್ ನ ಕ್ವಾಲಿಟಿ ಬಗ್ಗೆ ಆಕ್ಚುಲಿ ಅವರ ಸ್ವಂತ ಟೆಸ್ಟಿಮೋನಿ. ಇನ್ನು ನೀವು ನನ್ನನ್ನೇನಾದ್ರು 2 years ಬ್ಯಾಕ್ ನೋಡಿದ್ರೆ ನಾನು ಇನ್ನೊಂಥರ ವಿಚಿತ್ರ ಆಗಿದ್ದೆ ಆಕ್ಚುಲಿ. ನನ್ನ ಇವತ್ತು ನೋಡಿದ್ರೆ ಟೋಟಲ್ ಚೇಂಜಸ್ ಆಗಿದೆ. ಅದು ನನ್ನ ಪರ್ಸನಲ್ ಟೆಸ್ಟಿಮೋನಿ. ಬಟ್ ನಾನು ನಿಮ್ಗೆ ದೂರದವ್ನು ಬಿಡಿ. ಅದೇ ಪ್ರೇಮೋ ನಿಮ್ಗೆ ಗೊತ್ತದವ್ರು ಗೊತ್ತಲ್ಲ ಚೆನ್ನಾಗಿ. I've seen the difference. Yes. ಸೊ ಅಮೇಸಿಂಗ್ ಪ್ರಾಡಕ್ಟ್ ಇದೆ, ಅಮೇಸಿಂಗ್ ಕಂಪ್ನಿ. ರೈಟ್ ಟೈಮ್ ನಮಗೆ ಪೈಪ್ ಲೈನ್ ಬಿಲ್ಡ್ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಕೂಡ ಇದೆ. No problem. See, let me try the product ನಾನು ತಗೋತೀನಿ. ಅಂಡ್ ನಥಿಂಗ್ ಇದು ಯಾಕೆ ಪ್ರೇಮ್ ಅವ್ರು ಹೇಳಿದ್ರೆ ಆಫ್ ಕೋರ್ಸ್ he's my best friend. He never got to the wrong place. 100% I'll use the product and I'll make all my family people also use the product. Whatever possible timing also will give. Let us see. Anyway, see, ನನಗೂ ಸಾಕಾಗಿ ಹೋಗಿದ್ದು ಬಾಂಬೆ ಲೈಫ್ ಎಲ್ಲ. ಹೌದು. ಇದೆಲ್ಲಾದ್ರೂ ವರ್ಕ್ ಆದ್ರೆ ನೋಡೋಣ. Even I don't mind shifting to Mangalore and doing something. Mangalore is my hometown, so lot of confidence. Very good. I am also fed up. ಈ ಬಾಂಬೆ ಲೈಫ್ ಬೇಜಾರಾಗಿ ಹೋಗಿದೆ. ನೋಡ, if everything works out, I don't mind.
ಗುಡ್ ಗುಡ್ ನೀವು ಬನ್ನಿ, ಬಟ್ ಯು ಆರ್ ರಿಯಲಿ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಆಫ್ ಫ್ಯಾಮಿಲಿ. ಇಲ್ಲಿ ಬನ್ನಿ, ಒಬ್ಬ ಒಳ್ಳೆ ಆಂಟರ್ಪ್ರನರ್ ಆಗ್ಬಿಟ್ಟು ನಮ್ಮಂತ ಎಷ್ಟೋ ಜನಗಳಿಗೆ ಅವಕಾಶ ಕೊಡೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಲೆಟ್ ಅಸ್ ಆಲ್ ಗ್ರೋ ಟುಗೆದರ್, ರೈಟ್? ಆಲ್ ದ ಬೆಸ್ಟ್. ಅಂಡ್ ನಿಮ್ಮ ಪ್ರೇಮ್ ಅವ್ರು ಏನಿದ್ದಾರೆ, ಅವ್ರು ಹೇಳುವಂತ ಒಂದೊಂದು ಮಾತುಗಳನ್ನ ಜಸ್ಟ್ ನೀವು ಅವ್ರನ್ನ ಫಾಲೋ ಮಾಡಿ, ಅಬ್ಸರ್ವ್ ಮಾಡಿ. he will lead you in a way for a very good position. ಖಂಡಿತ ಖಂಡಿತ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾನ್. ಆಲ್ ದ ಬೆಸ್ಟ್. ಪ್ರವೀಣ್ ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್. ನಾನು ನಿಮ್ಗೆ ಮತ್ತೆ ಆಮೇಲೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ಪ್ರೇಮ್ ಐ ಥಿಂಕ್ ನಾನು ಹೇಳಿದ್ನಲ್ಲ, ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ವಾ ಪ್ರವೀಣ್? ಹೌದು, ಆಕ್ಚುಲಿ ಈಸ್ ಅ ವೆರಿ ಗುಡ್, ಹಿ ಮೇಕ್ಸ್ ಯು ಫೀಲ್ ವೆರಿ ಕಂಫರ್ಟಬಲ್ ಆಕ್ಚುಲಿ. ಆಕ್ಚುಲಿ ಏನು ಅಂದ್ರೆ ಹರಿ, ಈಗ ನಾನು ಆಕ್ಚುಲಿ ಯಾರಿಗೂ ಇನ್ನೂ ಅಪ್ರೋಚ್ ಮಾಡಿಲ್ಲ. ನಮ್ಮ ಮಂಗಳೂರು ಬ್ಯಾಚ್ ಅನ್ನ ಟಚ್ ಮಾಡಿಲ್ಲ ನಾನು. ನನಗೇನು ಅಂದ್ರೆ ಈಗ ಇರೋರು ಬರೋರು ಬೇಡದೇ ಇರೋರ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ದಿಸ್ ಎನ್ವಿರಾನ್ಮೆಂಟ್. ಯಾಕಂದ್ರೆ ಐ ಆಮ್ ಬಿಲ್ಡಿಂಗ್ ಸಮಥಿಂಗ್ ವೆರಿ ವೆರಿ ನೈಸ್. ಹಾಗಾಗಿ ಕೆಲವು ಸೆಲೆಕ್ಟೆಡ್ ಜನಗಳನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂಡ್ ನಿನ್ನ ಪ್ರೊಫೈಲ್ ನೋಡಿದಾಗ ಪ್ರವೀಣ್ ಅವರು ನಾನು ಕೂತ್ಕೊಂಡು ವೆನ್ ವಿ ಡಿಸ್ಕಸ್, ಹಿ ವಾಸ್ ಹೈಲಿ ಇಂಪ್ರೆಸ್ ಬೈ ಯೋರ್ ಪ್ರೊಫೈಲ್ ಆಕ್ಚುಲಿ. ಅರೆ, ಇಷ್ಟು ಟ್ಯಾಲೆಂಟೆಡ್ ವ್ಯಕ್ತಿ, ವೈ ಶುಡ್ ಈ ಗೋ ಟು ಮುಂಬೈ ಅಂತ ಹೇಳ್ತಿದ್ರು. ನನಗೆ ಅವಾಗ ಆಶ್ಚರ್ಯ ಆಯ್ತು. ಅಫ್ಕೋರ್ಸ್ ಇದು ನಾನು ಇವತ್ತರೆಗೂ ಹರಿ ಬಗ್ಗೆ ಈ ತರ ಯೋಚನೆ ಮಾಡಿಲ್ವಲ್ಲ. ಅವ್ರು ನಿಮ್ಮ ಪ್ರೊಫೈಲ್ ನೋಡ್ಬಿಟ್ಟು ಹೇಳ್ತಿದ್ರು, ಈ ತರ ವ್ಯಕ್ತಿನ ನೀವು ಯಾಕೆ ಅಪ್ರೋಚ್ ಮಾಡಿಲ್ಲ, ಹಿ ಇಸ್ ವೆರಿ ಸಕ್ಸಸ್ಫುಲ್ ಇನ್ ಹಿಸ್ ಕೆರಿಯರ್ ಅಂದ್ಮೇಲೆ ಡೆಫಿನೆಟ್ಲಿ ಇಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾರೆ, ಯು ಡೆಫಿನೆಟ್ಲಿ ಮೀಟ್ ಹಿಮ್ ಅಂತ ಹೇಳಿದ್ರು. ಸೇಮ್ ವೇ ಐ ಥಿಂಕ್ ನಾನು ಹೇಳಿದ ವಿಷಯ ನಿಮ್ಗೆ ಅರ್ಥ ಆಗ್ತಿದೆ ಅಂತಲ್ಲ ಹರಿ? ಇಲ್ಲ ಪ್ರೇಮ್, ನಂಗೆ ಲೈಕ್ ಆಯ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರು ಪ್ರವೀಣ್ ಅವರ ಮಾತಾಡಿಸ್ತಾರೆ, ಅದು ಕೂಡ ಲೈಕ್ ಆಯ್ತು. Anyway, see, as I told you, I must fed up of this mechanical life. Suppose ಇದೆಲ್ಲ ವರ್ಕೌಟ್ ಆಗ್ತದೆ ಅಂತ ಆದ್ರೆ ಓಕೆ ಫೈನ್, ಮೇ ಬಿ ಆಫ್ಟರ್ 1 or 2 months. ಹರಿ, ನನ್ನ ಬಗ್ಗೆ ನಿನ್ಗೆ ಗೊತ್ತಲ್ಲಪ್ಪ. ಖಂಡಿತ ನಾನು ನನ್ನ ಲೈಫ್ ಅಲ್ಲಿ ಏನೇ ಮಾಡೋದಕ್ಕೆ ಮುಂಚೆ 10 ಸಾರಿ ಯೋಚನೆ ಮಾಡ. ಅದು ನಾನು ಮಾಡೋದಲ್ಲ, ಬೇರೆಯವರನ್ನ ಸೇರಿಸಿ ಏನೋ ಒಂದು ಕೆಲಸ ಮಾಡ್ತಾ ಇದಂದ್ರೆ 20 ಸಾರಿ ಯೋಚನೆ ಮಾಡಿರ್ತೀನಿ. ಯಾಕೆಂದ್ರೆ ನನಗೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಅನ್ನೋದು ಇಷ್ಟ ಇಲ್ಲ. ನಿನಗೆ ಚಿಕ್ಕ ವಯಸ್ಸಿನ ನನ್ನ ಬಗ್ಗೆ ಗೊತ್ತು. ಅಂಡ್ ನಾನು ಈಗ ಈ ಕಾಲೇಜಲ್ಲಿ ಬೈಕ್ ಇಟ್ಕೊಂಡು ಅಡ್ಡಾಡುವಂತ ಯಂಗ್ ಯೂತ್ ಫೆಲೋ ಅಲ್ಲ, ನಾನೀಗ ಫ್ಯಾಮಿಲಿ ಮ್ಯಾನ್. ಈ ಟೈಮ್ ನಲ್ಲಿ ನಾನೇನಾದ್ರೂ ನನ್ನ ಲೈಫ್ ಅಲ್ಲಿ ಆಟ ಆಡಕ್ಕಾಗತ್ತಪ್ಪ? ನೀನ್ ಹೇಳು. ಇಲ್ಲ, ಖಂಡಿತ. ಇಫ್ ನಾಟ್ ಯು, ಬೇರೆ ಯಾರಾದ್ರೂ ಈ ಪ್ರಪೋಸಲ್ ತಗೊಂಡ್ಬಂದಿದ್ರೆ 100% ನಾನು ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅದೇ ಹೇಳ್ತಾ ಇರೋದು. ಐ ಥಿಂಕ್ ಲೆಟ್ ಮೀ ಜಸ್ಟ್ ಗೋ ಥ್ರೂ ಇಟ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್. ನಾನು ನಿನ್ಗೆ ಈಗ ಡೇಟಾ ಕಳಿಸ್ತಾ ಇದ್ದೀನಿ, ಅದನ್ನ ಫಿಲ್ ಮಾಡಿ ನೀನ್ ವಾಟ್ಸ್ಆಪ್ ಅಲ್ಲಿ ನನಗೆ ವಾಪಸ್ ಕಳಿಸು. ನಾನು ಅದಾದ್ಮೇಲೆ ನಿನಗೆ KYC ಕೇಳ್ತೀನಿ, ಏನೇನ್ ಬೇಕು ಅಂತ ಅದನ್ನ ಕಳ್ಸಿಕೊಡು. ನಾನು ರಿಜಿಸ್ಟರ್ ಮಾಡಿ ನಿಂದು ಫಸ್ಟ್ ಆರ್ಡರ್ ನಾನು ಪ್ಲೇಸ್ ಮಾಡ್ತೀನಿ. ಯಾವುದು ಅದು? 24,780, 24,780. ಅದರಲ್ಲಿ 4,000 ನಿನಗೆ ವಾಪಸ್ ಬರುತ್ತೆ ರಿಟೇಲ್ ಪ್ರಾಫಿಟ್ ಆಗಿ. Let me just check my balance. 24,780 ಪಾ ಅಷ್ಟೇ. Okay, fine. Send me the details. Send me the bank details. I'll send it to your account or? ಇಲ್ಲ, ನನ್ನ ಅಕೌಂಟಿಗೆ ಬೇಡ. ಅದನ್ನ ನೀನು ಗೂಗಲ್ ಪೇ ಅಥವಾ UPI ಯಾವ್ದಾದ್ರು ಒಂದು UPI ಅಲ್ಲಿ ಯು ಕ್ಯಾನ್ ಪೇ ಟು ದ ಕಂಪನಿ. ಅನ್ವಾಂಟೆಡ್ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ನಿನ್ಗೆ. ಅದನ್ನ ನೀನ್ ಕಳ್ಸ್ಬಿಟ್ಟು ನನ್ಗೆ ಕಳ್ಸ್ಕೊಡು. ನಾನು ಅದನ್ನ ರಿಜಿಸ್ಟರ್ ಮಾಡಿ ನಿನ್ಗೆ ID ನಂಬರ್ ಪಾಸ್ವರ್ಡ್ ಕೊಡ್ತೀನಿ. ಓಕೆ, ಫೈನ್. ಇವತ್ತು ರಾತ್ರಿ ಆಗ್ಲಿಕ್ಕಿಲ್ಲ, ನಂಗೆ ಈಗ ಸ್ವಲ್ಪ ಕೆಲಸ ಇದೆ. ನೋ ಪ್ರಾಬ್ಲಮ್. ಡೀಟೇಲ್ಸ್ ನನಗೆ ಕಳ್ಸ್ಕೊಡು, ನಾನು ಅದನ್ನ ಮಾಡ್ತೀನಿ. ನಾಳೆ ಜಸ್ಟ್ ಮಾರ್ನಿಂಗ್, ಟುಮಾರೋ ಸಂಡೇ ರೈಟ್? ಬೆಳಿಗ್ಗೆ 7 ಲೇಟ್ ಆಗತ್ತೆ ಇಲ್ಲಿ. ಪರವಾಗಿಲ್ಲ, ನಾನು ಸಂಡೇ ಅದೇ 11:30 12 ಅಷ್ಟೇ ಸಂಡೇ. ಓಕೆ, ಯು ಕಾಲ್ ಮೀ ಅರೌಂಡ್ 11:30 in the morning. ಓಕೆ, ರೈಟ್. ಓಕೆ, ನಾನು ನಾಳೆ ನಿಮಗೆ ಕಾಲ್ ಮಾಡ್ತೀನಿ. ನಾನು ಫೈನ್. ಚಲ್, ಟೇಕ್ ಕೇರ್. ಮನೆಯಲ್ಲೆಲ್ಲ ಕೇಳಿದೆ ಅಂತ ಹೇಳಪ್ಪ. ಬಾಯ್. ಸವಿ. ಓಕೆ, ಅವಳು ಒಳಗಡೆ ಇದ್ದಾರೆ. ಓಕೆ, ಫೈನ್. ನಿಮ್ಮ ತಂದೆ ತಾಯಿಗೆ ಕೂಡ ಕೇಳಿದೆ ಅಂತ ಹೇಳಪ್ಪ, ಮರಿಬೇಡ. ಓಕೆ, ಚಲ್, ಬಾಯ್. ರೈಟ್. ಓಕೆ, ಬಾಯ್. So my dear friends, this is the way we have to talk to our close friends. ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇಂಡಸ್ಟ್ರಿ ಕಂಪನಿಯಿಂದ ಬರಲ್ಲ, ಪ್ರಾಡಕ್ಟ್ಸ್ ನಿಂದ ಬರೋದಿಲ್ಲ. ನಮ್ಮ ಮಾತುಗಳಿಂದ, ನಮ್ಮ ವರ್ತನೆಯಿಂದ, ನಮ್ಮ ವಾಯ್ಸ್ ಅಲ್ಲಿರುವಂತ ಕಾನ್ಫಿಡೆನ್ಸ್ ಮುಖಾಂತರ ಬರುತ್ತೆ. ಅದನ್ನ ನೀವೆಲ್ಲ ಮಾತಾಡ್ಬೇಕು. ನೀವೇನಾದ್ರೂ ಅಳಿಲ್ ತರ ಕೂತ್ಕೊಂಡು ಇಷ್ಟ ಇದ್ರೆ ನೀನ್ ಟ್ರೈ ಮಾಡು, ಇಲ್ಲ ಅಂದ್ರೆ ಆಮೇಲೆ ನೋಡೋಣ, ಈ ತರ ಎಲ್ಲ ಮಾತಾಡ್ತಿದ್ರೆ ಕೀಚ್ ಅಂತ ಅವರು ಅರ್ಧಂಬರ್ಧ ಕನ್ಫ್ಯೂಸ್ ಆಗಿರೋರು ಇನ್ನೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಸ್ಪೀಕ್ ಕಾನ್ಫಿಡೆಂಟ್ಲಿ ಅಂಡ್ ಗಿವ್ ದೆಮ್ ದ ಕರೇಜ್. ಯಾಕೆಂದ್ರೆ ನಮ್ಮ ಜನ ಹೇಗೆ ಅಂತ ಹೇಳಿದ್ರೆ, ಲೈಫ್ ಅಲ್ಲಿ ಸಾಧನೆ ಮಾಡುವಂತ ಪ್ರತಿಭೆಯನ್ನ ಹೊಂದಿರೋರು ಪ್ರತಿಯೊಬ್ರು ಇದ್ದಾರೆ. ಆದ್ರೆ ಲೈಫ್ ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಹಿಂದ್ಗಡೆಯಿಂದ ಓಡ್ ಬಂದು ಅಂತ ಕೋಕ್ ಕೊಡಕ್ ಒಬ್ರು ಬೇಕು. ಸೊ ನಮ್ಮ ಜನಗಳಿಗೆ ನಾವೇನಾದ್ರೂ ಕೊಟ್ಟಿದ್ದೆ ಆದ್ರೆ
ಓಡಕ್ ಸ್ಟಾರ್ಟ್ ಮಾಡಿದ್ರೆ ಹಿಮಾಲಯ ಪರ್ವತವನ್ನ ಹತ್ತೋವರೆಗೂ ಬಿಡದೇ ಇರೋಷ್ಟು ಸಾಧನೆ ಮಾಡುವಂತ ತಾಕತ್ತು, ಬಲ ನಮ್ಮಲ್ಲಿದೆ. ಆದ್ರೆ ಬೆಂಬಲ ಕೆಲವೊಮ್ಮೆ ನಮ್ಮಲ್ಲಿ ಇರೋದಿಲ್ಲ. ಆ ಬಲಕ್ಕೆ ನೀವು ಬೆಂಬಲವಾಗಿ ಸೊ ಇದು ಸೇಲ್ಸ್ ಕ್ಲೋಸಿಂಗ್ ಮಾಡುವಂತ ಫಾಲೋ ಅಪ್ ಮಾಡುವಂತ ಒಂದು ಪ್ರಾಸೆಸ್. ಸೊ ಇಷ್ಟೊತ್ತು ನಮ್ಮ ಜೊತೆ ಕನೆಕ್ಟ್ ಆಗಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು 10 minutes ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಡ್ಯೂ ಟು ಸಮ್ ನ್ಯೂ ಪ್ರೊಸೀಜರ್ಸ್. ಸೊ ಇಷ್ಟೊತ್ತು ನಮ್ ಜೊತೆ ಕನೆಕ್ಟ್ ಆಗಿದ್ದಕ್ಕೆ ಒನ್ಸ್ ಅಗೇನ್ ಐ ವಾಂಟ್ ಟು ವಿಶ್ ಯು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ನಿಮ್ ಜೊತೆ ಇದ್ದಾರನ್ನೋದಲ್ಲ ಸ್ವಾಮಿ ಇಂಪಾರ್ಟೆಂಟ್, ಕೊನೆವರೆಗೂ ಜೊತೆಯಲ್ಲಿ ಯಾರು ಬರ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಆಗ ನೋಡಕ್ ಹೋದ್ರೆ ನೀವೆಲ್ಲ ಅದ್ಭುತವಾದಂತ ವ್ಯಕ್ತಿಗಳು, ಲಾಸ್ಟ್ ವರೆಗೂ ನಮ್ ಜೊತೆ ಇದ್ದಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಕೊನೆಯದಾಗಿ ಹೋಗ್ತಾ ಹೋಗ್ತಾ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರನ್ನ ಕರೆ ತರ್ತಾ ಇದ್ದೀರಾ ಅವರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿರತ್ತೆ. ಹಾಗಾಗಿ ಅವರಿಗೆ ಬೇಕಾದಂತ ಬೇಸಿಕ್ ವಿಷಯಗಳನ್ನ ತಪ್ಪದೆ ಅವರಿಗೆ ಕಾಂಪನ್ಸೇಷನ್ ಪ್ಲಾನಿನ ಸಂಪೂರ್ಣ ಅರಿವನ್ನ ಮೂಡಿಸುವ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ಅವರಿಗೆ ಅದ್ರ ಬಗ್ಗೆ ಹೇಳಿ. ಅದಾದ್ಮೇಲೆ ನಮ್ಮ NDO ವಿಡಿಯೋಗಳಲ್ಲಿ ಅವರನ್ನ ಭಾಗವಹಿಸುವಂತೆ ಅವರಿಗೆ ಪ್ರೋತ್ಸಾಹವನ್ನ ನೀಡಿ. ನೀವು ಕಲಿತಿದ್ದನ್ನ ಅವರಿಗೆ ಅಷ್ಟಷ್ಟು ಅವಾಗವಾಗ ಸಣ್ಣ ತುತ್ತಲ್ಲಿ ಯಾವ ತರ ತಾಯಿ ಕೊಡ್ತಾರೆ ಮಗುವಿಗೆ, ಆ ತರ ತುತ್ತಾಗಿ ಅವ್ರಿಗೆ ಅವಾಗವಾಗ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ. ನಮ್ಮ ಪ್ರಾಡಕ್ಟ್ಸ್ ನ ವಿಡಿಯೋಗಳನ್ನ ಅವರೊಂದಿಗೆ ಹಂಚ್ಕೊಳ್ಳಿ. ಎಲ್ಲಾ ಬೇಕಾದಂತ ರಿಸೋರ್ಸಸ್ ಅನ್ನ, ಲಿಂಕ್ಸ್ ಅನ್ನ ಎಲ್ಲ ಹಂಚ್ಕೊಂಡು ಒಂದು ಲಿಸ್ಟ್ ಅನ್ನ ತಯಾರು ಮಾಡೋದಿಕ್ಕೆ ಅವರನ್ನ ತಯಾರು ಮಾಡಿದ್ರೆ ಲಿಸ್ಟ್ ಅನ್ನ ಅವರು ತಯಾರು ಮಾಡ್ತಾರೆ. ಫೈನಲ್ ಆಗಿ ಅವ್ರಿಗೆ ಏನಾದ್ರೂ US ಅಲ್ಲಿ ಕನೆಕ್ಷನ್ಸ್ ಇದೆಯಾ ಅನ್ನೋದನ್ನ ತಪ್ಪದೇ ಅದರ ಬಗ್ಗೆ ತಿಳ್ಕೊಳ್ಳಿ, ಕೇಳಿ ಅವರನ್ನ. ಒಂದು ವೇಳೆ US ಅಲ್ಲಿ ಕನೆಕ್ಷನ್ಸ್ ಇದ್ರೆ US ಅಲ್ಲೂ ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿ ಅವರ ಮುಖಾಂತರ ಅವರ ಬಿಸ್ನೆಸ್ ಅನ್ನು ಕೂಡ ನೀವು ಪ್ರಾರಂಭ ಮಾಡಬಹುದು. ಫೈನಲ್ ಆಗಿ ಅವರು ಯಾರನ್ನ ನೀವು ಬಿಸ್ನೆಸ್ಗೆ ಕರೆ ತರ್ತಾ ಇದ್ದೀರಾ, ಯಾರನ್ನ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ, ಅವರ ಮೊದಲನೇ ಹೆಜ್ಜೆ ಸ್ಟಾರ್ ರಿವಾರ್ಡ್ 1 ಅಂಡ್ ಸ್ಟಾರ್ ರಿವಾರ್ಡ್ 2 ಈ ಎರಡನ್ನೂ ಅವರು ಸಾಧಿಸೋದಕ್ಕೆ ಪಡ್ಕೊಳ್ಳೋದಕ್ಕೆ ಬೇಕಾದಂತ ಸಂಪೂರ್ಣ ಬೆಂಬಲವನ್ನ, ನೆರವನ್ನ ನೀವು ನೀಡಬೇಕು. ಹಾಗೂ 13 ವಾರಗಳು, 130 ವಾರವಲ್ಲ ಸ್ವಾಮಿ, 13 ವಾರಗಳಲ್ಲಿ ಅವರುಗಳು ಸ್ಟಾರ್ 1000 ಅನ್ನುವಂತ ರ್ಯಾಂಕಿನ ಮೆಟ್ಲನ್ನ ಹತ್ತೋದಿಕ್ಕೆ ನೀವು ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಹೆಜ್ಜೆಗೂ ಅವರಿಗೆ ಸಹಾಯವನ್ನ ನೀವು ಮಾಡಲೇಬೇಕಾಗತ್ತೆ. ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ಆಲ್ಮೋಸ್ಟ್ ಫಸ್ಟ್ 3 to 6 months ನಿಮ್ದೇ ಆಗಿರತ್ತೆ. ಸೊ ಅದನ್ನ ತಪ್ಪದೆ ನೀವೆಲ್ಲ ಕೂಡ ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ನಮ್ಮ ಅದ್ಭುತವಾದಂತ ಹೋಸ್ಟ್ ಹಾಗೂ ನಮ್ಮೆಲ್ಲರ ದೋಸ್ತ್ ಆದಂತ ಹರಿಪ್ರಸಾದ್ ಜಿ ಅವರನ್ನ ಮತ್ತೊಮ್ಮೆ ಸ್ಪಾಟ್ ಲೈಟಿಗೆ ಕರೆತರ್ತಾ ನನ್ನ ಈ ಸೆಷನ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆದ್ರೆ ನಮ್ಮ ಸಾಧನೆಯ ಹೆಜ್ಜೆ ಇಲ್ಲಿಂದ ಪ್ರಾರಂಭಗೊಳ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್. ಓವರ್ ಟು ಹರಿಪ್ರಸಾದ್ ಜಿ. Thank you, Prem sir, for the wonderful session. So let us all give a big round of physical clap to Prem sir. It was a wonderful. ನೀವು ಪ್ರೇಮ್ ಸರ್, ನೀವು ಯಾವುದೇ ಪ್ರೋಗ್ರಾಮ್ ಬಂದಾಗ ನೀವು ಒಳಗಡೆ ಹೇಗೆ ಬರ್ತೀರಾ, ಹೊರಗಡೆ ಹೋಗ್ತೀರಿ ಯಾರಿಗೂ ಗೊತ್ತಾಗಲ್ಲ. ಅದರ ನಡುವಲ್ಲಿ ನಮ್ಮನ್ನ ಈ ಪ್ರಪಂಚದ ಬೇರೆ ಯಾವುದೋ ಒಂದು ಪ್ರಪಂಚ ಕೊಂಡು ಹೋಗ್ತೀರಾ. ಪ್ರಾಕ್ಟಿಕಲ್ ಆಗಿ, ಥಿಯರಿಟಿಕಲ್ ಆಗಿ ಅದನ್ನ ಕನೆಕ್ಟ್ ಮಾಡಿ. ಇಟ್ ವಾಸ್ ಸಚ್ ಎ ವಂಡರ್ಫುಲ್ ಸೆಷನ್. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಅಂಡ್ ಇದೇ ತರ ಪ್ರತಿ ಪ್ರೋಗ್ರಾಮ್ ಅಲ್ಲಿ ನೀವು ನಮ್ಮೊಟ್ಟಿಗೆ ಆಸ್ ಎ ಟ್ರೈನರ್ ಬಂದು ನಮ್ಮ ಕನ್ನಡದ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ ಕೊಂಡೋಗುವಲ್ಲಿ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ನಮ್ಗೆಲ್ರಿಗೂ ಖಂಡಿತ ಬೇಕಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಲೆಟ್ ಅಸ್ ಆಲ್ ನಮ್ಮ ಪ್ರೇಮ್ ಸರ್ನ ಬೀಳ್ಕೊಡೋಣ. ಅದೇ ತರ ಸ್ನೇಹಿತರೆ, ವಿ ಹ್ಯಾಡ್ ಅ ವಂಡರ್ಫುಲ್ ಸೆಷನ್ ಟುಡೇ. ಒಂದು ದೊಡ್ಡ ಫಿಸಿಕಲ್ ಕ್ಲಾಪ್ ಒನ್ಸ್ ಅಗೇನ್ ಪ್ರೇಮ್ ಸರ್ಗೆ. ಐ ವಾಂಟ್ ಎವ್ರಿಬಡಿ ನೀವು ಎಷ್ಟು ಜಾಸ್ತಿ ಕ್ಲಾಪ್ ಕೊಡ್ತೀರಾ ಅಷ್ಟು ಜಾಸ್ತಿ ಬಾರಿ ಪ್ರೇಮ್ ಸರ್ ನಮ್ಮೊಟ್ಟಿಗೆ ಈ ಸೆಷನ್ ತಗೊಳ್ಳಿಕ್ಕೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್.